ಓಕೆ, ಸ್ಟ್ರೈಟ್ ಅವೇ ಕ್ಲಾಸ್ಗೆ ಬರ್ತಾ ಇದ್ದೀನಿ. ಎಸ್. ಸೊ ಇವಾಗ ನಾವು ಏನು ರಿಫ್ಲೆಕ್ಸಾಲಜಿ ಕಲ್ತ್ವಿ, ರಿಫ್ಲೆಕ್ಸಾಲಜಿಲಿ 4 ಟೆಕ್ನಿಕ್ಸ್ ಅಂದ್ರೆ ಹೇಗೆಲ್ಲ ಮಾಡ್ಬೋದು ರಿಫ್ಲೆಕ್ಸಾಲಜಿ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಸೊ ಅದರಲ್ಲಿ ಒಂದು ಥಂಬ್ ವಾಕಿಂಗ್, ಇನ್ನೊಂದು ಫಿಂಗರ್ ವಾಕಿಂಗ್, ಇನ್ನೊಂದು ಹುಕ್ ಅಂಡ್ ಬ್ಯಾಕಪ್ ಟೆಕ್ನಿಕ್, ಇನ್ನೊಂದು ರೊಟೇಷನ್ ಆಫ್ ದ ಪಾಯಿಂಟ್. ನೋಡಿ, ಥಂಬ್ ವಾಕಿಂಗ್ ಅಂತ ಅಂದ್ರೆ ಈ ಕೈಯಲ್ಲಿ ಹೀಗೆ ಥಂಬ್ನ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡೋದು, ಓನ್ಲಿ ಒನ್ ಸೈಡ್. ಇದು ಥಂಬ್ ವಾಕಿಂಗ್. ಫಿಂಗರ್ ವಾಕಿಂಗ್ ಅಂತ ಅಂದ್ರೆ ಇದು ದೊಡ್ಡ ಏರಿಯಾನ ಕವರ್ ಮಾಡುತ್ತೆ. ಇದು ಚಿಕ್ಕದಾಗಿ ಸಿಂಗಲ್ ಪಾಯಿಂಟ್ ನ ಟಾರ್ಗೆಟ್ ಮಾಡಬಹುದು. ಹುಕ್ ಅಂಡ್ ಬ್ಯಾಕಪ್ ಅಂತ ಅಂದ್ರೆ ಡೀಪ್ ಆಗಿ ಹೀಗೆ ಪ್ರೆಸ್ ಮಾಡಿಬಿಟ್ಟು ಹೀಗೆ ಒಂದು ರೊಟೇಷನ್ ಮಾಡಿ ಹೀಗೆ ಕೆಳಗಡೆ ಎಳೆಯೋದು. ದಿಸ್ ಇಸ್ ಹುಕ್ ಮತ್ತೆ ಬ್ಯಾಕಪ್. ಹೀಗೆ ಡೀಪ್ ಆಗಿ ಪ್ರೆಸ್ ಮಾಡಿಬಿಟ್ಟು ಒಂದು ರೊಟೇಷನ್ ಮಾಡಿ ಹೀಗೆ ಕೆಳಗಡೆ ಎಳೆಯೋದನ್ನ ಹುಕ್ ಅಂಡ್ ಬ್ಯಾಕಪ್ ಅಂತೀವಿ. ಇನ್ನೊಂದು ರೊಟೇಷನ್ ಅಂತಂದ್ರೆ ಹಾಗೆ ಮಸಾಜ್ ಮಾಡೋದು, ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್, ಯಾವ್ದಾದ್ರು ಮಾಡ್ಬೋದು. ಹೀಗೆ ಮಾಡ್ಬೇಕು ಅಂತ ಏನೂ ಇಲ್ಲ. ಸೊ ಇದು 4 ಟೆಕ್ನಿಕ್. ಈ 4 ಟೆಕ್ನಿಕ್ಸ್ ಏನಿದೆ, ಈ 4 ಟೆಕ್ನಿಕ್ಸ್ ಅಲ್ಲಿ ಎಲ್ಲಾ ರಿಫ್ಲೆಕ್ಸಾಲಜಿ ಪಾಯಿಂಟ್ಸ್ ನಾವು ಮಾಡ್ತೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇಫ್ ಇನ್ ಕೇಸ್ ಆಯ್ತು ಅಂದ್ರೆ, ಇಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ ಪಾಯಿಂಟ್ ಮೇಲೆ ಯಾವ ಟೆಕ್ನಿಕ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಇಲ್ಲಿ ಏನಾಗುತ್ತೆ, ಆ ಈ ಪಾಯಿಂಟ್ ಮೇಲೆ ಈ ಟೆಕ್ನಿಕ್ಕೇ ಮಾಡಬೇಕು ಅಂತ ಏನೂ ಇಲ್ಲ. ಆ ಟೈಪ್ ಯಾವ ನಿಯಮನೂ ಇಲ್ಲ. ಆ ಟೈಪ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ 26 ಪಾಯಿಂಟ್ ಮೇಲೆ ರೊಟೇಷನ್ ಟೆಕ್ನಿಕ್ ನ ನಾವು ಯೂಸ್ ಮಾಡಿದಾಗ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ. ಅದು ಹೇಗೆ ಡಿಫೆನ್ಸ್ ಆಗುತ್ತೆ ಅಂತಾನು ಹೇಳ್ತೀನಿ ನಿಮಗೆ. ಅದ್ ಏನಕ್ಕೆ ಯೂಸ್ ಆಗುತ್ತೆ, ಏನಕ್ಕೆ ಆ ಟೆಕ್ನಿಕ್ಗೆ ಯೂಸ್ ಆಗುತ್ತೆ ಅಂತಾನು ಹೇಳ್ತೀನಿ. ಓಕೆ, ಸೊ ಇದು 4 ಟೆಕ್ನಿಕ್: ಥಂಬ್ ವಾಕಿಂಗ್, ಫಿಂಗರ್ ವಾಕಿಂಗ್, ಹುಕ್ ಅಂಡ್ ಬ್ಯಾಕಪ್ ಟೆಕ್ನಿಕ್, ರೊಟೇಷನ್ ಅಟ್ ಎ ಪಾಯಿಂಟ್. ಇದು 4. ಹಾ, ದಿಸ್ ಇಸ್ ದ ಫೈನಲ್ ಚಾರ್ಟ್. ಇದು ಫೈನಲ್ ಚಾರ್ಟ್. ಇದನ್ನ ನೀವು ಪ್ರಿಂಟ್ಔಟ್ ತಗೊಂಡು, ಕಲರ್ ಪ್ರಿಂಟ್ಔಟ್, ನೀವು ಬ್ಲ್ಯಾಕ್ ಅಂಡ್ ವೈಟ್ ತಗೊಂಡ್ರೇನೆ ಸಾಕು. ಕಲರ್ ಪ್ರಿಂಟ್ಔಟ್ ತಗೋಬೇಕು ಅಂತ ಏನೂ ಇಲ್ಲ, ಬ್ಲ್ಯಾಕ್ ಅಂಡ್ ವೈಟ್ ತಗೊಂಡ್ರೇನೆ ಸಾಕು. ಇದನ್ನ ನಾನು ಇವಾಗ ನಿಮಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತೀನಿ. ಒಂದು ಸೆಕೆಂಡ್. ಓಕೆ, ಸೊ ಓಕೆ. ಓಕೆ, ಸೊ ಇವಾಗ ಈ ಚಾರ್ಟ್ ನಾನು ವಾಟ್ಸಪ್ ಅಲ್ಲಿ ಶೇರ್ ಮಾಡಿದ್ದೀನಿ. ಈ ಚಾರ್ಟ್ ಅಲ್ಲಿ ನಂಬರಿಂಗ್ ಎಕ್ಸಾಕ್ಟ್ ಆಗಿದೆ, ಯಾವುದೇ ರೀತಿ ಯಾವುದೇ ತಪ್ಪುಗಳು ಇಲ್ಲ. ನೀವು ಫೈನಲಿ ಈ ಚಾರ್ಟ್ ನ ರೆಫರ್ ಮಾಡಬೇಕು. ಎಲ್ಲಾ ಡಿಸೀಸಸ್ಸು, ಎಲ್ಲಾ ಸಿಂಪ್ಟಮ್ಸು, ಎಲ್ಲಾ ಪ್ರೋಟೋಕಾಲ್ಗಳು ಈ ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಒಂದು ನಂಬರ್ನ ನಾನು ಹೇಳಿದಾಗ ಆ ನಂಬರ್ನ ನೀವು ಈ ಚಾರ್ಟ್ ಅಲ್ಲಿ ನೋಡ್ಬೇಕು. ಇದು ನಿಮಗೆ ಗೂಗಲ್ ಅಲ್ಲೂ ಸಿಗುತ್ತೆ ಆಕ್ಚುಲಿ, ಹೇಳಬೇಕು ಅಂತಂದ್ರೆ. ಓಕೆ, ಬಟ್ ಗೂಗಲ್ ಅಲ್ಲಿ ಟೆಕ್ನಿಕ್ಸ್ ಸಿಗಲ್ಲ ಅಷ್ಟೇ. ಎಕ್ಯುಪಂಕ್ಚರ್ ಮಾರ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಸಿಗುತ್ತೆ. ಸ್ವಲ್ಪ ದೊಡ್ಡದು ಬೇಕು ಅಂತಂದ್ರೆ
ಅಮೆಝಾನ್ ಅಲ್ಲೂ ಸಿಗ್ಬಹುದು. ಬಟ್ ಅವೆಲ್ಲ ಬೇಕು ಅಂತ ಅನ್ಸಲ್ಲ. ನೀವು ಒಂದು ಸಿಂಗಲ್ ಕಾಪಿನ ಪ್ರಿಂಟ್ಔಟ್ ತಗೊಂಡು ಇಟ್ಕೊಂಡ್ರೆ ಒಳ್ಳೇದು. ಸೊ ಇವಾಗ ಇದ್ರಲ್ಲಿ ಏನಾಗುತ್ತೆ, ನಾನು ನಂಬರಿಂಗ್ ಕೊಟ್ಟಿದ್ದೀನಿ. ಏನು ಅಂತಂದ್ರೆ ಇದು 1 ಅಂತಂದ್ರೆ ಬೈನ್. ಹೀಗೆ ಒಂದೊಂದಕ್ಕೂ ಒಂದೊಂದು ನಂಬರ್ ಇದೆ. ನೀವು ಆ ಚಾರ್ಟ್ ಅನ್ನ ಸ್ವಲ್ಪ ಝೂಮ್ ಮಾಡಿ ನೋಡಿ, ಝೂಮ್ ಮಾಡಿದಾಗ ನಿಮಗೆ ಈ ನಂಬರಿಂಗ್ ಕಾಣಿಸುತ್ತೆ, ಗೊತ್ತಾಗುತ್ತೆ. ಓಕೆ. ಕೆಲವು ಕೆಲವೊಂದು ಸ್ವಲ್ಪ ಟಫ್ ಅಂತ ಅನ್ಸ್ಬೋದು ಹುಡ್ಕೋದು, ಪಾಯಿಂಟ್ ನಂಬರ್ 16, ಪಾಯಿಂಟ್ ನಂಬರ್ 19 ಇವೆಲ್ಲ. ಬಟ್ ನೀವು ಇನ್ನೊಂದ್ಸತಿ ಕ್ಲೀನ್ ಆಗಿ ನೋಡಿದಾಗ ಎಲ್ಲಾ ಪಾಯಿಂಟ್ಸ್ಗಳು ಆ ಚಾರ್ಟ್ ಅಲ್ಲಿ ಸಿಗುತ್ತೆ. ಆ ಚಾರ್ಟ್ನ ನೀವು ಮಾಡ್ಬೋದು. ತುಂಬಾ ಈಸಿಯೆಸ್ಟ್. ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನೆಕ್ಸ್ಟ್ ಫ್ಯೂಚರ್ ಕ್ಲಾಸಸ್ ಅಲ್ಲಿ ಯಾವ ಪಾಯಿಂಟ್ ಪ್ರೆಸ್ ಮಾಡಿದಾಗ ಯಾವ ಸಿಂಪ್ಟಮ್ಗೆ ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾಯಿಂಟ್ ನಂಬರ್ನ ಹೇಳ್ತೀನಿ ಹೊತ್ತು ನಾನು ಆ ನೇಮ್ನ ಹೇಳ್ತಾ ಕುತ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ನೀವು ಬೆಟರ್ ಈ ಚಾರ್ಟ್ನ ಒಂದು ಪ್ರಿಂಟ್ಔಟ್ ತಗೊಳ್ಳಿ. ಆಮೇಲೆ ಇದು ಒಂದು 1 to 38, ನಂಬರ್ 1 to 38 ನಿಮ್ ಜೊತೆ ಇದ್ದರೆ ಒಳ್ಳೇದು, ಒಂದು ಪಾಯಿಂಟ್. ಓಕೆ. ನೆಕ್ಸ್ಟ್ ಈ ರಿಫ್ಲೆಕ್ಸಾಲಜಿಲಿ ನಾವು ಕೆಲವು ಇಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ನು ರಿಫ್ಲೆಕ್ಸಾಲಜಿ ಸ್ಟಿಕ್ ಅಂತ ಹೇಳ್ಬಿಟ್ಟು ಒಂಥರ ಜಿಮ್ಮಿ ಟೈಪ್ ಇರುತ್ತೆ. ಇದನ್ನ ಆಕ್ಚುಲಿ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನ ನಾವು ಟಾರ್ಗೆಟ್ ಮಾಡಿಬಿಟ್ಟು ಯೂಸ್ ಮಾಡಬಹುದು. ಇನ್ನೊಂದು ಫೂಟೋಲರ್, ಇದು ನಾರ್ಮಲ್ ರಿಫ್ಲೆಕ್ಸಾಲಜಿ ಅಂದ್ರೆ ಹೇಗೆ ಹೇಳ್ಬೋದು ಅಂದ್ರೆ ರಿಲ್ಯಾಕ್ಸೇಷನ್ ಪ್ರೊಸೆಸ್ಗೆ ಇದನ್ನು ಯೂಸ್ ಮಾಡೋದು. ಇನ್ನೊಂದು ಫುಟ್ಬೋರ್ಡ್ ಅಥವಾ ಅಕ್ಯುಪಂಕ್ಚರ್ ಮ್ಯಾಟ್ ಅಂತ ಹೇಳ್ಬಿಟ್ಟು ಸಿಗುತ್ತಲ್ವಾ, ಇದನ್ನು ಕೂಡ ಯೂಸ್ ಮಾಡಬಹುದು. ಇದು ಕೂಡ ಅಷ್ಟೇ, ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನೋದಕ್ಕಿಂತ ನಿಮಗೆ ಹೋಲ್ ಲೆಗ್ನ ರಿಫ್ಲೆಕ್ಸಾಲಜಿ ಮಾಡೋದಕ್ಕಾಗುತ್ತೆ. ಇನ್ನೊಂದು ರಿಫ್ಲೆಕ್ಸಾಲಜಿ ಬಾಲ್, ಇದು ಕಾಲ್ಗಿಂತ ಕೈಗೆ ಚೆನ್ನಾಗ್ ಅನ್ಸುತ್ತೆ ಇದು ರಿಫ್ಲೆಕ್ಸಾಲಜಿ ಮಾಡೋದಕ್ಕೆ. ಇದಿಷ್ಟಲ್ಲೂ ಈ ರಿಫ್ಲೆಕ್ಸಾಲಜಿ ಸ್ಟಿಕ್ ಇದೆ ನೋಡಿ, ಈ ಸ್ಟಿಕ್ ಬಂದ್ಬಿಟ್ಟು ನಾವು ಪರ್ಟಿಕ್ಯುಲರ್ ಪಾಯಿಂಟ್ ನ ಟಾರ್ಗೆಟ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಈ ಸ್ಟಿಕ್ ಅಂದ್ರೆ ಯಾವುದೇ ಒಂದು ಪ್ರೋಟೋಕಾಲ್ ಇರುತ್ತೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 26, 29, 30 ಅಂತ ಹೇಳ್ಬಿಟ್ಟು ಫಸ್ಟ್ 20 ಈ ಪೋರ್ಷನ್ ಇಂದ 26ನ ಮಾಡೋದು, ಅದಾದ್ಮೇಲೆ 29, ಅದಾದ್ಮೇಲೆ 30, ಹೀಗೆ ನಾವು ಅದನ್ನ ಮಾಡ್ಕೊಂಡು ಹೋಗ್ಬೋದು. ಓಕೆ. ಸೊ ಇದಾದ್ಮೇಲೆ ಇಲ್ಲೊಂದು ಮಷಿನ್ ಇದೆ, ಹೆಲ್ತ್ ಪ್ರೊಟೆಕ್ಷನ್ ಮೆಷಿನ್ ಅಂತ ಹೇಳ್ಬಿಟ್ಟು, ಇದು ಹೆಸರು HPM ಅಂತ ಹೇಳ್ತೀವಿ ನಾವು. ಓಕೆ. ಇದನ್ನ ನಾವು ತುಂಬಾ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಯೂಸ್ ಮಾಡ್ತೀವಿ. ಇದರದ್ದು ಫಸ್ಟ್ ಕೆಲಸ ಬಂದ್ಬಿಟ್ಟು ರಿಫ್ಲೆಕ್ಸಾಲಜಿ ಸ್ಟಿಮ್ಯುಲೇಷನ್ ಅಂತ ಹೇಳ್ಬಿಟ್ಟು, ಒಂದು ಪರ್ಟಿಕ್ಯುಲರ್ ಒಂದು ಪರ್ಟಿಕ್ಯುಲರ್ ಅಂಗನ ಆಕ್ಟಿವೇಟ್ ಮಾಡೋದು, ಅಥವಾ ಒಂದು ಪರ್ಟಿಕ್ಯುಲರ್ ನರ್ವ್ನ ರಿಲ್ಯಾಕ್ಸ್ ಮಾಡೋದು. ಸಿಯಾಟಿಕಾನೋ ಈ ಟೈಪ್ ಇರುತ್ತಲ್ವ ಹಾಗೆ. ಕೆಲವರಿಗೆ ಬಾಡಿ ಬ್ಯಾಲೆನ್ಸ್ ತಪ್ತಾ ಇರುತ್ತೆ, ಆ ಬಾಡಿ ಬ್ಯಾಲೆನ್ಸ್ನ ಮತ್ತೆ ರಿಸ್ಟೋರ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಇದು ಹೇಗೆ ಅಂತಂದ್ರೆ ಒನ್ ಟೈಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸರ್ಕ್ಯುಲೇಷನ್ ಥೆರಪಿ. ಇದರಲ್ಲಿ ಮೈಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ, ಮಸಲ್ಸ್ ನ ರಿಲ್ಯಾಕ್ಸ್ ಮಾಡುತ್ತೆ, ಆಕ್ಸಿಜನ್ ಸಪ್ಲೈನ ಇಂಪ್ರೂವ್ ಮಾಡುತ್ತೆ. ವೈಬ್ರೇಷನ್ ಥೆರಪಿಗೂ ಇದನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಈ ಕಾಲಲ್ಲಿ ಒಂಥರ ಮೈಲ್ಡ್ ನೋವು ಇದ್ದಾಗ, ಅಥವಾ ಕಾಲಲ್ಲಿ ಸ್ಟಿಫ್ನೆಸ್ ಇದ್ದಾಗ, ಆ ಲಿಂಪ್ ಗ್ಲ್ಯಾಂಡ್ ಅಲ್ಲಿ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಇದನ್ನ ಒಂದು 10 to 15 minutes, ಅಥವಾ ಹೆಚ್ಚಿಗೆ ಅಂತ ಅಂದ್ರೆ ದಿನಕ್ಕೆ 20 ನಿಮಿಷ ಯೂಸ್ ಮಾಡಬಹುದು. ಇದರಲ್ಲಿ ಈ ಕೆಲವು ಬಟನ್ಸ್ ಇದಾವೆ, ಅದರಲ್ಲಿ ಫ್ರೀಕ್ವೆನ್ಸಿನ ಸೆಟ್ ಮಾಡ್ಕೋಬಹುದು ನಮಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಇದು ತುಂಬಾ ಅಂದ್ರೆ ಇವಾಗ ಯಾವಾಗ್ಲೂ ನಿಂತ್ಕೊಂಡು ಕೆಲಸ ಮಾಡೋ, ಅಥವಾ ಯಾವಾಗ್ಲೂ ಕುತ್ಕೊಂಡೇ ಕೆಲಸ ಮಾಡೋ, ಅಂದ್ರೆ ಮೂಮೆಂಟ್ ಯಾವುದಿಲ್ಲ ಅನ್ಕೊಳ್ಳಿ,
ಅಂತ ಜನಕ್ಕೆ ಹೇಳ್ ಮಾಡಿಸಿದಂತ ಮಷಿನ್ ಇದು. ಆಮೇಲೆ ಸ್ವಲ್ಪ ಏಜ್ಡ್ ಪರ್ಸನ್, ಅಥವಾ ಈ ಬೈ ಕಾಲ್ಗಳಲ್ಲೇ ನೋವಿದೆ, ಅಥವಾ ಕಾಲ್ಗಳಲ್ಲಿ ನಂಬ್ನೆಸ್ ಇದೆ, ಸರ್ಕ್ಯುಲೇಷನ್ ಕಡಿಮೆ ಇದೆ, ಅಂತವ್ರಿಗೆ ಇದು ಯೂಸ್ ಆಗುತ್ತೆ. ಆ ಹೇಗೆ ಹೇಳ್ಬೋದು ಅಂತಂದ್ರೆ, ಇವಾಗ ವಾಕಿಂಗ್ ಮಾಡ್ತೀವಿ ನೋಡಿ, ಆ ವಾಕಿಂಗ್ ನ 40% ಎಫೆಕ್ಟ್ ನ ಈ ಮೆಷಿನ್ ಕೊಡುತ್ತೆ. ನೀವು 1 ಗಂಟೆ ವಾಕ್ ಮಾಡಿದಾಗ ನಿಮಗೆ ಎಷ್ಟು ಎನರ್ಜಿ ಸರ್ಕ್ಯುಲೇಟ್ ಆಗುತ್ತೋ, ಅಥವಾ ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗುತ್ತೋ, ಎಷ್ಟು ಎನರ್ಜಿ ಉಳಿಸ್ಕೊಳ್ಳುತ್ತೋ, ಈ ಮೆಷಿನ್ ನಲ್ಲಿ ಕೆಲಸ ಕಾಲಿಟ್ಕೊಂಡು ನಾವು ಆ ವೇವ್ಸ್ ನ ತಗೊಂಡಾಗ, ವೇವ್ಸ್ ಪಾಸ್ ಆದಾಗ 40% ಸಿಗ್ಬೋದು ಅಷ್ಟೇ. ಬಟ್ ವಾಕಿಂಗ್ಗೆ ಇದು ಸಮ ಅಲ್ಲ. ನನ್ನ ಕೈಲಿ ಎದ್ದು ಓಡಾಡೋದಕ್ಕೆ ಆಗಲ್ಲ ಅಂತ ಟೈಮ್ನಲ್ಲಿ, ಅಕಸ್ಮಾತ್ ಮಂಡಿ ನೋವಿದೆ ಅಂತ ಟೈಮ್ನಲ್ಲಿ, ಅಥವಾ ನನ್ನ ಹತ್ರ ಟೈಮೇ ಇಲ್ಲ ಅಂದವರಿಗೆ ಈ ಮಷಿನ್ ಮೇಲೆ ಕಾಲಿಟ್ಕೊಂಡು ನೀವು ಕೆಲಸನ ಮಾಡ್ಕೊಂಡಿರ್ಬೋದು. ಲೋ ಇಂಟೆನ್ಸಿಟಿಯಿಂದ ಸ್ಟಾರ್ಟ್ ಮಾಡಿ, ಎರಡು ಕಾಲ್ನ ಮಷಿನ್ ಅಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು, ಎರಡು ಕಾಲ್ನ ಮಷಿನ್ ಮೇಲೆ ಇಟ್ಕೊಂಡು ತುಂಬಾ ಲೋ ಇಂಟೆನ್ಸಿಟಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ, ಹಾಗೆ ಕಂಟಿನ್ಯೂ ಮಾಡ್ಕೊಂಬಂದನು ಆಗುತ್ತೆ. ಆಕ್ಚುಲಿ ಇಫ್ ಇನ್ ಕೇಸ್ ನಿಮ್ಮ ದೇಹದಲ್ಲಿ ಪೇಸ್ ಮೇಕರ್ ಇದೆ ಅಂತಂದ್ರೆ ಇದನ್ನ ಯೂಸ್ ಮಾಡೋ ಹಾಗಿಲ್ಲ, ಅಥವಾ ಪ್ರೆಗ್ನೆನ್ಸಿಲಿ ಇದನ್ನ ಯೂಸ್ ಮಾಡೋ ಹಾಗಿಲ್ಲ. ತುಂಬಾ ಹಾರ್ಟ್ ಡಿಸೀಸಸ್ ಇದೆ, ತುಂಬಾ ಸಿವಿಯರ್ ಹಾರ್ಟ್ ಡಿಸೀಸಸ್ ಇದೆ ಅಂದಾಗಲೂ ಇದನ್ನ ಯೂಸ್ ಮಾಡೋ ಹಾಗಿಲ್ಲ. ಇಫ್ ಇನ್ ಕೇಸ್ ಎಪಿಲೆಪ್ಸಿ ಇದೆ ಅಂತ ಅಂದನು ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ಕಾಲಲ್ಲಿ ಕೆಳಗಡೆ ವೂಂಡ್ಸ್ ಇದೆ, ಗಾಯಗಳಾಗಿದೆ ಅಂತ ಅಂದಾಗ್ಲೂ ಇದನ್ನ ಯೂಸ್ ಮಾಡೋಕೆ ಆಗೋದಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಯಾವಾಗ ಯೂಸ್ ಮಾಡಬಹುದು ಅನ್ನೋದ್ಕಿಂತ ಯಾವಾಗ ಯೂಸ್ ಮಾಡಬಾರ್ದು ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ನೋಡಿ, ಪೇಸ್ ಮೇಕರ್, ಪ್ರೆಗ್ನೆನ್ಸಿ, ಸಿವಿಯರ್ ಹಾರ್ಟ್ ಡಿಸೀಸ್, ಎಪಿಲೆಪ್ಸಿ, ಓಪನ್ ವೂಂಡ್ಸ್, ಇದಿಷ್ಟು ಟೈಮ್ನಲ್ಲೂ ಇದನ್ನ ಯೂಸ್ ಮಾಡಬೇಡಿ ದಯವಿಟ್ಟು. ಓಕೆ. ಇದು ನಿಮಗೆ ಎಲ್ಲ ಕಡೆ ಸಿಗುತ್ತೆ ಆಸ್ ಯೂಶುವಲ್. ಅಮೆಝಾನ್ ಅಲ್ಲೂ ಸಿಗುತ್ತೆ, ಇದರಲ್ಲೂ ಲೋಕಲ್ ಶಾಪ್ಸ್ ಅಲ್ಲೂ ಸಿಗುತ್ತೆ. ಬಟ್ ಏನು ಅಂತಂದ್ರೆ ನಿಮ್ಮ ಸರ್ಟಿಫೈಡ್ ಸೋರ್ಸ್ ಇಂದಾನೇ ತಗೊಳ್ಳಿ. ಯಾಕೆಂದ್ರೆ ಈ ಅಮೆಝಾನ್ ಅಲ್ಲಿ ನಾನೇ ಕೆಲವು ತರಿಸಿದಾಗ ಏನಾಗಿತ್ತು, ಸ್ಟಾರ್ಟಿಂಗ್ ಒಂದ್ 4-5 ದಿನ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ ನೋಡಿ, ಆ ವೇವ್ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಬರ್ತಾ ಇತ್ತು. ಇದು ನಾರ್ಮಲಿ ಯೂಶುವಲ್ ಜನಕ್ಕೆ ಗೊತ್ತಾಗೋದಿಲ್ಲ. ಯಾಕೆ ಅಂತಂದ್ರೆ ಅಷ್ಟೇ ಸೆನ್ಸೇಷನ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ, ಸೆನ್ಸೇಷನ್ ಕಡಿಮೆ ಆಗಿರೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಒಳ್ಳೆ ಕ್ವಾಲಿಟಿ ತಗೊಳ್ಳಿ. ಆ ಅದರಲ್ಲಿ ಒಂದು ಚಿಕ್ಕ ಮೋಟರ್ ಇರುತ್ತೆ, ಅದು ಕೂಡ ಒಳ್ಳೆ ಕ್ವಾಲಿಟಿ ಇರಬೇಕು. ಒಳ್ಳೆ ಕ್ವಾಲಿಟಿ ಇದು ನಿಮ್ಗೆ ಫರ್ಡ್ ಸೋರ್ಸ್ ಇದೆ ಮಾತ್ರ ತಗೊಳ್ಳಿ. ಇಲ್ಲ ಅಂತ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ತಗೊಳ್ಳೋದಕ್ಕೆ ಹೋಗ್ಬೇಡಿ. ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಓಕೆ, ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ಇದು ಹೇಳಿದ್ನಲ್ಲ, ಇದಾದ್ಮೇಲೆ ಇವಾಗ ನಾವು ರಿಫ್ಲೆಕ್ಸಾಲಜಿನ ಡಯಾಗ್ನೋಸಿಸ್ ಅಲ್ಲಿ ಹೇಗೆ ಯೂಸ್ ಮಾಡೋದು, ಮೇನ್ ಪಾರ್ಟ್. ರಿಫ್ಲೆಕ್ಸಾಲಜಿನ ಯೂಸ್ ಮಾಡಿಬಿಟ್ಟು ಹೇಗೆ ಡಯಾಗ್ನೋಸಿಸ್ ಮಾಡೋದು ಅನ್ನೋದ್ರ ಬಗ್ಗೆನ ಇಲ್ಲಿ ಕಲಿತೀವಿ. ಓಕೆ. ಓಕೆ. ಸೊ ಇಲ್ಲಿ ರಿಫ್ಲೆಕ್ಸಾಲಜಿಲಿ ನಾವು ಡಯಾಗ್ನೋಸಿಸ್ ನ 3 ಲೆವೆಲ್ ಅಲ್ಲಿ ಮಾಡ್ತೀವಿ. ಫಸ್ಟ್ ಲೆವೆಲ್ ಅಲ್ಲಿ ಫಂಕ್ಷನಲ್ ಇಂಬ್ಯಾಲೆನ್ಸ್. ಫಂಕ್ಷನಲ್ ಇಂಬ್ಯಾಲೆನ್ಸ್ ಅಂತ ಅಂದಾಗ ಇದು ತುಂಬಾ ಅರ್ಲಿ ಸ್ಟೇಜ್, ಅಕ್ಯೂಟ್ ಸ್ಟೇಜ್, ಫಸ್ಟ್ ಸ್ಟೇಜ್. ಯಾವುದೇ ಸಿಂಪ್ಟಮ್ ಆಗ್ಲಿ, ಯಾವುದೇ ಡಿಸೀಸಸ್ ಆಗ್ಲಿ, ಫಸ್ಟ್ ಸ್ಟೇಜ್ ಅಲ್ಲಿ ಫಂಕ್ಷನಲ್ ಇಂಬ್ಯಾಲೆನ್ಸ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಅಂಗ ಅಥವಾ ಆರ್ಗನ್ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ ಫಸ್ಟ್ ಲೆವೆಲ್ ಅಲ್ಲಿ. ಬಟ್ ಅದು ಹಾನಿ ಆಗಿರೋದಿಲ್ಲ, ಡ್ಯಾಮೇಜ್ ಆಗಿರೋದಿಲ್ಲ, ಮೈಲ್ಡ್ ಸ್ಟ್ರೆಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅದನ್ನ ರಿಫ್ಲೆಕ್ಸ್ ಪಾಯಿಂಟ್ ಅಲ್ಲಿ ಹೇಗೆ ನಾವು ನೋಡ್ಬೋದು ಅಂತಂದ್ರೆ, ಸ್ವಲ್ಪ ಟೆಂಡರ್ನೆಸ್ ಇರುತ್ತೆ ಆ ಪರ್ಟಿಕ್ಯುಲರ್ ಪಾಯಿಂಟ್. ವಿತ್ ಎಕ್ಸಾಂಪಲ್ಸ್ ನ ಹೇಳ್ತೀನಿ ನಾನು. ಬಟ್ ಫಸ್ಟ್ ಲೆವೆಲ್ ಅಲ್ಲಿ ಆ ಪಾಯಿಂಟ್ ಅಲ್ಲಿ
ಯಾವ ಸೆನ್ಸೇಷನ್ ಇರುತ್ತೆ ಅಂತಂದ್ರೆ ಸ್ವಲ್ಪ ಟೆಂಡರ್ನೆಸ್ ಅಂದ್ರೆ ಮಾಮೂಲಾಗಿ ಟಚ್ ಮಾಡಿದಾಗ ನೋವಲ್ಲ, ಬಟ್ ಸ್ವಲ್ಪ ಪ್ರೆಸ್ ಮಾಡಿದಾಗ ನೋವು ಸ್ಟಾರ್ಟ್ ಆಗಿರುತ್ತೆ. ಇದನ್ನ ಫಸ್ಟ್ ಲೆವೆಲ್ ಅಂತೀವಿ. ಅಂದ್ರೆ ಸೆನ್ಸಿಟಿವಿಟಿ ಇದೆ, ಸ್ವಲ್ಪ ನೋವಿದೆ, ಬಟ್ ಹಾರ್ಡ್ನೆಸ್ ಇಲ್ಲ, ಸ್ವೆಲ್ಲಿಂಗ್ ಇಲ್ಲ. ಆ ಪಾಯಿಂಟ್ ಅಲ್ಲಿ ಯಾವ್ದಾವ್ದೋ ಒಂದು ಫ್ಲೆಕ್ಸ್ ಪಾಯಿಂಟ್, ಆ ಪಾಯಿಂಟ್ ಅಲ್ಲಿ ಲೈಟ್ ಪೇನ್ ಇದೆ. ಅದು ನೀವು ಪ್ರೆಸ್ ಮಾಡಿದಾಗ, ತುಂಬಾ ಒತ್ತದಾಗ ಲೈಟ್ ಪೇನ್ ಇದೆ, ಬಟ್ ಆ ಪೋರ್ಷನ್ ನಲ್ಲಿ ಎಲ್ಲೂ ಗಟ್ಟಿ ಅಂತ ಅನಿಸ್ತಾ ಇಲ್ಲ, ಸ್ವೆಲ್ಲಿಂಗ್ ಕೂಡ ಇಲ್ಲ. ಸೊ ಇದ ಮೀನಿಂಗ್ ಏನು ಅಂತಂದ್ರೆ, ಆ ಪರ್ಟಿಕ್ಯುಲರ್ ಒಂದು ಅಂಗ ಇದೆ ನೋಡಿ, ಇವಾಗ ಆ ಅಂಗದ್ದು ರಿಫ್ಲೆಕ್ಸ್ ನ ನೀವು ಕೈಯಲ್ಲಿ ಪ್ರೆಸ್ ಮಾಡಿದಾಗ ನಿಮಗೆ ಲೈಟ್ ಆಗಿ ನೋವಿದೆ, ಹಾರ್ಡ್ನೆಸ್ ಇಲ್ಲ, ಸ್ವೆಲ್ಲಿಂಗ್ ಇಲ್ಲ ಅಂತ ಅಂದಾಗ ಆ ಪರ್ಟಿಕ್ಯುಲರ್ ಅಂಗಾಂಗ ಏನಿದೆ ಅದ್ ಕೆಲಸ ನಿಧಾನ ಮಾಡಿದೆ, ಕೆಲಸ ನಿಂತಿಲ್ಲ, ಕೆಲಸ ಮಾಡ್ತಾನೆ ಇದೆ, ಬಟ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗಿದೆ. ಇದನ್ನ ಗೊತ್ತಾಗುತ್ತೆ ಫಸ್ಟ್ ಲೆವೆಲ್ ಅಲ್ಲಿ. ಓಕೆ, ಇವಾಗ ಸ್ಟಮಕ್ ರಿಲೇಟೆಡ್ ಇತ್ತು ಅನ್ಕೊಳ್ಳಿ, ಅವಾಗ ಮೈಲ್ಡ್ ಆಗಿ ಅಸಿಡಿಟಿ ಸ್ಟಾರ್ಟ್ ಆಗಿರುತ್ತೆ. ಯಾವಾಗ್ಲೋ ಒಂದ್ಸತಿ ಅಸಿಡಿಟಿ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಬ್ಲೋಟಿಂಗ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಈ ಆ ಚಾರ್ಟ್ ನ ನೋಡಿ, ಆ ನಂಬರ್ 27 ಅಲ್ಲಿ ನಿಮಗೆ ಇಫ್ ಇನ್ ಕೇಸ್ ಅಕಸ್ಮಾತ್ ಅಸಿಡಿಟಿ ರಿಲೇಟೆಡ್ ಪ್ರಾಬ್ಲಮ್ ಇದ್ದು ಅದು ಫಸ್ಟ್ ಲೆವೆಲ್ ಅಲ್ಲಿ ಇದೆ ಅಂದಾಗ ಮೈಲ್ಡ್ ಆಗಿ ಪೇನ್ ಇರುತ್ತೆ. ಅದು ಯಾವಾಗ ಹೇಗೆ ಪೇನ್ ಇರುತ್ತೆ ಅಂತಂದ್ರೆ, ನೀವು ಹೀಗೆ ಒತ್ತದಾಗ, ಹೀಗೆ ಒತ್ತದಾಗ ಪೇನ್ ಇದೆ, ಹೀಗೆ ಮೇಲ್ಗಡೆ ಮುಟ್ಟಿದಾಗ ಎಲ್ಲೂ ಪೇನ್ ಇಲ್ಲ. ಅಕಸ್ಮಾತ್ ನಂಬರ್ 27 ಅಂದ್ರೆ ಸ್ಟಮಕ್ ಮೇಲೆ ಪೇನ್ ಆಗ್ತಾ ಇದೆ ಅಂತ ಅಂದ್ರೆ ಅದು ಮೈಲ್ಡ್ ಆಗಿ ಡೈಜೆಸ್ಟಿವ್ ಸ್ಟ್ರೆಸ್ ನ ತೋರಿಸುತ್ತೆ, ಅರ್ಲಿ ಸ್ಟೇಜ್. ಓಕೆ, ಸ್ವೆಲ್ಲಿಂಗ್ ಇಲ್ಲ, ಹಾರ್ಡ್ನೆಸ್ ಕೂಡ ಇಲ್ಲ. ಇವಾಗ ಸೆಕೆಂಡ್ ಲೆವೆಲ್ ಅಂತಂದ್ರೆ ಇನ್ಫ್ಲಮೇಷನ್ ಸ್ಟೇಜ್ ಅಂತೀವಿ. ಡಿಸೀಸು ಆಕ್ಟಿವ್ ಆಗಿದೆ, ಡಿಸೀಸ್ ಬಂದು ಅದು ಆಕ್ಟಿವ್ ಆಗಿದೆ, ಆ ಪರ್ಟಿಕ್ಯುಲರ್ ಸಿಂಪ್ಟಮ್ ಆಕ್ಟಿವ್ ಆಗಿದೆ. ಅಂತ ಟೈಮ್ನಲ್ಲಿ ನಮ್ಮ ಕೈ ಅಥವಾ ಕಾಲಲ್ಲಿ ರಿಫ್ಲೆಕ್ಸ್ ಪಾಯಿಂಟ್ಸ್ ಇರುತ್ತೆ ನೋಡಿ, ಅವಾಗ ಅಲ್ಲಿ ಯಾವ ಸೆನ್ಸೇಷನ್ ಬರುತ್ತೆ ಅಂತಂದ್ರೆ, ನೀವು ಆ ಜಾಗನ ಇವಾಗ ಸ್ಟಮಕ್ ರಿಲೇಟೆಡ್ ಅಂತಾನೆ ತಗೊಳ್ಳಿ. ಸ್ಟಮಕ್ ಗೆ ಸಂಬಂಧಪಟ್ಟಿರೋದು ಮೈಲ್ಡ್ ಆಗಿ ಅಸಿಡಿಟಿ ಅಂತ ತಗೊಳ್ಳೋಣ. ಓಕೆ, ಅಸಿಡಿಟಿ ಅಂತ ತಗೊಂಡಾಗ ಮೈಲ್ಡ್ ಆಗಿತ್ತು, ಅವಾಗ ಹೀಗೆ ಮೇಲ್ಗಡೆ ಕೈ ಆಡಿಸಿದಾಗ ನಿಮಗೆ ಏನು ಪೇನ್ ಇರ್ತಾ ಇರಲಿಲ್ಲ, ಬಟ್ ಸ್ವಲ್ಪ ಡೀಪ್ ಆಗಿ ಪ್ರೆಸ್ ಮಾಡಿದಾಗ ನೋವಿತ್ತು ಲೆವೆಲ್ 1 ಅಲ್ಲಿ. ಆ ಜಾಗದಲ್ಲಿ ಸ್ವೆಲ್ಲಿಂಗು ಇಲ್ಲ, ಆ ಜಾಗದಲ್ಲಿ ಸ್ವಲ್ಪ ಗಟ್ಟಿ ಅಂತಾನು ಎಲ್ಲೂ ಅಂತ ಅನಿಸ್ತಾ ಇಲ್ಲ. ಸೊ ಅವಾಗ ಏನಂತ ತಿಳ್ಕೋಬೇಕು, ಅದು ಲೆವೆಲ್ 1 ಅಲ್ಲಿದೆ ಅಂತ. ಅದೇ ಅಕಸ್ಮಾತ್ ಅದು ಆಕ್ಟಿವ್ ಆಯ್ತು ಅನ್ಕೊಳ್ಳಿ, ಸ್ಟೇಜ್ 2 ಅಂದ್ರೆ ಇನ್ಫ್ಲಮೇಷನ್ ಸ್ಟೇಜ್ ಅಂತೀವಿ ಅದನ್ನ. ಅವಾಗ ಏನಾಗುತ್ತೆ, ಆ ಜಾಗನ ನೀವು ಪ್ರೆಸ್ ಮಾಡಿದಾಗ ಒಂಥರ ಶಾರ್ಪ್ ಪೇನ್ ಇರುತ್ತೆ, ಅಂದ್ರೆ ಚುಚ್ಚದಾಗಿ ಪೇನ್. ನೀವು ಆ ಪ್ರೆಸ್ ಮಾಡಿದಾಗ ಪೇಷಂಟು ಕೈನ ಹಿಂದ್ಗಡೆ ಎಳ್ಕೊಂಡ್ಬಿಡ್ತಾರೆ, ಅಥವಾ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ನಿಮಗೆ ಕಣ್ಣು ಒಂಥರ ಮುಚ್ಚಿಬಿಡುತ್ತೆ. ಆ ಶಾರ್ಪ್ ಪೇನ್ ನ ನೀವು ಕೇಳಿ ತಿಳ್ಕೊಳ್ಳೋದಕ್ಕಾಗಲ್ಲ, ಪೇಷಂಟ್ ಮುಖ ನೋಡಿ ಅಥವಾ ಪೇಷಂಟ್ ಬಿಹೇವ್ ಮಾಡೋದನ್ನ ನೋಡ್ಬಿಟ್ಟು ತಿಳ್ಕೊಬಹುದು. ಸ್ವಲ್ಪ ಡೀಪ್ ಆಗಿ ಪ್ರೆಸ್ ಮಾಡಿ ಚುಚ್ಚದಂಗೆ ನೋವು ಬಂದೇ ಬರುತ್ತೆ, ಅಕಸ್ಮಾತ್ ಲೆವೆಲ್ 2 ಅಲ್ಲಿ ಇತ್ತು ಅಂತ ಅಂದಾಗ. ಅಂದ್ರೆ ಸೆನ್ಸಿಟಿವಿಟಿ ತುಂಬಾ ಇದೆ, ಸ್ಟ್ರಾಂಗ್ ಸೆನ್ಸಿಟಿವಿಟಿ. ನೀವು ಪ್ರೆಸ್ ಮಾಡಿದ ಕೂಡಲೇ ಪೇಷಂಟು ಕಾಲು ಅಥವಾ ಕೈ ಹಿಂದಕ್ಕೆ ತಗೊಂಡ್ಬಿಡ್ತಾರೆ. ಇದು ಲೆವೆಲ್ 2 ಅಂದ್ರೆ ಇನ್ಫ್ಲಮೇಷನ್ ಸ್ಟೇಜಿಗೆ ಬಂದಿದೆ. ಇನ್ಫ್ಲಮೇಷನ್ ಸ್ಟೇಜಿಗೆ ಬಂದಾಗ ಏನಾಗುತ್ತೆ, ಒಂದು ಫೀವರ್ ಬಂದಿರುತ್ತೆ, ಅಥವಾ ಥ್ರೋಟ್ ಇನ್ಫೆಕ್ಷನ್ ಇತ್ತು ಅಂತಂದ್ರೆ ನುಂಗೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಇದು ಲೆವೆಲ್ 2. ಆ ಜಾಗದಲ್ಲಿ ಆ ರಿಫ್ಲೆಕ್ಸಾಲಜಿ ಏನಿದೆ, ರಿಫ್ಲೆಕ್ಸ್ ಪಾಯಿಂಟ್ ಏನಿದೆ, ಆ ಜಾಗದಲ್ಲಿ ಮೈಲ್ಡ್ ಆಗಿ ಬಿಸಿ ಇದ್ದವನು ಇರಬಹುದು, ಇರಲೇಬೇಕು ಅಂತ ಏನಿಲ್ಲ, ಬಟ್ ಇನ್ ಕೇಸ್
ಇತ್ತು ಅಂತಂದ್ರೆ ಅದನ್ನ ನೀವು ಇದಕ್ಕೆ ಕೋರಿಲೇಟ್ ಮಾಡಬಹುದು. ಇದು ಲೆವೆಲ್ 2. ಇನ್ನ ಫೈನಲ್ ಲೆವೆಲ್. ಓಕೆ, ಇದು ಕ್ರಾನಿಕ್ ಸ್ಟೇಜ್. ಇದು ಬಹಳ ಕಾಲದಿಂದ, ತುಂಬಾ ಟೈಮಿಂದ ಇದ್ದ ಟೈಮ್ ಇದ್ದ ಸಿಂಪ್ಟಮ್ ಇದ್ದ ಕೇಸ್ ಇದು. ಕ್ರಾನಿಕ್ ಡಿಜನರೇಷನ್ ಅಂತೀವಿ, ಲಾಂಗ್ ಟರ್ಮ್ ಡಿಸೀಸ್. ಸೊ ಲೆವೆಲ್ 1 ಫಸ್ಟ್ ಸ್ಟೇಜು, ಲೆವೆಲ್ 2 ಏನಾಯ್ತು ಮಿಡ್ ಸ್ಟೇಜು, ಲೆವೆಲ್ 3 ಇದು ಬಂದ್ಬಿಟ್ಟು ಕ್ರಾನಿಕ್ ಸ್ಟೇಜ್. ಈ ಕ್ರಾನಿಕ್ ಸ್ಟೇಜ್ ಅಲ್ಲಿ ಆ ಪರ್ಟಿಕ್ಯುಲರ್ ರಿಫ್ಲೆಕ್ಸ್ ಪಾಯಿಂಟ್ ಇದೆ ನೋಡಿ, ಆ ಪಾಯಿಂಟ್ ಮೇಲೆ ನಿಮಗೆ ಡೀಪ್ ಆಗಿ ಡಲ್ ಪೇನ್ ಇರುತ್ತೆ. ಅಂದ್ರೆ ಇವಾಗ ಸ್ಟೇಜ್ 2 ಅಲ್ಲಿ ಇದ್ದಾಗ ಏನಾಯ್ತು, ನೀವು ಪ್ರೆಸ್ ಮಾಡಿ ಬಿಟ್ಟಾಗ ಒಂಥರ ಚುಚ್ಚದಂಗೆ ಪೇಯ್ನ್ ಆಗ್ಬಿಟ್ಟು ಸುಮ್ಮನಾಗ್ಬಿಡುತ್ತೆ, ಟಕ್ಕಂತ ಗುಣ ಆಗ್ಬಿಡುತ್ತೆ. ಗುಣ ಆಗುತ್ತೆ ಅಂತಂದ್ರೆ ಆ ನೋವು ಕಡಿಮೆ ಆಗ್ಬಿಡುತ್ತೆ. ಬಟ್ ಅದೇ ಇಫ್ ಇನ್ ಕೇಸ್ ಲೆವೆಲ್ 3 ನಲ್ಲಿ ಇದೆ ಅಂತ ಅಂದಾಗ ಏನಾಗುತ್ತೆ, ನೀವು ಒಂದ್ಸತಿ ಡೀಪ್ ಆಗಿ ಪ್ರೆಸ್ ಮಾಡಿದ್ಮೇಲೆ ನೋವು ಸ್ಟಾರ್ಟ್ ಆಗಿರುತ್ತೆ ನೋಡಿ, ಅದು ಕಡಿಮೆ ಅಂತ ಅಂದ್ರೆ ಒಂದು 10 ಇಂದ 15 ಸೆಕೆಂಡ್ ಹಾಗೇ ಇರುತ್ತೆ ಅದು ಪೇನ್. ಇದೇನ್ ತೋರಿಸ್ತಾ ಇದೆ ಅಂತಂದ್ರೆ ಇದು ಲೆವೆಲ್ 3 ತೋರಿಸ್ತಾ ಇದೆ. ಓಕೆ, ಸೊ ನೀವು ಆ ರಿಫ್ಲೆಕ್ಸ್ ಪಾಯಿಂಟ್ ನ ಪ್ರೆಸ್ ಮಾಡಿದಾಗ ಪೇಯ್ನ್ ಸ್ಟಾರ್ಟ್ ಆಯ್ತು, ನೀವು ಕೈ ತೆಗೆದ ಮೇಲೂ ಒಂದು 10 ಇಂದ 15 ಸೆಕೆಂಡ್ ಪೇಯ್ನ್ ಇದೆ ಅಂತ ಅಂದ್ರೆ ಇದು ತುಂಬಾ ಕ್ರಾನಿಕ್ ಸ್ಟೇಜಿಗೆ ಹೋಗಿದೆ ಡಿಸೀಸು ಅಂತ. ಪೇಯ್ನ್ ಹಾಗೆ ಇರ್ಬೋದು. ಇನ್ನು ಕೆಲವು ಕೇಸಲ್ಲಿ ಏನಾಗುತ್ತೆ, ಆ ಜಾಗದಲ್ಲಿ, ಆ ಪರ್ಟಿಕ್ಯುಲರ್ ಜಾಗದಲ್ಲೇ ಒಂಥರ ಗಂಟು ಟೈಪ್ ಇರುತ್ತೆ, ಹಾರ್ಡ್ ನಾಡ್ಯೂಲ್ಸ್ ಅಂತೀವಿ ಅದನ್ನ, ಅದು ಕೂಡ ಹಾಗೆ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದ್ರೆ ಕ್ರಿಸ್ಟಲ್ ಡೆಪಾಸಿಟ್ ಆಗುತ್ತೆ ಆ ಜಾಗದಲ್ಲಿ. ಸ್ಕಿನ್ನು ತುಂಬಾ ದಪ್ಪ ಆಗ್ಬಿಟ್ಟು ಒಳಗಡೆ ಕೆಲವು ಕ್ರಿಸ್ಟಲ್ಸ್ ಇದೆ ಅಂತ ನಿಮಗೆ ಫೀಲ್ ಆಗುತ್ತೆ. ಅಕಸ್ಮಾತ್ ಆ ಡಿಸೀಸು ಲೆವೆಲ್ 3 ನಲ್ಲಿ ಇತ್ತು ಅಂತಂದ್ರೆ, ಯಾವಾಗ ಸ್ಕಿನ್ನು ದಪ್ಪ ಆಗುತ್ತೆ ನಿಮಗೆ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ, ರೆಡ್ಯೂಸ್ಡ್ ಸೆನ್ಸಿಟಿವಿಟಿ. ಸೊ ಡೀಪ್ ಡಲ್ ಪೇನ್ ಇದೆ, ಹಾರ್ಡ್ ನಾಡ್ಯೂಲ್ಸ್ ಇದಾವೆ, ಕ್ರಿಸ್ಟಲ್ ಡೆಪಾಸಿಟ್ ಆಗುತ್ತೆ, ಡೆಪಾಸಿಟ್ಸ್ ಇದಾವೆ, ಸ್ಕಿನ್ ತುಂಬಾನೇ ತಿಕ್ಕಾಗ್ತಾ ಇದೆ. ಸ್ಕಿನ್ ತಿಕ್ಕಾಗಿರೋದ್ರಿಂದ ಏನಾಗ್ತಾ ಇದೆ, ಸೆನ್ಸಿಟಿವಿಟಿ ಕಡಿಮೆ ಆಗ್ತಾ ಇದೆ. ಸ್ಕಿನ್ ಜಾಸ್ತಿ ದಪ್ಪ ಇದ್ದಾಗ್ಲೇ ತಾನೇ ಸೆನ್ಸಿಟಿವಿಟಿ ಕಡಿಮೆ ಆಗೋದು. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ ಅಲ್ಲಿ ತುಂಬಾ ಕ್ರಾನಿಕ್ ಸ್ಟೇಜ್ ಅಲ್ಲಿ ಇದೆ ಡಿಸೀಸು. ಅಂದ್ರೆ ತುಂಬಾ ಪೇಷಂಟ್ಗೆ ತುಂಬಾನೇ ಸುಸ್ತಾಗೋದು, ಫ್ರೀಕ್ವೆಂಟ್ ಯೂರಿನೇಷನ್ ಅಥವಾ ಗಾಯ ಗೀಯ ಏನಾದ್ರು ಆಯ್ತು ಅಂತಂದ್ರೆ ಅದು ಗುಣನೇ ಆಗೋದಿಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಇದು ಕ್ರಾನಿಕ್ ಸ್ಟೇಜ್. ಇದು ತುಂಬಾ ಡೀಪ್ ಲೆವೆಲ್ ಅಲ್ಲಿ ಮೆಟಬಾಲಿಕ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಡಯಾಬಿಟಿಸ್, ಬ್ಲಡ್ ಪ್ರೆಷರ್, ಇವೆಲ್ಲ ತುಂಬಾ ಲಾಂಗ್ ಟರ್ಮ್ ಇಂದ ಆಗೋದು. ಒಂದೇ ದಿನದಲ್ಲಿ ಡಯಾಬಿಟಿಸ್, ಒಂದೇ ದಿನದಲ್ಲಿ ಹೈ ಬ್ಲಡ್ ಪ್ರೆಷರ್ ಎಲ್ಲ ಆಗೋಗ್ಬಿಡೋದಿಲ್ಲ. ತುಂಬಾ ಲಾಂಗ್ ಟರ್ಮ್ ಅಲ್ಲಿ ನೀವು ಸಿಸ್ಟಮ್ನ ಇಂಬ್ಯಾಲೆನ್ಸ್ ಮಾಡಿದಾಗ್ಲೇ ಇದಾಗೋದು. ಓಕೆ, ಸೊ ಇಲ್ಲಿ ರಿಫ್ಲೆಕ್ಸಾಲಜಿ ಡಯಾಗ್ನೋಸಿಸ್ ಅಂತ ಬಂದಾಗ ನಾವು 3 ಲೆವೆಲ್ಸ್ ನ ಹೇಳ್ತೀವಿ. ನಾನು ಹೇಳಿದ್ನಲ್ಲ, ಲೆವೆಲ್ 1 ಫಂಕ್ಷನಲ್ ಇಂಬ್ಯಾಲೆನ್ಸು ಅರ್ಲಿ ಸ್ಟೇಜು, ಲೆವೆಲ್ 2 ಆಕ್ಟಿವ್ ಡಿಸೀಸು, ಲೆವೆಲ್ 3 ಬಂದ್ಬಿಟ್ಟು ತುಂಬಾ ಕ್ರಾನಿಕ್ ಡಿಸೀಸ್, ಡೀಪ್ ಡಲ್ ಪೇನ್, ಹಾರ್ಡ್ ನಾಡ್ಯೂಲ್ಸ್, ಕ್ರಿಸ್ಟಲ್ ಡೆಪಾಸಿಟ್, ಥಿಕ್ ಅಂಡ್ ಸ್ಕಿನ್, ಮತ್ತೆ ರೆಡ್ಯೂಸ್ಡ್ ಸೆನ್ಸಿಟಿವಿಟಿ. ಇದಿಷ್ಟಲ್ಲೂ ಈ ಲೆವೆಲ್ 1, 2, 3 ಇದಿಷ್ಟಲ್ಲೂ ಪೇಯ್ನ್ ಅನ್ನೋದು ನಾರ್ಮಲ್, ಪೇಯ್ನ್ ಇದ್ದೇ ಇರುತ್ತೆ. ಓಕೆ, ಬಟ್ ಟೈಪ್ ಮಾತ್ರ ಚೇಂಜ್. ಸೊ ಇವಾಗ ರಿಫ್ಲೆಕ್ಸಾಲಜಿಲಿ ನಾವು ಡಯಾಗ್ನೋಸಿಸ್ ಮಾಡುವಾಗ ಇದಿಷ್ಟನ್ನು ಗಮನದಲ್ಲಿ ಇಟ್ಕೋಬೇಕು. ಲೊಕೇಶನ್, ಆ ನೋವು ಎಲ್ಲಿದೆ ಅದರ ಲೊಕೇಶನ್,
ಯಾವ ಟೈಪ್ ಆಫ್ ಪೇನ್ ಇದೆ, ಯಾವ ನೋವಿದೆ, ಚುಚ್ಚದಾಗ ನೋವಿದೆಯೋ, ಡೊಲ್ ಪೇನ್ ಇದೆಯೋ, ಇದು. ಆಮೇಲೆ ಆ ಜಾಗದಲ್ಲಿ ಡೆಪಾಸಿಟ್ಸ್ ಏನಾದ್ರು ಇದೆಯಾ, ಕ್ರಿಸ್ಟಲ್ ಟೈಪ್ ಏನಾದ್ರು ಕಣ ಅಥವಾ ನಾಡ್ಯೂಲ್ಸ್ ಟೈಪ್ ಏನಾದ್ರು ಇದೆಯಾ, ಹೈಪರ್ಡ್ಯೂಸಿಬಿಲಿಟಿ, ಅಸೋಸಿಯೇಟೆಡ್ ಸಿಂಪ್ಟಮ್ಸ್, ಮತ್ತೆ ಎರಡು ಕಾಲಲ್ಲೂ ಕನ್ಫರ್ಮೇಶನ್. ಇವಾಗ ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವು ಕೇಸಲ್ಲಿ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ರಿಫ್ಲೆಕ್ಸಾಲಜಿ ಪೇಯ್ನ ಅಥವಾ ಅಲ್ಲಿ ಲೋಕಲ್ ಆಗಿ ಏನಾದ್ರು ಪೇಯ್ನ್ ಇದೆಯಾ ಅಂತಾನೆ ಗೊತ್ತಾಗಲ್ಲ ನಮಗೆ. ಕೈಯಲ್ಲಿ ಯಾವುದೋ ಒಂದು ಪೋರ್ಷನ್ ಅಲ್ಲಿ ಪೇಯ್ನ್ ಇದೆ, ಇಲ್ಲಿ ಪೇಯ್ನ್ ಇದೆ ಅನ್ಕೊಳ್ಳಿ, ಅಥವಾ ಇಲ್ಲಿ ಪೇಯ್ನ್ ಇದೆ ಅನ್ಕೊಳ್ಳಿ. ಈ ಪೇಯ್ನ್ ಬಂದ್ಬಿಟ್ಟು ನಿಮಗೆ ಆ ಪರ್ಟಿಕ್ಯುಲರ್ ರಿಫ್ಲೆಕ್ಸಾಲಜಿ ಪೇಯ್ನ್ ಅದು, ಅಥವಾ ಇಲ್ಲೆಲ್ಲೋ ನಿಮ್ಗೆ ಗಾಯ ಆಗ್ಬಿಟ್ಟು ಪೇಯ್ನ್ ಆಗಿದೆಯಾ ಅಂತಾನೆ ಗೊತ್ತಾಗಲ್ಲ. ಗಾಯ ಮೇಲ್ಗಡೆ ಆದ್ರೆ ಕಾಣಿಸ್ತಾ ಇರುತ್ತೆ, ದಟ್ ಇಸ್ ಓಕೆ. ಇಫ್ ಇನ್ ಕೇಸ್ ಒಳಗಡೆ ಆಯ್ತು ಅನ್ಕೊಳ್ಳಿ, ಅವಾಗ ಗೊತ್ತಾಗಲ್ಲ. ಒಳಗಡೆ ಆದಾಗ ನಿಮಗೆ ಅದು ಎಲ್ಲೋ ಒಂದ್ ಕಡೆ ಚುಚ್ಚಿದ್ದು ಏನೋ ಒಂದು ನೆನ್ಪಿತ್ತು ಅಂತ ಅಂದ್ರೆ ದಟ್ ಈಸ್ ಓಕೆ. ಹಾ, ನೆನ್ಪಿದೆ, ಅಲ್ಲಿ ತಾಗಿತ್ತು ಹಂಗಾಗಿ ನೋವಿತ್ತು ಅಂತ. ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದು ಅದು ಚುಚ್ಚಿದ್ ನೆನ್ಪಿಲ್ಲ, ನೀವು ಅದಾದ್ಮೇಲೆ ಸಂಜೆ ನಾನು ಹಿಂಗೋ ರಿಫ್ಲೆಕ್ಸಾಲಜಿ ಹೇಳ್ಕೊಟ್ಟಿದ್ದೀನಲ್ಲ, ಬಂದ್ಬಿಟ್ಟು ಹಿಂಗ್ ಪ್ರೆಸ್ ಮಾಡ್ಬಿಟ್ಟು ಓ ಇಲ್ಲಿ ಪೇಯ್ನ್ ಇದೆ, ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ಟು ಆ ಟೈಪ್ ಎಲ್ಲ ಆಗೋದಿಲ್ಲ. ಓಕೆ, ಸೊ ನೀವು ಅಲ್ಲಿ ಪೇಯ್ನ್ ನ ಬೈಫರ್ಕೇಟ್ ಮಾಡಬೇಕು. ಅದಕ್ಕೆ ಇದು ಇಂಪಾರ್ಟೆಂಟ್. ಅದು ಲೋಕಲ್ ಪೇಯ್ನ ಅಥವಾ ನಿಜವಾಗ್ಲೂ ರಿಫ್ಲೆಕ್ಸಾಲಜಿಯಿಂದನೇ ಪೇಯ್ನ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಇವಾಗ ಎಕ್ಸಾಂಪಲ್ಗೆ ಸ್ಟಮಕ್ ಅಂತ ತೊಗೊಳ್ಳಿ, ಪಾಯಿಂಟ್ ನಂಬರ್ 27. ಪಾಯಿಂಟ್ ನಂಬರ್ 27 ಮೇಲೆ ನಿಮಗೆ ಪೇಯ್ನ್ ಆಗ್ತಾ ಇದೆ. ಆ ಪಾಯಿಂಟ್ ನಂಬರ್ 27 ಮೇಲೆ ಆಗ್ತಾ ಇರೋ ಪೇಯ್ನ ಹೊಟ್ಟೆಗೆ ಸಂಬಂಧಪಟ್ಟಿದ್ದ, ಅಥವಾ ನಿಮಗೆ ಪಾಯಿಂಟ್ ನಂಬರ್ 27 ಇದೆಯಲ್ವಾ, ಅಲ್ಲೇ ಎಲ್ಲಾದ್ರೂ ಪೇಯ್ನ್ ಆಗ್ತಾ ಇದೆಯಾ, ಆ ಲೋಕಲ್ ಅಲ್ಲಿ ಪೇಯ್ನ್ ಆಗಿದ್ದ, ಏನೋ ಒಂದು ತಾಗ್ಬಿಟ್ಟು ಪೇಯ್ನ್ ಆಗಿದ್ದ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಅಕಸ್ಮಾತ್ ಅದು ರಿಫ್ಲೆಕ್ಸ್ ಪಾಯಿಂಟ್ ಪೇಯ್ನ್ ಆಗಿದ್ದಿದ್ರೆ ಎಕ್ಸಾಕ್ಟ್ ಪಾಯಿಂಟ್ ಮೇಲೆ ಪೇಯ್ನ್ ಆಗ್ತಾ ಇರುತ್ತೆ. ಅದೇ ಲೋಕಲ್ ಪೇಯ್ನ್ ಆಗಿದ್ದಿದ್ರೆ ನಿಮಗೆ ಸುತ್ತಮುತ್ತಲು ಜಾಗದಲ್ಲೂ ಪೇಯ್ನ್ ಆಗ್ತಾ ಇರುತ್ತೆ. ಸುತ್ತಮುತ್ತನು ಇವಾಗ ಈ ಪಾಯಿಂಟ್ ಬಿಟ್ಬಿಟ್ಟು ಈ ಕಡೆ ಆ ಕಡೆನೂ ಪೇಯ್ನ್ ಆಗ್ತಾ ಇದೆ ಅಂತಂದ್ರೆ ಅದು ರಿಫ್ಲೆಕ್ಸಾಲಜಿ ಅಲ್ಲ, ನಿಮಗೆಲ್ಲೋ ಏನೋ ತಾಗಿದೆ ಅಷ್ಟೆ. ಆಮೇಲೆ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಇಫ್ ಇನ್ ಕೇಸ್ ರಿಫ್ಲೆಕ್ಸಾಲಜಿಗೆ ಸಂಬಂಧಪಟ್ಟಿದ್ದು ಪೇಯ್ನ್ ಆಗಿತ್ತು ಅಂತಂದ್ರೆ ಅದು ಡೀಪ್ ಪೇಯ್ನ್ ಇರುತ್ತೆ, ಅಥವಾ ಚುಚ್ಚದಾಗ ಪೇಯ್ನ್ ಇರುತ್ತೆ, ಇಲ್ಲ ಒಂಥರ ಈ ಶಾಕ್ ಕೊಟ್ಟಾಗ ಪೇಯ್ನ್ ಆಗುತ್ತೆ ನೋಡಿ, ಆ ಟೈಪ್ ಪೇಯ್ನ್ ಇರುತ್ತೆ ರಿಫ್ಲೆಕ್ಸಾಲಜಿ ಪೇಯ್ನ್ ಆಗಿದ್ದಿದೆ. ಬಟ್ ಅದೇ ಲೋಕಲ್ ಪೇಯ್ನ್ ಆಗಿತ್ತು ಅಂತ ಅಂದ್ರೆ ನಿಮಗೆ ಈ ಯಾವುದೇ ಟೈಪ್ ಇರೋದಿಲ್ಲ, ಡೀಪು ಇಲ್ಲ, ಶಾರ್ಪ್ ಪೇಯ್ನು ಇಲ್ಲ, ಅಥವಾ ಆ ಎಲೆಕ್ಟ್ರಿಕ್ ಶಾಕ್ ಇರುತ್ತೆ ನೋಡಿ, ಆ ಟೈಪ್ ಪೇಯ್ನು ಇರೋದಿಲ್ಲ. ಒಂದು ಸುಮ್ಮನೆ ಆ ಸರ್ಫೇಸ್ ಮೇಲೆ ಪೇಯ್ನ್ ಇರುತ್ತೆ. ಅದು ಮೋಸ್ಟ್ಲಿ ಅಲ್ಲಿ ಲೋಕಲ್ ಅಲ್ಲಿ ಸ್ಕಿನ್ನು ಅಥವಾ ಮಸಲ್ ಪೇಯ್ನ್ ಆಗಿರ್ಬೋದು ಅಷ್ಟೇ. ಅದಕ್ಕೂ ರಿಫ್ಲೆಕ್ಸಾಲಜಿ ಪೇಯ್ನ್ಗೂ ಸಂಬಂಧ ಇಲ್ಲ. ಆಮೇಲೆ ಡೆಪಾಸಿಟ್ಸ್ ನೋಡ್ಬೇಕು, ಕ್ರಿಸ್ಟಲ್ಸ್, ನಾಡ್ಯೂಲ್ಸ್. ರಿಫ್ಲೆಕ್ಸಾಲಜಿ ಪೇಯ್ನ್ ಇತ್ತು ಅಂತಂದ್ರೆ ಆ ಜಾಗದಲ್ಲಿ ಒಂಥರ ಕ್ರಿಸ್ಟಲ್ ಟೈಪ್ ಫಾರ್ಮ್ ಆಗಿರುತ್ತೆ, ಹಾರ್ಡ್ ನಾಡ್ಯೂಲ್ಸ್ ಅಂತೀವಿ, ಗಟ್ಟಿ ಕಣ, ಏನೋ ಒಂದು ಗಂಟಿದ್ದಂಗೆ ಅಂತ ಅನ್ಸ್ತಾ ಇರುತ್ತೆ. ಲೋಕಲ್ ಪೇಯ್ನ್ ಅಲ್ಲಿ ಈ ಟೈಪ್ ಯಾವುದೂ ಆಗೋದಿಲ್ಲ, ಸುಮ್ಮನೆ ಸರ್ಫೇಸ್ ಮೇಲೆ ಪೇಯ್ನ್ ಆಗ್ತಾ ಇರುತ್ತೆ ಹೊರತು ಗಂಟು ಗಿಂಟು ಅಂತದ್ದೇನು ಇರೋದಿಲ್ಲ. ಆಮೇಲೆ ಸೇಮ್ ಪಾಯಿಂಟ್ ನ ನೀವು ಪ್ರೆಸ್ ಮಾಡಿದಾಗ, ಒಂದ್ಸತಿ ಪ್ರೆಸ್ ಮಾಡಿದ್ರೆ ಒಂದ್ ಟೈಪ್ ನೋವು ಬಂತು, ನೆಕ್ಸ್ಟ್ ಟೈಮ್ ಪ್ರೆಸ್ ಮಾಡಿದಾಗ್ಲೂ ಅದೇ ಟೈಪ್ ಪೇಯ್ನ್ ಬರ್ತಾ ಇದೆ ಅಂತ ಅಂದ್ರೆ ಅದು 100% ರಿಫ್ಲೆಕ್ಸಾಲಜಿಗೆ ಸಂಬಂಧಪಟ್ಟಿರೋದು. ಅದೇ ನಿಮಗೆ ಗಾಯ, ಒಳಗಡೆ ಏನೋ ಗಾಯ ಆಗಿತ್ತು, ಆ ಕಡೆ ಈ ಕಡೆ ಎಲ್ಲ ತಗ್ಲಿತ್ತು ಅನ್ಕೊಳ್ಳಿ, ನೀವು ಹೀಗ್ ಮಾಡಿದಾಗ ಒಂದ್ ಪೇಯ್ನ್ ಇರುತ್ತೆ, ಸ್ವಲ್ಪ ಕೈನ ಹೀಗ ಟ್ವಿಸ್ಟ್ ಮಾಡಿಬಿಟ್ಟು ಈ ಕಡೆ ಹೀಗ್ ಪ್ರೆಸ್ ಮಾಡಿ ಪೇಯ್ನ್ ಚೇಂಜ್ ಆಗ್ಬಿಡುತ್ತೆ, ಅಥವಾ ಪೇಯ್ನೇ ಆಗದೆ ಇರ್ಬೋದು.
ಓಕೆ, ಅಥವಾ ಪೇನ್ ಕಡಿಮೆ ಆಗೋ ಚಾನ್ಸಸ್ಸು ಇರುತ್ತೆ. ಇಂಟರ್ನೆಟ್ ಸ್ವಲ್ಪ ಅನ್ಸ್ಟೇಬಲ್ ಇದೆ. ಮಧ್ಯದಲ್ಲಿ ಕಟ್ ಆಯ್ತು ಅಂತಂದ್ರೆ ನಿಮಗೆ ಇದು ಎಂತ ರೆಕಾರ್ಡಿಂಗ್ ಅಲ್ಲಿ ಕರೆಕ್ಟ್ ಇದಾಗುತ್ತೆ. ಓಕೆ, ಅದೇ ಇಂಟರ್ನೆಟ್ ಸ್ವಲ್ಪ ಅನ್ಸ್ಟೇಬಲ್ ಇದೆ. ಓಕೆ. ಹ್ಮ್. ಸೊ ಫೋರ್ತ್ ಪಾಯಿಂಟ್, ರಿಪ್ರೊಡ್ಯೂಸಬಿಲಿಟಿ. ಮತ್ತೆ ಮತ್ತೆ ಆ ಜಾಗನ ನಾವು ಪ್ರೆಸ್ ಮಾಡಿದಾಗ ಸೇಮ್ ಟೈಪ್ ಪೇನ್ ಬರ್ತಾ ಇದೆ ಅಂತ ಅಂದ್ರೆ ಅದು ರಿಫ್ಲೆಕ್ಸಾಲಜಿ ಪೇನ್. ಅದೇ ನಾವು ಆ ಪೊಸಿಷನ್ ನ ಚೇಂಜ್ ಮಾಡಿ ಪ್ರೆಸ್ ಮಾಡಿದಾಗ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಅದು ರಿಫ್ಲೆಕ್ಸಾಲಜಿಗೆ ಸಂಬಂಧಪಟ್ಟಿದ್ದಲ್ಲ, ಬಿಟ್ಬಿಡಿ. ಆಮೇಲೆ ಇನ್ನೊಂದು ಮೇನ್ ಹೇಳ್ಬೇಕು ಅಂತಂದ್ರೆ, ನೀವು ಆ ಪಾಯಿಂಟ್ ನ ಪ್ರೆಸ್ ಮಾಡಿ ನೋಡಿದಾಗ ಪೇನ್ ಇರುತ್ತೆ ನೋಡಿ, ಆ ಪೇಷಂಟ್ ನ ಕೇಳ್ಬೋದು ಏನ್ ಸಿಂಪ್ಟಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಪಾಯಿಂಟ್ ನಂಬರ್ 27 ಮೇಲೆ ಪೇನ್ ಇದೆ ಅಂತ ಅಂದ್ರೆ ಸಿಂಪ್ಟಮ್ಸ್ ನ ಕೇಳ್ಬೋದು. ಏನ್ ಅಸಿಡಿಟಿ ಇದೆಯಾ, ಗ್ಯಾಸ್ ಆಗ್ತಾ ಇದೆಯಾ, ಬ್ಲೋಟಿಂಗ್ ಇದೆಯಾ ಅಂತ ಹೇಳ್ಬಿಟ್ಟು. ಅವಾಗ 100% ಅದು ರಿಫ್ಲೆಕ್ಸಾಲಜಿ ಪೇನ್ ಅಷ್ಟೇ. ತುಂಬಾ ಈಸಿ. ಇಲ್ಲ ಒಂದ್ ಕೈಯಲ್ಲಿ ಒಂದ್ ಪಾಯಿಂಟ್ ಅಲ್ಲಿ ಪೇನ್ ಆಗ್ತಾ ಇದೆ, ಪಾಯಿಂಟ್ ನಂಬರ್ 20 ಲೆಫ್ಟ್ ಅಲ್ಲಿ ಪಾಯಿಂಟ್ ನಂಬರ್ 20 ಪೇನ್ ಆಗ್ತಾ ಇದೆ ಅಂತಂದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲೂ ಪಾಯಿಂಟ್ ನಂಬರ್ 20 ಪೇನ್ ಆಗ್ತಾ ಇದೆ ಅಂದಾಗ ಅದನ್ನ ರಿಫ್ಲೆಕ್ಸಾಲಜಿ ಪೇನ್ ಅಂತ ಹೇಳ್ಬಿಟ್ಟು ತಗೋಬಹುದು. ಲಾಸ್ಟ್ ಒನ್ ಏನಿದೆ, ಬೋತ್ ಫೀಟ್ ಅಥವಾ ಬೋತ್ ಹ್ಯಾಂಡ್ಸ್ ಅಲ್ಲಿ, ಇದು ಸಾಮಾನ್ಯವಾಗಿ ಏನಾಗುತ್ತೆ, ಕೆಲವು ಸತಿ ಆಗ್ದೇನೂ ಇರ್ಬೋದು. ಸೊ ಲಾಸ್ಟ್ ಪಾಯಿಂಟ್ ನ ಅಷ್ಟು ಸೀರಿಯಸ್ ಆಗಿ ತಗೊಳೋದಕ್ಕೆ ಹೋಗ್ಬೇಡಿ. ಬಟ್ ಈ ಮೇಲ್ಗಡೆ 5 ಪಾಯಿಂಟ್ ಏನಿದೆ, ಈ 5 ಪಾಯಿಂಟ್ ನ ನೀವು ರೆಫರ್ ಮಾಡಬಹುದು. ಲೊಕೇಶನ್ ಆಫ್ ದ ಪೇನ್, ಯಾವ ಟೈಪ್ ಇದೆ ಪೇಯ್ನು, ಆಮೇಲೆ ಆ ಜಾಗದಲ್ಲಿ ಏನಾದರೂ ಡೆಪಾಸಿಟ್ಸ್ ಇದೆಯಾ, ಆಮೇಲೆ ಪದೇ ಪದೇ ಅಲ್ಲ, ಪದೇ ಪದೇ ಅನ್ನೋದಕ್ಕಿಂತ ಮತ್ತೆ ಮತ್ತೆ ಸೇಮ್ ಟೈಪ್ ಪೇನ್ ಬರ್ತಾ ಇದೆಯಾ. ನೆಕ್ಸ್ಟ್ ಇದು ತುಂಬಾ ಈಸಿ, ಆ ಸಿಂಪ್ಟಮ್ಸ್ ನ ಅಸೋಸಿಯೇಟ್ ಮಾಡೋದು. ಯಾವ ಸಿಂಪ್ಟಮ್ ಇದೆ, ಆ ಸಿಂಪ್ಟಮ್ಗೆ ತಕ್ಕಂತೆ ಆ ಜಾಗದಲ್ಲಿ ಪೇನ್ ಇದೆಯಾ ಹೇಗೆ, ಇದು. ಓಕೆ. ಓಕೆ. ಎಲ್ಲ ಚಾರ್ಟ್ ತಗೊಳ್ಳಿ, ಚಾರ್ಟ್ ಇಟ್ಕೊಳ್ಳಿ. ನಾನು ಡಿಸೀಸ್ ವೈಸ್ ತಗೊಂಡೋಗ್ತೀನಿ. ಇವಾಗ ಡಿಸೀಸ್ ವೈಸ್ ತಗೊಂಡೋಗ್ತಾ ಇದ್ದೀನಿ ಅಂತಂದ್ರೆ ನೀವು ಆ ಪರ್ಟಿಕ್ಯುಲರ್ ನಂಬರ್, ಆ ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ತುಂಬಾನೇ ಈಸಿ ಆಗುತ್ತೆ. ಓಕೆ. ಆ ಚಾರ್ಟ್ ನ ಸ್ವಲ್ಪ ಝೂಮ್ ಮಾಡೋದನ್ನು ಗೊತ್ತಾಗುತ್ತೆ, ಅದೊಂದು ಇಟ್ಕೊಳ್ಳಿ. ಆಮೇಲೆ ಪಾಯಿಂಟ್ಸ್ ಹೇಳಿದ್ನಲ್ಲ 1 to 29, ಆ ಪಾಯಿಂಟ್. ಓಕೆ. ಹೀಗೆ ನಾವು ಒಂದೊಂದು ಡಿಸೀಸು ಅಥವಾ ಒಂದೊಂದು ಸಿಂಪ್ಟಮ್ ನ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತಾನೆ ತಗೋತೀವಿ. ನಾನು 60 ಅಲ್ಲ, 80+ ಡಿಸೀಸಸ್ ನ ಕವರ್ ಮಾಡಿದ್ದೀನಿ. 80ಕ್ಕಿಂತ ಜಾಸ್ತಿ ಇದೆ. ಇದೇ ನನಗೆ 3-4 ಕ್ಲಾಸ್ ಆಗ್ಬೋದು ಹೇಳೋದಕ್ಕಾಗಲ್ಲ. ಬಟ್ ಸ್ಟಿಲ್ ಇಲ್ಲಿ ಲಿಮಿಟೇಷನ್ ಏನೂ ಇಲ್ಲ, ನಾನು ಎಷ್ಟಾದ್ರೂ ಕ್ಲಾಸ್ ತಗೋಬಹುದು, ನಂದೇ ಕ್ಲಾಸ್. ಓಕೆ. ಸೊ ನಾನು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಿದ್ದೀನಿ. ಲೆವೆಲ್ 1 ಅಲ್ಲಿ ಹೇಗಿರುತ್ತೆ, ಲೆವೆಲ್ 2 ನಲ್ಲಿ ಯಾವ ಪಾಯಿಂಟ್ ಅಲ್ಲಿ ಪೇನ್ ಇರುತ್ತೆ, ಲೆವೆಲ್ 3 ಅಲ್ಲಿ ಇಫ್ ಇನ್ ಕೇಸ್ ಅದು ಬಂದಿದೆ ಅಂತಂದ್ರೆ ಯಾವ ಪಾಯಿಂಟ್ ಅಲ್ಲಿ ಪೇನ್ ಇದೆ ಅಂತ ಹೇಳ್ಬಿಟ್ಟು. ಇದು ಡಯಾಗ್ನೋಸಿಸ್ ಅಷ್ಟೇ, ಓನ್ಲಿ ಡಯಾಗ್ನೋಸಿಸ್. ಇಲ್ಲಿ ನೀವು ಟ್ರೀಟ್ಮೆಂಟ್ ನ ನೋಡೋದಕ್ಕೆ ಹೋಗ್ಬಾರ್ದು. ನಾನು ಟ್ರೀಟ್ಮೆಂಟ್ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಡಯಾಗ್ನೋಸಿಸ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡಿ. ಒಂದು ಸಿಂಪ್ಟಮ್ಗೆ, ಒಂದು ಪ್ರಾಬ್ಲಮ್ಗೆ ಯಾವ ಪಾಯಿಂಟ್ ಅಲ್ಲಿ ಪೇನ್ ಆಗುತ್ತೆ, ಯಾವ ಪಾಯಿಂಟ್ ನ ನಾವು ಪ್ರೆಸ್ ಮಾಡಬೇಕು, ಯಾವ ಪಾಯಿಂಟ್ ಆದ್ಮೇಲೆ ಯಾವ ಪಾಯಿಂಟ್ ನ ನಾವು ಪ್ರೆಸ್ ಮಾಡಬೇಕು, ಆ ಪಾಯಿಂಟ್ ಅಲ್ಲಿ ಯಾವ ಟೆಕ್ನಿಕ್ ನ ಯೂಸ್ ಮಾಡಬೇಕು, ಇಷ್ಟು ಇಂಪಾರ್ಟೆಂಟ್. ಇದು ಒಂದು ಮೆಥಡ್.
ಯಾವ ಪಾಯಿಂಟ್ ಮೇಲೆ ಯಾವ ಟೆಕ್ನಿಕ್ ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಹೇಳ್ತೀನಿ ನಾನು. ಲಾಸ್ಟ್ ಇದರಲ್ಲಿ ಇದು ಎಲ್ಲಾ ಡಿಸೀಸಸ್ ಕವರ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಅದನ್ನ ತಗೊಂಡು ಹೋಗ್ತೀನಿ. ಓಕೆ. ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಬಂದಾಗ ನಾನು ಇಷ್ಟನ್ನು ತಗೊಂಡಿದ್ದೀನಿ. ಓಕೆ. ಸೊ ಇಲ್ಲಿ ತಕ್ಕಂತ ಈ ಅಸಿಡಿಟಿ ಅಥವಾ ಹೈಪರ್ ಅಸಿಡಿಟಿ, ಗ್ಯಾಸ್ಟ್ರಿಕ್, ಆಸಿಡ್ ರಿಫ್ಲೆಕ್ಸು, ಇಂಡೈಜೆಷನ್ನು, ಕಾನ್ಸ್ಟಿಪೇಷನ್ನು, ಡಯರಿಯಾ ಟೆಂಡೆನ್ಸಿ, IBS, ಸ್ಟಮಕ್ ಅಲ್ಲಿ ಡಿಯೋಡಿನಲ್ ಅಲ್ಸರ್ ಅಥವಾ ಲಿವರ್ ಕಂಜೆಷನ್, ಫ್ಯಾಟಿ ಲಿವರ್, ಗಾಲ್ ಬ್ಲಾಡರ್ ಸ್ಟೋನ್ಸ್, ಇದಿಷ್ಟು ಆಲ್ಮೋಸ್ಟ್ ಡೈಜೆಸ್ಟಿವ್ ಡಿಸಾರ್ಡರ್ ಅಂತಾನೆ ಬರುತ್ತೆ. ರಿಫ್ಲೆಕ್ಸಾಲಜಿಯಲ್ಲಿ ಇದಿಷ್ಟು ಆಲ್ಮೋಸ್ಟ್ ಡೈಜೆಸ್ಟಿವ್ ಡಿಸಾರ್ಡರ್ ಅಂತಾನೆ ಬರುತ್ತೆ. ಓಕೆ. ಫಸ್ಟು ಅಸಿಡಿಟಿ. ಅಸಿಡಿಟಿಲಿ ಫಸ್ಟ್ ಸ್ಟೇಜ್ ಅಲ್ಲಿ ಫಂಕ್ಷನಲ್ ಇಂಬ್ಯಾಲೆನ್ಸ್ ಆಯ್ತು ಅಂತಂದಾಗ ಸಿಂಪ್ಟಮ್ಸ್ ಏನಿರುತ್ತೆ ಅಂತಂದ್ರೆ ಹೊಟ್ಟೆಯಲ್ಲಿ ಮೈಲ್ಡ್ ಆಗಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಆಮೇಲೆ ಊಟ ಆದ್ಮೇಲೆ ಗ್ಯಾಸ್ ಟೈಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಗ್ಯಾಸು, ನಿಮಗೆ ಏನಸ್ಸು ಹೋಗ್ಬೋದು ಅಥವಾ ಬರ್ಫಿಂಗ್ ಟೈಪ್ ಬಾಯಿಂದನೂ ಬರ್ಬೋದು. ತುಂಬಾ ಕಡಿಮೆ ಟೈಮಲ್ಲಿ ಅಂದ್ರೆ ಯಾವಾಗ್ಲೋ ಒಂದ್ಸತಿ ತೇಗ್ ಬರ್ತಾ ಇರುತ್ತೆ, ಅದು ಹುಳಿ ತೇಗು. ಇದಿಷ್ಟು ಸಿಂಪ್ಟಮ್ಸ್ ಇದೆ ಅಂತ ಅಂದ್ರೆ ಈ ಅಸಿಡಿಟಿ ಅನ್ನೋದು ಫಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂತ. ಅವಾಗ 0.27 ಅಂದ್ರೆ ಸ್ಟಮಕ್ ಅಲ್ಲಿ ಮೈಲ್ಡ್ ಆಗಿ ನೋವು ಇರುತ್ತೆ, ಮೈಲ್ಡ್ ಪೇನ್. ಹಾಗೆ 0.29 ಸೋಲಾರ್ ಪ್ಲೆಕ್ಸಸ್ ಅಂತ ಏನಿದೆ ಅಲ್ಲೂ ಕೂಡ ಮೈಲ್ಡ್ ಸೆನ್ಸಿಟಿವಿಟಿ ಇರ್ಬೋದು. ಇದಿಷ್ಟು ಮ್ಯಾಚ್ ಆಗ್ತಾ ಇದೆ ಅಂತ ಅಂದ್ರೆ ಅಸಿಡಿಟಿ ಫಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂತ, ಅರ್ಲಿ ಸ್ಟೇಜ್ ಅಲ್ಲಿ ಇದೆ. ಅರ್ಲಿ ಡೈಜೆಸ್ಟಿವ್ ಸ್ಟ್ರೆಸ್ ಅಂತೀವಿ. ಅಂದ್ರೆ ಏನಾಗ್ತಾ ಇದೆ, ಹೊಟ್ಟೆ ಎಕ್ಸಸ್ ಆಗಿ ಆಸಿಡ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಅದನ್ನ ಅಸಿಡಿಟಿ ಅಂತೀವಿ ಫಸ್ಟ್ ಸ್ಟೇಜ್ ಅಲ್ಲಿ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡ್ಬೋದು ಅಂತ ಅಂದ್ರೆ ಪಾಯಿಂಟ್ ನಂಬರ್ 27 ಫಸ್ಟ್, ಅದಾದ್ಮೇಲೆ ಪಾಯಿಂಟ್ ನಂಬರ್ 29. ಸ್ಟೇಜ್ 1 ಅಲ್ಲಿ ಅಸಿಡಿಟಿಗೆ ಸ್ಟೇಜ್ 1 ಅಲ್ಲಿ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ 27, ಅದಾದ್ಮೇಲೆ ಪಾಯಿಂಟ್ ನಂಬರ್ 29. ಪಾಯಿಂಟ್ ನಂಬರ್ 27 ಅಲ್ಲಿ ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು, ಪಾಯಿಂಟ್ ನಂಬರ್ 29 ಅಲ್ಲಿ ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೊನೆಯಲ್ಲಿ ಹೇಳ್ತೀನಿ, ಲಾಸ್ಟ್ ಅಲ್ಲಿ. ಓಕೆ. ಅದು ನೋಟ್ಸ್ ಮಾಡಿದ್ದೀನಿ, ಅದನ್ನ ಡೈರೆಕ್ಟ್ ಆಗಿ ಶೇರ್ ಮಾಡ್ಬಿಡ್ತೀನಿ ನಿಮಗೆ ಗ್ರೂಪ್ ಅಲ್ಲಿ, ಯಾವ ಪಾಯಿಂಟ್ ಮೇಲೆ ಯಾವ ಟೆಕ್ನಿಕ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಟೆಕ್ನಿಕ್ಸ್ ಬಗ್ಗೆ ಇವಾಗ ತಲೆ ಕೆಡಿಸ್ಕೋಬೇಡಿ, ಡಯಾಗ್ನೈಸ್ ಮಾಡಿ ಹಾಗೆ ಟ್ರೀಟ್ಮೆಂಟ್ ನಾನು ತಗೋಬಹುದು. ಪಾಯಿಂಟ್ ನಂಬರ್ 27 ಮೇಲೆ ಪೇಯ್ನ್ ಇದೆ, ಮತ್ತೆ ಪಾಯಿಂಟ್ ನಂಬರ್ 29 ಅಲ್ಲಿ ಮೈಲ್ಡ್ ಪೇಯ್ನ್ ಇದೆ, ಅಂದ್ರೆ ಟೆಂಡರ್ನೆಸ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಮೈಲ್ಡ್ ಟೆಂಡರ್ನೆಸ್, ಸ್ಲೈಟ್ ಪೇಯ್ನ್ ಇದೆ ಅಂದ್ರೆ ಹಿಂಗ್ ಕೈ ಆಡಿಸಿದಾಗ ಏನು ಪೇಯ್ನ್ ಇಲ್ಲ, ಸ್ವಲ್ಪ ಡೀಪ್ ಪ್ರೆಸ್ ಮಾಡಿದ್ರೆ ನೋವ್ತಾ ಇದೆ, ಅದು ಹೇಗೆ ಮೈಲ್ಡ್ ಆಗಿ ನೋವ್ತಾ ಇದೆ ಅಷ್ಟೇ. ಆವಾಗ ಈ ಅಸಿಡಿಟಿ ಅನ್ನೋದು ಫಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂತ. ಫಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂದಾಗ ನಾವು ಟ್ರೀಟ್ಮೆಂಟ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ 27 ಪ್ಲಸ್ ಪಾಯಿಂಟ್ ನಂಬರ್ 29 ನ ಕೊಡ್ತೀವಿ. ಅದೇ ಇದೇ ಸೇಮ್ ಅಸಿಡಿಟಿ ಸೆಕೆಂಡ್ ಸ್ಟೇಜಿಗೆ ಬಂತು ಅನ್ಕೊಳ್ಳಿ, ಅವಾಗ ಅದನ್ನ ಆಕ್ಟಿವ್ ಡಿಸೀಸಸ್ ಅಂತೀವಿ. ಅವಾಗ ಸಿಂಪ್ಟಮ್ ಹೇಗಿರುತ್ತೆ, ಅಸಿಡಿಟಿ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿರುತ್ತೆ. ಹೇಗ್ ಗೊತ್ತಾಗುತ್ತೆ, ಚೆಸ್ಟ್ ಅಲ್ಲಿ ಎದೆಯಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಎದೆಯಲ್ಲೆಲ್ಲ ಏನೋ ಒಂಥರ ಬೆಂಕಿ ಇಟ್ಟ ಹಾಗೆ, ಹಾಗೆ ಹೇಳ್ಬೋದು. ಚೆಸ್ಟ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಆಮೇಲೆ ದಿನಕ್ಕೆ ಒಂದ್ 4-5 ಸತಿನಾದ್ರು
ಹುಳಿತೆಗ್ ಬರ್ತಾನೆ. ಸೊ ಇದು ಸಿಂಪ್ಟಮ್. ಡಯಾಗ್ನೋಸಿಸ್ ಹೇಗ್ ಮಾಡ್ತೀವಿ? ಪಾಯಿಂಟ್ ನಂಬರ್ 27 ನಲ್ಲಿ ಶಾರ್ಪ್ ಪೇನ್ ಇರುತ್ತೆ ಚುಚ್ಚದಾಗೆ. ಅದರ ಜೊತೆಗೆ ಪಾಯಿಂಟ್ ನಂಬರ್ 29 ನಲ್ಲೂ ಪೇನ್ ಇರುತ್ತೆ. ಪಾಯಿಂಟ್ ನಂಬರ್ 27 ಏನು? ಸ್ಟಮಕ್. ಪಾಯಿಂಟ್ ನಂಬರ್ 29 ಸೋಲಾರ್ ಪ್ಲೆಕ್ಸಸ್. ಇದು ಕಷ್ಟ ಆಗ್ಬೋದು. ಒಂದೇ ಸೆಕೆಂಡ್, ಇದನ್ನ ಕೂಡ ಶೇರ್ ಮಾಡ್ಬಿಡ್ತೀನಿ ನಾನು, ಸೊ ದಟ್ ಈಸಿ ಆಗುತ್ತೆ. ಓಕೆ, ಸೊ ಇದನ್ನ ಕೂಡ ಶೇರ್ ಮಾಡಿದ್ದೀನಿ, ನೋಡ್ಕೊಳ್ಳಿ, ಈಸಿ ಆಗುತ್ತೆ. ಆ ಪಾಯಿಂಟ್ ನಂಬರ್ಸ್ ಏನಿದೆ ಅದನ್ನ ಶೇರ್ ಮಾಡಿದ್ದೀನಿ. ಇದೇ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಯೂಸ್ ಅಂದ್ರೆ ಪದೇ ಪದೇ ನೋಡೋದು ಆಗಲ್ವಲ್ಲ, ಹಂಗಾಗಿ ಆ ನಂಬರ್ಸ್ನ ನೆನ್ಪಿಟ್ಕೊಳ್ಳಿ, ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಗೊತ್ತಿತ್ತು ಅಂದ್ರೆ ಸಾಕು. ಅಸಿಡಿಟಿ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಓಕೆ. ಸೊ ಇಫ್ ಇನ್ ಕೇಸ್ ಲೆವೆಲ್ 2 ಅಲ್ಲಿ ಬಂದಿದೆ ಅಸಿಡಿಟಿ ಅಂತ ಅಂದಾಗ, ಚೆಸ್ಟ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಅಂದ್ರೆ ಒಂದ್ 4-5 ಸತಿ ಹುಳಿತೆಗುನು ಬರ್ತಾನೆ ಇರುತ್ತೆ. ಅವಾಗ ರಿಫ್ಲೆಕ್ಸಾಲಜಿ ಫೈಂಡಿಂಗ್ ಏನು ಅಂತಂದ್ರೆ, ಪಾಯಿಂಟ್ ನಂಬರ್ 27 ಅಲ್ಲಿ ಶಾರ್ಪ್ ಪೇನ್ ಇರುತ್ತೆ. ಅದಾದ್ಮೇಲೆ ಪಾಯಿಂಟ್ ನಂಬರ್ 29 ಅಲ್ಲೂ ಶಾರ್ಪ್ ಪೇನ್ ಇರೋ ಚಾನ್ಸಸ್ ಇದೆ, ಅಥವಾ ಅಟ್ಲೀಸ್ಟ್ ಪೇನ್ ಅಂತೂ ಇದ್ದೇ ಇರುತ್ತೆ. ಶಾರ್ಪ್ ಪೇನ್, ಚುಚ್ಚದಾಗೆ ಪೇನ್ ಇಲ್ಲ ಅಂತ ಅಂದೋನು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಪೇನ್ ಇರುತ್ತೆ. ಬಟ್ ಅದ್ರ ಜೊತೆಗೆ ಏನು ಅಂತಂದ್ರೆ, ಪಾಯಿಂಟ್ ನಂಬರ್ 23 ನಲ್ಲಿ ಲೈಟ್ ಆಗಿ ಟೆಂಡರ್ನೆಸ್ ಇರುತ್ತೆ. ನಮಗೆ ಫಸ್ಟ್ ಲೆವೆಲ್ 1 ಅಲ್ಲಿ ಪಾಯಿಂಟ್ ನಂಬರ್ 27 ನಲ್ಲಿ ಹೇಗೆ ಪೇನ್ ಇತ್ತು ನೋಡಿ, ಅಕಸ್ಮಾತ್ ಅಸಿಡಿಟಿ ಲೆವೆಲ್ 2ಗೆ ಬಂದಿದೆ ಅಂತ ಅಂದ್ರೆ ಪಾಯಿಂಟ್ ನಂಬರ್ 27 ಶಾರ್ಪ್ ಪೇನ್ ಅಂತೂ ಇದ್ದೇ ಇರುತ್ತೆ. ಅದರ ಜೊತೆಗೆ ಪಾಯಿಂಟ್ ನಂಬರ್ 23 ಲಿವರ್ ಇದೆ ನೋಡಿ, ಅಲ್ಲಿ ಮೈಲ್ಡ್ ಪೇನ್ ಇರುತ್ತೆ. ವಿಡಿಯೋನ 4-5 ಸತಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ನಂದು ಎಲ್ಲಾ ಕ್ಲಾಸಸ್ಗಳು ಅಷ್ಟೇ, ಒಂದ್ಸತಿ ನೋಡಿದ್ರೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಕಷ್ಟನೇ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ನಾನು ಕಷ್ಟ ಅಂತ ಹೇಳ್ಬಿಟ್ಟು ಯಾವ ಪಾಯಿಂಟ್ ಅನ್ನು ಬಿಡೋದಕ್ಕೆ ಹೋಗೋದಿಲ್ಲ. ನೀವು ಅಟ್ಲೀಸ್ಟ್ ಒಂದ್ 3-4 ಸತಿ ವಿಡಿಯೋನ ನೋಡಿದಾಗ ಗೊತ್ತಾಗುತ್ತೆ. ಹೀಗೆ ಕ್ಲಾಸು ಮತ್ತೆ ನಾನು ಕಾಂಪ್ಲಿಕೇಟ್ ಆಗ್ತಾನೆ ಹೋಗುತ್ತೆ ಹೊರತು ಈಸಿ ಅಂತೂ ಆಗೋದಿಲ್ಲ. ಇಲ್ಲಿ ನೀವು ನನಗೆ ಕೊಡ್ತಕ್ಕಂತ ಈ ಟೈಮ್ ಏನಿದೆ, ಈ ಟೈಮ್ ನಿಮಗೆ ಲೈಫ್ ಟೈಮ್ ತನಕ ಉಳ್ಕೊಳ್ಳುತ್ತೆ. ಇಲ್ಲಿ ನೀವು ಸ್ವಲ್ಪ ಗಮನ ಇಟ್ಟು ನನ್ನ ಕ್ಲಾಸ್ನ ಕೇಳಿದ್ರೆ, ಇದು ಒಂದ್ ಸತಿ ನೀವು ತಗೊಳ್ಳೋಂತ ವಿದ್ಯೆ, ಲೈಫ್ ಟೈಮ್ ಉಳ್ಕೊಳ್ಳುತ್ತೆ. ಕಷ್ಟ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರೆ ಏನು ಕಲಿಯೋದಕ್ಕಾಗೋದಿಲ್ಲ. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಅಸಿಡಿಟಿ ಲೆವೆಲ್ 1 ಅಲ್ಲಿ ಇದ್ದಾಗ ಏನಾಗುತ್ತೆ, ಪಾಯಿಂಟ್ ನಂಬರ್ 27 ಮೈಲ್ಡ್ ಪೇನ್ ಇರುತ್ತೆ, ಮೈಲ್ಡ್ ಟೆಂಡರ್ನೆಸ್. 29 ಪೇನ್ ಇರುತ್ತೆ. ಅವಾಗ 27-29, ಫಸ್ಟ್ 27-29 ಪಾಯಿಂಟ್ ನ ಮಾಡಿದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಅಸಿಡಿಟಿ ಇತ್ತು ಅಂತಂದ್ರೆ ಗುಣ ಆಗ್ಬಿಡುತ್ತೆ. ಅದೇ ಅಸಿಡಿಟಿ ಲೆವೆಲ್ 2ಗೆ ಬಂದಾಗ ಸಿಂಪ್ಟಮ್ಸ್ ಗೊತ್ತಾಯ್ತು ನಿಮಗೆ. ಚೆಸ್ಟ್ ಅಲ್ಲಿ ಬರ್ನಿಂಗ್ ಇರುತ್ತೆ, ಅದು ಸ್ಟ್ರಾಂಗ್ ಅಸಿಡಿಟಿ ಫೀಲಿಂಗು, ಆಮೇಲೆ ಹುಳಿತೆಗೂ 4-5 ಸತಿ ದಿನಕ್ಕೆ ಬರ್ತಾನೆ ಇರುತ್ತೆ ಲೆವೆಲ್ 2 ಅಲ್ಲಿ ಇದ್ದಾಗ. ಲೆವೆಲ್ 2 ಅಲ್ಲಿ ಇದ್ದಾಗ ಪಾಯಿಂಟ್ ನಂಬರ್ 27 ಶಾರ್ಪ್ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಯಿಂಟ್ ನಂಬರ್ 29 ಪೇನ್ ಇರೋ ಚಾನ್ಸಸ್ ಇದೆ, ಬಟ್ ಶಾರ್ಪ್ ಪೇನೇ ಇರಬೇಕು ಅಂತ ಏನೂ ಇಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಪಾಯಿಂಟ್ ನಂಬರ್ 23 ಲಿವರ್ ಇದೆ ನೋಡಿ, ಅಲ್ಲಿ ಮೈಲ್ಡ್ ಟೆಂಡರ್ನೆಸ್ ಇರುತ್ತೆ. ಅದನ್ನ ನೋಟ್ ಮಾಡಬೇಕು. ಮೈಲ್ಡ್ ಆಗಿ ಟೆಂಡರ್ನೆಸ್ ಇರುತ್ತೆ ಪಾಯಿಂಟ್ ನಂಬರ್ 23 ನಲ್ಲಿ.
ಸೊ ಇದರಿಂದ ಏನ್ ಗೊತ್ತಾಗ್ತಾ ಇದೆ, ಸ್ಟಮಕ್ ಆಸಿಡ್ ಇಂಬ್ಯಾಲೆನ್ಸ್ ಅಂತೂ ಆಗ್ಬಿಟ್ಟಿದೆ, ಬಟ್ ಅದ್ರ ಜೊತೆಗೆ ಲಿವರ್ ಇನ್ವಾಲ್ವ್ಮೆಂಟು ಇದೆ. ಇದನ್ನ TCM ಅಲ್ಲಿ ನಾವು ಲಿವರ್ ಓವರ್ ಆಕ್ಟಿಂಗ್ ಆನ್ ಸ್ಪ್ಲೀನ್ ಅಂತ ಹೇಳ್ತೀವಿ. ದಿಸ್ ಇಸ್ ಸ್ಟೇಜ್ 2. ಓನ್ಲಿ ರಿಫ್ಲೆಕ್ಸಾಲಜಿಯಿಂದಾನೇ ಕಂಡುಹಿಡಿಬಹುದು, ಓನ್ಲಿ ರಿಫ್ಲೆಕ್ಸಾಲಜಿಯಿಂದಾನೇ ಗುಣನೂ ಮಾಡ್ಕೋಬಹುದು. TCM ಬೇಕು ಅಂತ ಏನಿಲ್ಲ. ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಲೆವೆಲ್ 2 ಅಲ್ಲಿ ಬಂದಾಗ ಪಾಯಿಂಟ್ ನಂಬರ್ 27 ಅಲ್ಲಿ ಶಾರ್ಪ್ ಪೇನ್ ಇರುತ್ತೆ, ಪಾಯಿಂಟ್ ನಂಬರ್ 29 ಅಲ್ಲಿ ಪೇನ್ ಇರೋ ಚಾನ್ಸಸ್ ಇರುತ್ತೆ, ಬಟ್ ಪಾಯಿಂಟ್ ನಂಬರ್ 23 ಬಂದ್ಬಿಟ್ಟು ಮೈಲ್ಡ್ ಆಗಿ ಟೆಂಡರ್ನೆಸ್ ಇರುತ್ತೆ. ಸ್ಟಮಕ್ ಇಂಬ್ಯಾಲೆನ್ಸ್, ಆಸಿಡ್ ಇಂಬ್ಯಾಲೆನ್ಸ್ ಅಂತೂ ಅವಾಗ್ಲೇ ಆಗೋಗ್ಬಿಟ್ಟಿದೆ ಲೆವೆಲ್ 1 ಅಲ್ಲೇ. ಲೆವೆಲ್ 2 ಅಲ್ಲಿ ಬಂದಿದೆ ಅಂತಂದ್ರೆ ಲಿವರ್ ಇನ್ವಾಲ್ವ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಏನ್ ಮಾಡಬೇಕು? ಅವಾಗ ಫಸ್ಟ್ 27, ಅದಾದ್ಮೇಲೆ 29, ಅದಾದ್ಮೇಲೆ 23, 27, 29, 23 ಲೆವೆಲ್ 2 ಅಲ್ಲಿ ಇತ್ತು ಅಂತ. ಓಕೆ, ಇನ್ನ ಲೆವೆಲ್ 3, ಇದು ತುಂಬಾನೇ ಕಾನಿಕ್ ಕಂಡೀಷನ್. ತುಂಬಾ ಬೇಜಾನ್ ವರ್ಷಗಳೇ ಆಗಿದೆ, ಲಾಂಗ್ ಟರ್ಮ್ ಅಲ್ಲಿ ಅಸಿಡಿಟಿ ಇದೆ ಅನ್ಕೊಳ್ಳಿ. ಆವಾಗ ಡೈಜೆಸ್ಟಿವ್ ಡಿಸ್ಕಂಫರ್ಟ್ ಆಗ್ತಾನೆ ಆಗುತ್ತೆ, ತಿಂತಿದ್ದು ಕರೆಕ್ಟ್ ಆಗಿ ಡೈಜೆಸ್ಟೇ ಆಗ್ತಾ ಇಲ್ಲ ಅಥವಾ ಅಬ್ಸಾರ್ಬು ಆಗ್ತಾ ಇಲ್ಲ ಅಂತ ಅನ್ಕೊಳ್ಳಿ. ಅದು ತುಂಬಾನೇ ಕೋನಿಕ್ ಸ್ಟೇಜ್. ಈ ಕೋನಿಕ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಪಾಯಿಂಟ್ ನಂಬರ್ 27 ಸ್ಟಮಕ್ ಇದೆ ನೋಡಿ, ಅಲ್ಲಿ ಹಾರ್ಡ್ ನಾಡಿಲ್ಸ್ ಗಂಟ್ ಟೈಪ್ ಆಗಿರುತ್ತೆ. ಪಾಯಿಂಟ್ ನಂಬರ್ 23 ನಲ್ಲೂ ಕ್ರಿಸ್ಟಲ್ಸ್ ಇರೋ ಚಾನ್ಸಸ್ಗಳು ಇರುತ್ತೆ. ಪಾಯಿಂಟ್ ನಂಬರ್ 29 ಅಲ್ಲಿ ಡೀಪ್ ಪೇನ್ ಇರುತ್ತೆ. ಇದು ಲೆವೆಲ್ 3ನ ತೋರಿಸುತ್ತೆ, ಅಸಿಡಿಟಿಯ ಲೆವೆಲ್ 3. ಪಾಯಿಂಟ್ ನಂಬರ್ 27 ಅಲ್ಲಿ ಹಾರ್ಡ್ ನಾಡಿಲ್ಸ್, ಗಟ್ಟಿ ನಾಡಿಲ್ಸ್ ಇರುತ್ತೆ. ಅದೇ ಪಾಯಿಂಟ್ ನಂಬರ್ 23 ನಲ್ಲಿ ಕೂಡ ಕ್ರಿಸ್ಟಲ್ಸ್ ಇರೋ ಚಾನ್ಸಸ್ ಇರುತ್ತೆ. ಇನ್ನ ಪಾಯಿಂಟ್ ನಂಬರ್ 29 ಅಲ್ಲಿ ಡೀಪ್ ಪೇನ್ ಇರುತ್ತೆ. ಇದು ತುಂಬಾನೇ ಕಾನಿಕ್ ಸ್ಟೇಜ್, ಅಸಿಡಿಟಿಯ ಅಥವಾ ಹೈಪರ್ ಅಸಿಡಿಟಿಯ ತುಂಬಾನೇ ಕಾನಿಕ್ ಸ್ಟೇಜ್. ಹೈಪರ್ ಅಸಿಡಿಟಿ ಅಂತ ಏನ್ ಹೇಳ್ತೀವಲ್ವಾ, ಅದನ್ನೇ ತಗೋಬಹುದು. ತುಂಬಾನೇ ಕಾನಿಕ್ ಸ್ಟೇಜ್. ಇಂಥ ಟೈಮ್ನಲ್ಲಿ ನಾವು ಫಸ್ಟ್ ಪಾಯಿಂಟ್ ನಂಬರ್ 27, ಅದಾದ್ಮೇಲೆ ಪಾಯಿಂಟ್ ನಂಬರ್ 29, ಅದಾದ್ಮೇಲೆ ಪಾಯಿಂಟ್ ನಂಬರ್ 23, ನೆಕ್ಸ್ಟ್ ಇಸ್ ಪಾಯಿಂಟ್ ನಂಬರ್ 25. 27 ಬಂದು ಸ್ಟಮಕ್, 29 ಬಂದು ಸೋಲಾರ್ ಪ್ಲೆಕ್ಸಸ್, 23 ಬಂದ್ಬಿಟ್ಟು ಲಿವರ್, ಅದಾದ್ಮೇಲೆ 25 ಪ್ಯಾಂಕ್ರಿಯಾಸ್. ಇಷ್ಟನ್ನು ತಗೋತೀವಿ ಟ್ರೀಟ್ಮೆಂಟ್ಗೆ. ಓಕೆ, ಬ್ರೇಕ್ ಕೊಡಕ್ಕೂ ಮುಂಚೆ ಒಂದು ಸತಿ ಕೇಳೋಣ. ಯಾವ್ದಾದ್ರು ಕ್ವಶನ್ ಇದೆಯಾ? ಏನಾದ್ರು ಕೇಳೋದೇನಾದ್ರು ಇತ್ತು ಅಂದ್ರೆ, ಇಲ್ಲ ಕ್ಲಾಸ್ ಕೊನೆಯಲ್ಲಿ ಇಟ್ಕೊಳ್ಳೋಣ 10 ಮಿನಿಟ್ಸ್ ಇದ್ದಾಗ. ಓಕೆ, ಸೊ ರೈಟ್. ಓಕೆ, ನೆಕ್ಸ್ಟ್ ಗ್ಯಾಸ್ಟ್ರಿಕ್. ಅಸಿಡಿಟಿ ಮುಗೀತು, ಇವಾಗ ಗ್ಯಾಸ್ಟ್ರಿಕ್. ಗ್ಯಾಸ್ಟ್ರಿಕ್ ಅಲ್ಲಿ ಅದಕ್ಕಿಂತ ಮುಂಚೆ ಒಂದು ಸೆಕೆಂಡ್, ಈ ಅಸಿಡಿಟಿಗೂ ಗ್ಯಾಸ್ಟ್ರಿಕ್ಗೂ ಏನು ವ್ಯತ್ಯಾಸ ಅಂತಾನೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಅಸಿಡಿಟಿ ಅಂದ್ರೆ ಏನು, ಗ್ಯಾಸ್ಟ್ರಿಕ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಅಟ್ ದಿಸ್ ಸ್ಟೇಜ್, ಈ ರಿಫ್ಲೆಕ್ಸಾಲಜಿ ಸ್ಟೇಜ್ ಅಲ್ಲಿ ನೀವು ಹೇಗೆ ಇದನ್ನ ತಿಳ್ಕೊಬಹುದು ಅಂತಂದ್ರೆ, ಅಸಿಡಿಟಿ ಅನ್ನೋದು
ಹೊಟ್ಟೆಯಲ್ಲಿ ಒಂದು ಆಸಿಡ್ ಇರುತ್ತೆ ನೋಡಿ, ಸ್ಟಮಕ್ ಆಸಿಡ್ ಅಂತ ಏನ್ ಹೇಳ್ತೀವಿ. ಆ ಆಸಿಡ್ ಹೆಚ್ಚಿಗೆ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದ್ರೆ ಅದು ಅಸಿಡಿಟಿ ಅಷ್ಟೇ. ಅಸಿಡಿಟಿ ಅನ್ನೋದು ನಾವು TCM ಅಲ್ಲಿ ಸ್ಟಮಕ್ ಹೀಟು ಮತ್ತೆ ಲಿವರ್ ಅಟ್ಯಾಕಿಂಗ್ ಸ್ಟಮಕ್ ಅಥವಾ ಸ್ಪ್ಲಿನ್ ಅಂತ ಹೇಳ್ಬಿಟ್ಟು ತಗೋತೀವಿ. ಅದು ಫ್ಯೂಚರ್ ನಲ್ಲಿ TCM ಅಲ್ಲಿ ನೋಡೋಣ. ಬಟ್ ಇವಾಗ ಹೇಗ್ ತಿಳ್ಕೊಳ್ಳಿ ಅಂತಂದ್ರೆ, ಅಸಿಡಿಟಿ ಅನ್ನೋದು ಸ್ಟಮಕ್ಕು ಆಸಿಡ್ ನ ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸ್ಟಮಕ್ಕು ಎಕ್ಸಸ್ ಆಗಿ ಆಸಿಡ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆ ಹೀಟ್ ಆ ಆಸಿಡ್ ಅಂದ್ರೆ ಹೀಟ್ ಅಲ್ವಾ ಅದು, ಆ ಹೀಟ್ ಏನಾಗ್ತಾ ಇದೆ ಮೇಲ್ಗಡೆ ಬರ್ತಾ ಇದೆ. ಬಿಕಾಸ್ ಚಿ ಅನ್ನೋದು ಯಾವಾಗ ಇದು ಹೀಟ್ ಅನ್ನೋದು ಯಾಂಗ್ ಯಾಂಗ್ ಅನ್ನೋದು ಯಾವಾಗ್ಲೂ ಮೇಲ್ಗಡೆ ಅಸೆಂಡ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಆಸಿಡ್ ರಿಫ್ಲೆಕ್ಸ್ ಅಥವಾ ಬರ್ನಿಂಗ್ ಸೆನ್ಸೇಷನ್ ಸ್ಟಮಕ್ ಅಲ್ಲಿ ಅಥವಾ ಚೆಸ್ಟ್ ಅಲ್ಲಿ, ಬಾಯಲ್ಲಿ ಒಂಥರ ಕಹಿ ಟೇಸ್ಟ್, ಇವೆಲ್ಲ ಅಸಿಡಿಟಿಲಿ ಕಾಮನ್. ಬಟ್ ಗ್ಯಾಸ್ಟ್ರಿಕ್ ಆಗಲ್ಲ. ಗ್ಯಾಸ್ಟ್ರಿಕ್ ಅಸಿಡಿಟಿ ಎರಡೂ ಸ್ಟಮಕ್ ಇಶ್ಯೂಸ್ನೇ. ಬಟ್ ಗ್ಯಾಸ್ಟ್ರಿಕ್ ಅಲ್ಲಿ ಏನಾಗುತ್ತೆ, ಸ್ಟಮಕ್ ಒಳಗಡೆ ಹೊಟ್ಟೆ ಒಳಗಡೆ ಒಂದು ಲೇಯರ್ ಇರುತ್ತೆ. ಆ ಲೇಯರ್ ಬಂದ್ಬಿಟ್ಟು ಇನ್ಫ್ಲಮೇಷನ್ ಆಗಿರುತ್ತೆ. ಇದನ್ನ ಸ್ಟಮಕ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಅಥವಾ ಸ್ಟಮಕ್ ವೀಕ್ ಆಗಿರುತ್ತೆ, ಇದನ್ನ ಗ್ಯಾಸ್ಟ್ರಿಕ್ ಅಂತೀವಿ. ಸ್ಟಮಕ್ ಇನ್ಡಿಫಿಷಿಯನ್ಸಿನೂ ನಾವು ಗ್ಯಾಸ್ಟ್ರಿಕ್ ಅಂತೀವಿ. ಅಥವಾ ಕೋಲ್ಡ್ನೆಸ್, ಸ್ಟಮಕ್ ಅಲ್ಲಿ ಕೋಲ್ಡ್ನೆಸ್ ಬಂದಾಗ್ಲೂ ಅದು ಗ್ಯಾಸ್ಟ್ರಿಕ್ ಆಗಿ. ಈ ಗ್ಯಾಸ್ಟ್ರಿಕ್ ಅಲ್ಲಿ ಏನಾಗುತ್ತೆ, ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ಅಥವಾ ವಾಮಿಟಿಂಗು, ಬ್ಲೋಟಿಂಗು, ಅಥವಾ ಸುಸ್ತಾಗೋದು, ತುಂಬಾ ಬೇಗ ಸುಸ್ತಾಗೋದು. ಆಮೇಲೆ ಇನ್ನೊಂದು ಮೇನ್ ಸಿಂಪ್ಟಮ್ ಇರೋದು ಏನು ಅಂತಂದ್ರೆ, ಹೊಟ್ಟೆ ಹಸುವೆ ಕಡಿಮೆ ಆಗುತ್ತೆ. ಹೊಟ್ಟೆ ಹಸುವೆ ಏನಕ್ಕೆ ಕಡಿಮೆ ಆಗುತ್ತೆ ಅಂತಂದ್ರೆ, ಸ್ಟಮಕ್ ಕೋಲ್ಡ್ ಆಯ್ತಲ್ಲ, ಹಂಗಾಗಿ ಹೊಟ್ಟೆ ಹಸು ಕಡಿಮೆ ಆಗುತ್ತೆ. ಓಕೆ. ಸೊ ಗ್ಯಾಸ್ಟ್ರಿಕ್ ಅಲ್ಲಿ ಲೆವೆಲ್ 1 ಫಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತಂದ್ರೆ, ಸ್ಟಮಕ್ ಅಲ್ಲಿ ಮೈಲ್ಡ್ ಆಗಿ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಮೈಲ್ಡ್ ಆಗಿ ವಾಮಿಟ್ ಬಂದಂಗ ಅನ್ಸ್ತಾ ಇದೆ, ಸ್ವಲ್ಪ ಒಂದ್ 2-3 ಸೆಕೆಂಡ್ಗೆ ಅಷ್ಟೇ. ಅದು ಯಾವಾಗ್ಲೂ ಒಂದ್ಸತಿ ಆಗ್ತಾ ಇರುತ್ತೆ. ಯಾಕೆಂತ ಅಂದ್ರೆ ಲೆವೆಲ್ 1 ಅಲ್ಲಿ ಇದೆ. ಅಂತ ಟೈಮ್ ನಲ್ಲಿ ಪಾಯಿಂಟ್ ನಂಬರ್ 27 ಮೈಲ್ಡ್ ಪೇನ್ ಇರುತ್ತೆ, ಟೆಂಡರ್ನೆಸ್. ಟ್ರೀಟ್ಮೆಂಟ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ 27 ಮತ್ತೆ ಪಾಯಿಂಟ್ ನಂಬರ್ 29. ಓಕೆ. ಅದೇ ಇಫ್ ಇನ್ ಕೇಸ್ ಲೆವೆಲ್ 2ಗೆ ಬಂದ್ವಿ ಅನ್ಕೊಳ್ಳಿ, ಅವಾಗ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಹೊಟ್ಟೆ ನೋವು ಸ್ಟಾರ್ಟ್ ಆಗಿರುತ್ತೆ, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಎದೆಯಲ್ಲಿ, ಆಮೇಲೆ ವಾಮಿಟಿಂಗ್ ಇತ್ತು ಅಂದ್ರೂ ಇರ್ಬೋದು. ಓಕೆ. ಸೊ ಅಂತ ಟೈಮ್ನಲ್ಲಿ ಪಾಯಿಂಟ್ ನಂಬರ್ 27 ಅಲ್ಲಿ ಶಾರ್ಪ್ ಪೇನ್ ಇರುತ್ತೆ, ಸ್ಟಮಕ್. ಓಕೆ. ಆಮೇಲೆ ಪಾಯಿಂಟ್ ನಂಬರ್ 23 ನೋಡಿದಾಗ ನಿಮಗೆ ಮೈಲ್ಡ್ ಆಗಿ ಟೆಂಡರ್ನೆಸ್ ಇರುತ್ತೆ. ಟೆಂಡರ್ನೆಸ್ ಅಂತ ಅಂದ್ರೆ ನಾನು ಇವಾಗ್ಲೂ ಹೇಳ್ತೀನಿ ನೋಡಿ, ಹೀಗೆ ಕೈಯ ಅಲ್ಲಾಡಿಸಿದಾಗ ಏನು ಅನ್ಸೋದಿಲ್ಲ. ಆ ಜಾಗನ ನೀವು ಹೀಗೆ ಡೀಪ್ ಆಗಿ ಪ್ರೆಸ್ ಮಾಡಿದಾಗ ಮಾತ್ರ ಮೈಲ್ಡ್ ಆಗಿ ನೋವು ಇದೆ ಅಂತ ಅನ್ಸುತ್ತೆ. ಅದನ್ನ ಟೆಂಡರ್ನೆಸ್ ಅಂತೀವಿ. ನಾನು ಪದೇ ಪದೇ ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಹಂಗಾಗಿ ಟೆಂಡರ್ನೆಸ್ ಅಂತ ಹೇಳ್ಬಿಡ್ತೀವಿ. ಓಕೆ. ಗ್ಯಾಸ್ಟ್ರಿಕ್ ಲೆವೆಲ್ 2 ಅಲ್ಲಿ ಇದೆ ಅಂತ ಅಂದ್ರೆ, ಹೊಟ್ಟೆಯಲ್ಲಿ ನೋವು ಇರುತ್ತೆ, ಸ್ಟಮಕ್ ಪೇನು, ವಾಮಿಟಿಂಗ್ ಇರೋ ಚಾನ್ಸಸ್ ಇರುತ್ತೆ, ವಾಮಿಟಿಂಗ್ ಇರುತ್ತೆ ಕೆಲವು ಸತಿ, ಅಥವಾ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಹೇಗೆ ಡಯಾಗ್ನೈಸ್ ಮಾಡೋದು? ಪಾಯಿಂಟ್ ನಂಬರ್ 27 ಅಲ್ಲಿ ಶಾರ್ಪ್ ಪೇನ್ ಇರುತ್ತೆ. ಆಮೇಲೆ ಪಾಯಿಂಟ್ ನಂಬರ್ 23, 23 ಯಾವುದು? ಲಿವರ್ ನಲ್ಲಿ ಟೆಂಡರ್ನೆಸ್ ಇರುತ್ತೆ. ಸೊ ಟ್ರೀಟ್ಮೆಂಟ್ ಏನು? ಫಸ್ಟ್ 27, ಅದಾದ್ಮೇಲೆ 23, ಅದಾದ್ಮೇಲೆ 29. ಸೋಲಾರ್ ಪ್ಲೆಕ್ಸಸ್ ಲೆವೆಲ್ 2 ಅಲ್ಲಿ ಇದೆ ಅಂತ ಅಂದಾಗ ಪಾಯಿಂಟ್ ನಂಬರ್ 27, 23, ಅದಾದ್ಮೇಲೆ 29. ಅದೇ ಇಫ್ ಇನ್ ಕೇಸ್ ತುಂಬಾನೇ ಕ್ರೋನಿಕ್ ಸ್ಟೇಜ್ ಅಲ್ಲಿ ಇದೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಸ್ಟಮಕ್ ಅಲ್ಲಿ ಒಳಗಡೆ ಲೇಯರ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ.
ಪಾಯಿಂಟ್ ನಂಬರ್ 27 ನಿಮಗೆ ಗಟ್ಟಿ ಗಟ್ಟಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಅಥವಾ ಸ್ಕಿನ್ನು ಹಾರ್ಡ್ ಆಗ್ಬಿಟ್ಟಿರುತ್ತೆ. ಪಾಯಿಂಟ್ ನಂಬರ್ 23 ಅಲ್ಲೂ ಕೂಡ ಸೇಮ್ ಫೀಲಿಂಗ್ ಇರುತ್ತೆ. ಅಂತ ಟೈಮ್ನಲ್ಲಿ ಟ್ರೀಟ್ಮೆಂಟ್ ಬಂದ್ಬಿಟ್ಟು 27, 23, 29, ಲಾಸ್ಟ್ ಅಲ್ಲಿ 25. ಈ ಸೀಕ್ವೆನ್ಸ್ ಏನಕ್ಕೆ ತಗೊಂಡಿದೀವಿ ಅಂತಾನು ನಿಮಗೆ ಮೋಸ್ಟ್ಲಿ TCM ಕ್ಲಾಸಸ್ ಅಲ್ಲಿ ಗೊತ್ತಾಗುತ್ತೆ. ಇವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬಟ್ ಈ ಸೀಕ್ವೆನ್ಸ್ ಗೊತ್ತಿರ್ಬೇಕು ನಿಮಗೆ. ಇವಾಗ ಏನಾಗುತ್ತೆ, 27 ತಗೊಂಡ್ವಿ ಸ್ಟಮಕ್, ಹಾ ಓಕೆ. 23 ತಗೊಂಡ್ವಿ, ನೀವು ಅವಾಗ್ಲೇ ಏನೋ ಹೇಳೋದಲ್ಲ, ಅದ್ರ ಲಿವರ್ ಮೇಲೆ ಅದು ಇದು ಅಂತ ಹೇಳ್ಬಿಟ್ಟು ಓಕೆ ಲಿವರ್ನ ತಗೊಂಡ್ವಿ. 29 ನೀವು ಹೇಳಿದ್ರೆ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಓಕೆ. 25 ಏನಕ್ಕೆ ಬಂತು ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. 25 ಇಸ್ ಪ್ಯಾಂಕ್ರಿಯಾಸ್. ಓಕೆ, ಇದಕ್ಕೆಲ್ಲದಕ್ಕೂ ನಿಮಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಇವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಡಯಾಗ್ನೈಸ್ ಮಾಡಿ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ನೋಡಿ, ಆ ಲೆವೆಲ್ದು ಟ್ರೀಟ್ಮೆಂಟ್ ಕೊಡಿ. ಎಷ್ಟೊತ್ತು ಕೊಡಬೇಕು, ಅದ್ರ ಮೇಲೆ ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು, ಇವೆಲ್ಲ ಕೊನೆಯಲ್ಲಿ ಮಾತಾಡೋಣ. ಓಕೆ, ಇನ್ನೊಂದು ಆಸಿಡ್ ರಿಫ್ಲೆಕ್ಸ್ ಗರ್ಡ್ ಅಂತ ಏನ್ ಹೇಳ್ತೀವಿ, ಇದು ಅಸಿಡಿಟಿಗೆ ಬರುತ್ತೆ. ಇದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನಿಲ್ಲ. ಓಕೆ, ಸಪರೇಟ್ ಪಾಯಿಂಟ್ ಅಂತ ತಗೊಂಡಿದ್ದೀನಿ ಅಷ್ಟೇ ನಾನು. ಫೋರ್ತ್ ಒನ್ ಇಸ್ ಇಂಡೈಜೆಷನ್. ಇಂಡೈಜೆಷನ್ ಅಂತಂದ್ರೆ ನಾವೇನು ಊಟ ಮಾಡಿದೀವಿ, ನಾವೇನ್ ತಿಂದಿದೀವಿ ಅದು ಡೈಜೆಸ್ಟ್ ಆಗದೆ ಇರೋದು, ಅಥವಾ ಪಾರ್ಶಿಯಲಿ ಅರ್ಧಂಬರ್ಧ ಡೈಜೆಸ್ಟ್ ಆಗೋದು, ಪಾರ್ಶಿಯಲಿ ಡೈಜೆಸ್ಟ್ ಆಯ್ತು ಅವಾಗ. ಸೊ ಲೆವೆಲ್ 1 ಅಲ್ಲಿ ಏನಾಗುತ್ತೆ, ಬ್ಲೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಇಂಡೈಜೆಷನ್ ನ ಮುಖ್ಯವಾದ ಸಿಂಪ್ಟಮೇ ಬ್ಲೋಟಿಂಗ್. ಬ್ಲೋಟಿಂಗ್ ಅಂತ ಅಂದ್ರೆ ಹೊಟ್ಟೆ ತೊಳಸ್ದಂಗ ಆಗೋದು, ಇದನ್ನೇ ಬ್ಲೋಟಿಂಗ್ ಅನ್ನೋದು. ನಾವು ಊಟ ಮಾಡ್ಬೇಕು ಅಂತ ಮನ್ಸಿರುತ್ತೆ, ನೀವೇನೋ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವ, ಬಟ್ ಸ್ವಲ್ಪ ತಿಂದ ಕೂಡ್ಲೇನೆ ಫುಲ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಬ್ಲೋಟಿಂಗ್ ಅಂತೀವಿ. ಓಕೆ, ಸೊ ಇಂಡೈಜೆಷನ್ ಅಂತ ಬಂದಿದೆ, ಲೆವೆಲ್ 1 ಅಲ್ಲಿ ಬ್ಲೋಟಿಂಗ್ ಸ್ಟಾರ್ಟ್ ಆಗಿದೆ. ಬ್ಲೋಟಿಂಗು ಅದ್ರ ಜೊತೆಗೆ ಡೈಜೆಷನ್ ಸ್ಲೋ ಆಗಿದೆ. ಅವಾಗ ಪಾಯಿಂಟ್ ನಂಬರ್ 27 ಅಲ್ಲಿ ಟೆಂಡರ್ನೆಸ್ ಇರುತ್ತೆ ಫಸ್ಟ್ ಲೆವೆಲ್ ಅಲ್ಲಿ. ಅವಾಗ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ 27, ಅದ್ರ ಜೊತೆಗೆ ಪಾಯಿಂಟ್ ನಂಬರ್ 29. ಲೆವೆಲ್ 2 ಅಂತ ಬಂದಾಗ ಈ ಕೆಳಗಡೆ ಎದೆಯಿಂದ ಕೆಳಗಡೆ ಹೊಕ್ಕಳಿಂದ ಮೇಲ್ಗಡೆ ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ಅಲ್ಲಿ ಡಿಸ್ಕಂಫರ್ಟ್ ಇರುತ್ತೆ, ನೋವು ಕೂಡ ಇರೋ ಚಾನ್ಸಸ್ ಇರುತ್ತೆ. ಇದು ಲೆವೆಲ್ 2. ಅವಾಗ ನಿಮಗೆ ಪಾಯಿಂಟ್ ನಂಬರ್ 27 ಅಲ್ಲಿ ತುಂಬಾ ಶಾರ್ಪ್ ಪೇನ್ ಇರುತ್ತೆ. ಬಟ್ ಅದೇ ನೀವು ಪಾಯಿಂಟ್ ನಂಬರ್ 20 ಕೋಲನ್, ಓಕೆ, ಪಾಯಿಂಟ್ ನಂಬರ್ 20 ಇಲ್ಲಿ ಟೆಂಡರ್ನೆಸ್ ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಾಂಬಿನೇಷನ್ ಇದು. ಎಲ್ಲಿ ಮಿಸ್ ಆಯ್ತು ಅಂದ್ರೂ ಡಯಾಗ್ನೋಸಿಸ್ ಮಿಸ್ ಆಗ್ಬಿಡುತ್ತೆ ಅಷ್ಟೇ. ಓಕೆ, ಸೊ ಲೆವೆಲ್ 2 ಅಲ್ಲಿ ಇದೆ ಅಂತ ಅಂದಾಗ ಪಾಯಿಂಟ್ ನಂಬರ್ 27 ಅಲ್ಲಿ ಶಾರ್ಪ್ ಪೇನ್ ಇರುತ್ತೆ, ಪಾಯಿಂಟ್ ನಂಬರ್ 20 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಟ್ರೀಟ್ಮೆಂಟ್ ಬಂದ್ಬಿಟ್ಟು 27, 20, 29, 27, 20, 29. ಈ ಸೀಕ್ವೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಸೀಕ್ವೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ 27, ಅದಾದ್ಮೇಲೆ 20, ಅದಾದ್ಮೇಲೆ 29. ಅದೇ ಇಫ್ ಇನ್ ಕೇಸ್ ಇಂಡೈಜೆಷನ್ ಲೆವೆಲ್ 3 ನಲ್ಲಿದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸ್ವಲ್ಪ ತಿಂದ್ರು ತಿನ್ಬೇಕು ಅಂತ ಅನ್ಸೋದೇ ಇಲ್ಲ. ಇಫ್ ಇನ್ ಕೇಸ್ ಸ್ವಲ್ಪ ತಿಂದ್ರು ಅದು ಡೈಜೆಸ್ಟ್ ಆಗ್ತಾ ಇರೋದಿಲ್ಲ. ಅಂತ ಟೈಮ್ನಲ್ಲಿ ಪಾಯಿಂಟ್ ನಂಬರ್ 27 ಅಲ್ಲಿ ಹಾರ್ಡ್ನೆಸ್ ಇರುತ್ತೆ, ಗಟ್ಟಿ, ಸ್ಕಿನ್ನು ದಪ್ಪ ಆಗ್ಬಿಟ್ಟಿರುತ್ತೆ. ಕಾಲು ಅಥವಾ ಕೈ ಎಲ್ಲೇ ತಗೊಳ್ಳಿ, ಓಕೆ, ಗಟ್ಟಿ. ಆಮೇಲೆ ಇಫ್ ಇನ್ ಕೇಸ್ ಕೈಯಲ್ಲಾಗಿದೆ ಅಂತ ಅಂದ್ರೆ ಕಾಲಲ್ಲೂ ಅದೇ ಪಾಯಿಂಟ್ ನಂಬರ್ 27 ಅಲ್ಲೇ ಆಗಿರ್ಬೇಕು ಅಂತ ಏನಿಲ್ಲ. ಹಾಗೆ ಬೈ ಮಿಸ್ಟೇಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ.
ನಿಮಗೆ ಯಾವ್ದಾದ್ರು ಕೈ ಅಥವಾ ಕಾಲಲ್ಲಿ ಯಾವ್ದಾದ್ರು ಒಂದಲ್ಲಿ ಈ ಟೈಪ್ ಸಿಂಟಮ್ಸ್ ಇತ್ತು, ಈ ಟೈಪ್ ಇದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ನೀವು ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬೋದು. ಅದ್ರ ಜೊತೆಗೆ ಹೇಗೂ ನಿಮಗೆ ಸಿಂಟಮ್ಸ್ ಕೂಡ ಇದ್ದೇ ಇರುತ್ತೆ, ಮಿಸ್ ಆಗೋ ಚಾನ್ಸಸ್ ಇಲ್ಲ. ಓಕೆ, ಲೆವೆಲ್ 3 ಅಲ್ಲಿ ಇದೆ ಅಂತ ಅಂದಾಗ ಪಾಯಿಂಟ್ ನಂಬರ್ 27 ಅಲ್ಲಿ ಹಾರ್ಡ್ನೆಸ್ ಇರುತ್ತೆ. ಅದೇ ಪಾಯಿಂಟ್ ನಂಬರ್ 20 ಇಲ್ಲಿ ಬಂದ್ಬಿಟ್ಟು ಕ್ರಿಸ್ಟಲ್ ಫಾರ್ಮ್ ಆಗಿಬಿಟ್ಟಿರುತ್ತೆ, ಅಂದ್ರೆ ಗಟ್ಟಿ ಕಣ. 27 ಅಲ್ಲೂ ಸೇಮ್ ಇರುತ್ತೆ, 20 ಅಲ್ಲೂ ಸೇಮ್ ಇರುತ್ತೆ. ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಲಿಲ್ಲ ಅಂತಂದ್ರೆ ನಾನು ಎಲ್ಲವನ್ನೂ ಮ್ಯೂಟ್ ಮಾಡಿಬಿಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಅಂದ್ರೆ 27, 20, 29 ಅದಾದ್ಮೇಲೆ 25. ಪಾಯಿಂಟ್ ನಂಬರ್ 27, ಪಾಯಿಂಟ್ ನಂಬರ್ 20, ಪಾಯಿಂಟ್ ನಂಬರ್ 29, ನೆಕ್ಸ್ಟ್ ಪಾಯಿಂಟ್ ನಂಬರ್ 25. ಓಕೆ, ಲೆವೆಲ್ 3 ಇಂಡೈಜೆಷನ್ ಟ್ರೀಟ್ಮೆಂಟು 27, 20, 29 ಅದಾದ್ಮೇಲೆ 25. ಅದೇ ಇಫ್ ಇನ್ ಕೇಸ್ ನೆಕ್ಸ್ಟ್ ಕಾನ್ಸ್ಟಿಪೇಷನ್ ಲೆವೆಲ್ 1 ಅಲ್ಲಿದೆ ಅಂತಂದ್ರೆ ಬೋವೆಲ್ ಮೂಮೆಂಟು ತುಂಬಾ ಕಡಿಮೆ ಆಗುತ್ತೆ. ಅಂದ್ರೆ ಹೊಟ್ಟೆ ಖಾಲಿನೇ ಆಗ್ತಾ ಇಲ್ಲ ನಮಗೆ ಅಂತ ಫಸ್ಟ್ ಟೈಮ್ ಒಂದೇ ಸತಿ ಆಯ್ತು ಅಂತಂದ್ರೆ ಅದು ಫಸ್ಟ್ ಸ್ಟೇಜ್ ಅಲ್ಲಿದೆ ಅಂತ. ಅವಾಗ ಪಾಯಿಂಟ್ ನಂಬರ್ 20 ಅಲ್ಲಿ ನಿಮಗೆ ಟೆಂಡರ್ನೆಸ್ ಸಿಗುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡಬೇಕು, ಅವಾಗ ಪಾಯಿಂಟ್ ನಂಬರ್ 20 ಅದಾದ್ಮೇಲೆ ಪಾಯಿಂಟ್ ನಂಬರ್ 19 20 ಕೋಲನ್ನು, ಅದಾದ್ಮೇಲೆ ಇಂಟೆಸ್ಟೈನ್. ಅದೇ ಇಫ್ ಇನ್ ಕೇಸ್ ಕಾನ್ಸ್ಟಿಪೇಷನ್ ಲೆವೆಲ್ 2 ಬಂತು ಅನ್ಕೊಳ್ಳಿ, ಅವಾಗ ಸ್ಟೂಲ್ ಪಾಸ್ ಮಾಡೋದೇ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಅಂತ ಅನ್ಸ್ತಾ ಇರುತ್ತೆ ಸ್ಟೂಲ್ ಪಾಸ್ ಮಾಡೋದಕ್ಕೆ. ಅವಾಗ ನೀವು ಫ್ಲೆಕ್ಸಾಲಜಿ ಡಯಾಗ್ನೋಸಿಸ್ ಅಂತ ಬಂದಾಗ ಪಾಯಿಂಟ್ ನಂಬರ್ 20 ಅಲ್ಲಿ ಶಾರ್ಪ್ ಪೇನ್ ಇರುತ್ತೆ. ಅದೇ ಪಾಯಿಂಟ್ ನಂಬರ್ 19 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಓನ್ಲಿ ಪಾಯಿಂಟ್ ನಂಬರ್ 20 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಅದೇ ನೀವು ಲೆವೆಲ್ 2 ಅಲ್ಲಿ ಬಂದಾಗ ಪಾಯಿಂಟ್ ನಂಬರ್ 20ಕ್ಕೆ ಶಾರ್ಪ್ ಪೇನ್ ಬಂದಿರುತ್ತೆ, 19ಕ್ಕೆ ಟೆಂಡರ್ನೆಸ್ ಇರುತ್ತೆ. ಟ್ರೀಟ್ಮೆಂಟ್ ಏನ್ ಮಾಡಬೇಕು, 20, 19, 29. ಓಕೆ, ಲೆವೆಲ್ 2. ಅದೇ ಇಫ್ ಇನ್ ಕೇಸ್ ಲೆವೆಲ್ 3 ಬಂತು ಅಂದ್ರೆ ತುಂಬಾ ಟೈಮಿಂದ ಕಾನ್ಸ್ಟಿಪೇಷನ್ ಇದೆ ಅನ್ಕೊಳ್ಳಿ, ಅವಾಗ ಆಸ್ ಯೂಶುವಲ್ ನೀವು ಹೇಗೆ ನೋಡೋದನ್ನು ಲೆವೆಲ್ 3 ಅಲ್ಲಿ ಏನ್ ಸಿಂಪ್ಟಮ್, ರಿಫ್ಲೆಕ್ಸ್ ಪಾಯಿಂಟ್ಸ್ ಮೇಲೆ ಏನ್ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಹಾರ್ಡ್ನೆಸ್ ಇರುತ್ತೆ, ಗಂಟು ಟೈಪ್, ಆಮೇಲೆ ಸ್ಕಿನ್ ತಿಕ್ಕಾಗಿರುತ್ತೆ. ಇದೇ ಡಯಾಗ್ನೋಸಿಸ್. ಇದು ಎಲ್ಲದಕ್ಕೂ ಸೇಮ್ ಇರುತ್ತೆ. ಲೆವೆಲ್ 2 ಅಲ್ಲಿ, ಲೆವೆಲ್ 1 ಅಲ್ಲಿ ಮತ್ತೆ ಲೆವೆಲ್ 3 ಅಲ್ಲಿ ಫಸ್ಟ್ ಸ್ಲೈಡ್ ಅಲ್ಲಿ ನಾನು ಏನು ಡಯಾಗ್ನೋಸಿಸ್ ಬಗ್ಗೆ ಹೇಳಿದೆ ಅದು ಎಲ್ಲದಕ್ಕೂ ಸೇಮ್ ಇರುತ್ತೆ. ಬಟ್ ಪಾಯಿಂಟ್ ನಂಬರ್ ಮಾತ್ರ ಚೇಂಜ್ ಆಗುತ್ತೆ, ಪಾಯಿಂಟ್ ನಂಬರ್ ಚೇಂಜ್ ಆಗುತ್ತೆ, ಅದು ಇಂಪಾರ್ಟೆಂಟ್. ಸೊ ಲೆವೆಲ್ 3 ಅಲ್ಲಿ ಕಾನ್ಸ್ಟಿಪೇಷನ್ ಇದೆ ಅಂತ ಅಂದಾಗ ಪಾಯಿಂಟ್ ನಂಬರ್ 20 ಅಲ್ಲಿ ಹಾರ್ಡ್ನೆಸ್ ಇರುತ್ತೆ, ಹಾಗೆ ಪಾಯಿಂಟ್ ನಂಬರ್ 19 ಅಲ್ಲೂ ಕೂಡ ಹಾರ್ಡ್ನೆಸ್ ಇರುತ್ತೆ. ಟ್ರೀಟ್ಮೆಂಟು 20, 19, 29 ಮತ್ತೆ 27. 20, 19, 29, 27. ನೆಕ್ಸ್ಟ್ ಲೂಸ್ ಟೂಲ್ಸ್ ಡೈ ಅಂತೀವಲ್ವಾ, ಇದು ಲೂಸ್ ಟೂಲ್ಗೂ ಲೆವೆಲ್ ಇದೆಯಾ ಅಂತ ಕೇಳಬಹುದು. ಇದೆ. ಓಕೆ, ಅದು ಆದವರಿಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರೋದಿಲ್ಲ. ಅದು ಯಾವಾಗ್ಲೋ ಒಂದ್ಸತಿ ಲೂಸ್ ಟೂಲ್ ಆಗ್ತಾ ಇದೆ ಅನ್ಕೊಳ್ಳಿ, ಅಥವಾ ದಿನದಲ್ಲಿ ಒಂದ್ಸತಿ ಆಗ್ತಾ ಇದೆ, ಅಥವಾ 3-4 ದಿನಕ್ಕೆ ಒಂದ್ಸತಿ ಲೂಸ್ ಟೂಲ್ ಆಗ್ತಾ ಇದೆ, ಅದು ಲೆವೆಲ್ 1. ಅವಾಗ 19, ಪಾಯಿಂಟ್ ನಂಬರ್ 19 ಏನದು, ಇಂಟೆಸ್ಟೈನ್.
ಇಂಟೆಸ್ಟೈನ್ ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಟೆಂಡರ್ನೆಸ್ ಅಂತಂದ್ರೆ ಏನು? ಸ್ಲೋ ಪೇನ್. ಟ್ರೀಟ್ಮೆಂಟ್ ಏನ್ ಮಾಡಬೇಕು? ಪಾಯಿಂಟ್ ನಂಬರ್ 19 ಪ್ಲಸ್ ಪಾಯಿಂಟ್ ನಂಬರ್ 29. ಅವಾಗ ಅದೇ ಲೆವೆಲ್ 2 ಬಂತು ಅನ್ಕೊಳ್ಳಿ, ದಿನದಲ್ಲಿ ಒಂದು 2 to 3 ಟೈಮ್ಸ್ ಲೂಸ್ ಟೂಲ್ಸ್ ಆಗೋದು. ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ ಏನು, ಲೆವೆಲ್ 1 ಮತ್ತೆ ಲೆವೆಲ್ 2 ಅಲ್ಲಿ ಸುಸ್ತಾಗಲ್ಲ. ಲೂಸ್ ಟೂಲ್ಸ್ ಏನೋ ಆಗುತ್ತೆ, ಬಟ್ ಸುಸ್ತಾಗೋದಿಲ್ಲ. ನೀವು ಬೋರ್ವೆಲ್ಗೆ ಹೋಗಿ ಬಂದಾದ್ಮೇಲೆ ನಿಮಗೆ ಒಂಥರ ಕುತ್ಕೊಳ್ಳೋಣ ಅಥವಾ ಮಲ್ಕೊಳ್ಳೋಣ ಅಂತ ಏನೋ ಅನಿಸ್ತಾ ಇರೋದಿಲ್ಲ ಲೂಸ್ ಟೂಲ್ಸ್ ಅಲ್ಲಿ. ಲೆವೆಲ್ ಟೂ ಅಲ್ಲಿ ಸಾರಿ. ಓಕೆ, ಲೆವೆಲ್ 2 ಅಲ್ಲಿ ಬಂದಾಗ ಏನಾಗುತ್ತೆ, ಪಾಯಿಂಟ್ ನಂಬರ್ 19 ಅಲ್ಲಿ ಶಾರ್ಪ್ ಪೇನ್ ಇರುತ್ತೆ. ಅದೇ ಪಾಯಿಂಟ್ ನಂಬರ್ 20 ಅಲ್ಲಿ ಟೆಂಡರ್ನೆಸ್. ನೀವು ಲಾಜಿಕಲ್ಲಿ ಥಿಂಕ್ ಮಾಡೋದಕ್ಕೆ ಹೋದ್ರೆ ಇಲ್ಲೇ ನೋಡ್ಬೋದು. ಇವಾಗ ಲೂಸ್ ಟೂಲ್ ಫಸ್ಟ್ ಸ್ಟಾರ್ಟ್ ಆದಾಗ ಪಾಯಿಂಟ್ ನಂಬರ್ 19 ಟೆಂಡರ್ನೆಸ್ ಇತ್ತು. ಅದೇ ಲೂಸ್ ಟೂಲು ಜಾಸ್ತಿ ಆಯ್ತು ಅನ್ಕೊಳ್ಳಿ, ಅವಾಗ ಆ ಟೆಂಡರ್ನೆಸ್ 19 ಇದ್ದಿದ್ದು 20 ಬಂದ್ಬಿಡುತ್ತೆ. 19 ಶಾರ್ಪ್ ಪೇನ್ ಸ್ಟಾರ್ಟ್ ಆಗುತ್ತೆ, ಚುಚ್ಚದಾಗ ನೋವು. ಬಟ್ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ. ಓಕೆ, ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ. ಅಲ್ಲಿ 19 ಪ್ಲಸ್ 29 ಲೆವೆಲ್ 1 ಅಲ್ಲಿ, ಇಲ್ಲಿ 19 ಪ್ಲಸ್ 20. ಓಕೆ, ಲೆವೆಲ್ 2 ಅಲ್ಲಿ 19 ಪ್ಲಸ್ 20. ಇನ್ನ ಲೆವೆಲ್ 3 ಬಂತು ಅನ್ಕೊಳ್ಳಿ, ಇದು ತುಂಬಾನೇ ಕಾನಿಕ್ ಸ್ಟೇಜ್, ಪದೇ ಪದೇ ಆಗ್ತಾ ಇದೆ ಅನ್ಕೊ. ಅವಾಗ ಹೇಗೆ ಫ್ಲೆಕ್ಸಾಲಜಿಲಿ ಹೇಗೆ ಗೊತ್ತಾಗುತ್ತೆ ಅಂತ ಅಂದ್ರೆ, ಪಾಯಿಂಟ್ ನಂಬರ್ 19 ಡಲ್ ಪೇನ್ ಇರುತ್ತೆ. ಪಾಯಿಂಟ್ ನಂಬರ್ 19 ಡಲ್ ಪೇನ್. ಅದೇ ಪಾಯಿಂಟ್ ನಂಬರ್ 20 ಬಂದ್ಬಿಟ್ಟು ಕೋಲನ್ ಇದೆ ನೋಡಿ, ಇಂಟೆಸ್ಟೈನ್ ಅಲ್ಲಿ ನಿಮಗೆ ಡಲ್ ಪೇನ್ ಇರುತ್ತೆ. ಪಾಯಿಂಟ್ ನಂಬರ್ 20 ಕೋಲನ್ ಅಲ್ಲಿ ತುಂಬಾ ಹಾರ್ಡ್ನೆಸ್ ಇರುತ್ತೆ, ಸ್ಕಿನ್ ಹಾರ್ಡ್ ಆಗ್ಬಿಟ್ಟಿರುತ್ತೆ. ಒಂಥರ ನಾಡ್ಯೂಲ್ಸ್ ಟೈಪ್ ಸಿಗ್ಬಹುದು. ಟ್ರೀಟ್ಮೆಂಟ್ ಬಂದ್ಬಿಟ್ಟು 19, 20, 29. ಓಕೆ, ಐ ಬಿ ಎಸ್ ನ ನಾವು ಕಾನ್ಸ್ಟಿಪೇಷನ್ಗೆನೆ ರಿಲೇಟ್ ಮಾಡ್ತೀವಿ. ಫ್ಲೆಕ್ಸಾಲಜಿಲಿ ಸಪರೇಟ್ ಅಂತ ಏನು ಸಿಗೋದಿಲ್ಲ. IBS ಇಸ್ ಆಲ್ಮೋಸ್ಟ್ ಸೇಮ್ ಟು ಕಾನ್ಸ್ಟಿಪೇಷನ್. ಆಲ್ಮೋಸ್ಟ್ ಎರಡು ಒಂದೇ ಅಲ್ಲ, ಬಟ್ ರಿಫ್ಲೆಕ್ಸಾಲಜಿಲಿ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಆರ್ಗನ್ಗೆ ಪಟ್ಟಿದ್ದು ಅನ್ನೋದಕ್ಕೋಸ್ಕರ ಅದು ಆಲ್ಮೋಸ್ಟ್ ಸೇಮ್ ಆಗುತ್ತೆ, ಏನು ಚೇಂಜ್ ಅಂತ ಅನ್ಸೋದಿಲ್ಲ. ಓಕೆ, ಸೊ 8th ಒನ್ ಈಸ್ ಸ್ಟಮಕ್ ಅಲ್ಸರ್ ಅಥವಾ ಡಿಯೋಡಿನಲ್ ಅಲ್ಸರ್ ಅಂತ ಹೇಳ್ತೀವಿ. ಇದು ತುಂಬಾನೇ ಇಂಪಾರ್ಟೆಂಟ್ ಥಿಂಗ್ ಇದು. ಓಕೆ, ಇದು ತುಂಬಾ ಸೀರಿಯಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಈ ಸ್ಟಮಕ್ ಅಲ್ಸರ್ ಮತ್ತೆ ಡಿಯೋಡಿನಲ್ ಅಲ್ಸರ್ ಬಂದು. ಲೆವೆಲ್ 1 ಅಲ್ಲಿ ಇತ್ತು ಅನ್ಕೊಳ್ಳಿ, ಹೊಟ್ಟೆಯಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ನೋವಲ್ಲ, ಬರ್ನಿಂಗ್ ಸೆನ್ಸೇಷನ್. ಓಕೆ, ಅದೇ ನೀವು ರಿಫ್ಲೆಕ್ಸಾಲಜಿಲಿ ಕಂಡುಹಿಡಿಬೇಕು ಅಂತಂದ್ರೆ 27, ಪಾಯಿಂಟ್ ನಂಬರ್ 27 ಸ್ಟಮಕ್ ಇದೆ ನೋಡಿ, ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಟ್ರೀಟ್ಮೆಂಟ್ ಏನ್ ಮಾಡಬೇಕು? ಪಾಯಿಂಟ್ ನಂಬರ್ 27, ಅದಾದ್ಮೇಲೆ ಪಾಯಿಂಟ್ ನಂಬರ್ 29. ಸೊ ಅದ್ ಇಫ್ ಇನ್ ಕೇಸ್ ಲೆವೆಲ್ 2 ಬಂದಿದೆ ಅನ್ಕೊಳ್ಳಿ, ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಲೆವೆಲ್ 1 ಅಲ್ಲಿ ಹೊಟ್ಟೆ ನೋವು ಇರೋದಿಲ್ಲ, ಬಟ್ ಲೆವೆಲ್ 2 ಅಲ್ಲಿ ತುಂಬಾನೇ ಇದು ಈ ಸ್ಟಮಕ್ ಅಲ್ಸರ್ ಅನ್ನೋದು ಆಲ್ ಆಫ್ ಎ ಸಡನ್ ಪ್ರೋಗ್ರೆಸ್ ಆಗ್ಬಿಡುತ್ತೆ. ನಿಧಾನಕ್ಕ ಎಲ್ಲ ಆಗೋದಲ್ಲ, ಅದು ಆಲ್ ಆಫ್ ಎ ಸಡನ್ ಆಗುವಂಥದ್ದು. ಸೊ ಲೆವೆಲ್ 2 ಬಂದಿದೆ ಅಂತಂದ್ರೆ ಸ್ಟಮಕ್ ಪೇನ್ ತುಂಬಾನೇ ಸಿವಿಯರ್ ಆಗ್ಬಿಟ್ಟೆ. 27, ಪಾಯಿಂಟ್ ನಂಬರ್ 27 ಇದೆ ನೋಡಿ, ಅಲ್ಲಿ ನಿಮಗೆ ಶಾರ್ಪ್ ಪೇನ್ ಸ್ಟಾರ್ಟ್ ಆಗುತ್ತೆ. ಬಟ್ ಲೆವೆಲ್ 2 ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಪಾಯಿಂಟ್ ನಂಬರ್ 23 ಅಲ್ಲಿ ಟೆಂಡರ್ನೆಸ್ ಇರುತ್ತೆ.
ಸೊ ಪಾಯಿಂಟ್ ನಂಬರ್ 27 ಶಾರ್ಪ್ ಪೇನು, ಆಮೇಲೆ ಪಾಯಿಂಟ್ ನಂಬರ್ 23 ಟೆಂಡರ್ನೆಸ್. ಟ್ರೀಟ್ಮೆಂಟ್ ಏನ್ ಮಾಡಬೇಕು? 27, 23, ಅದಾದ್ಮೇಲೆ 29. 27, 23, 29 ಸ್ಟಮಕ್ಕು, ಲಿವರ್, ಸೋಲಾರ್ ಪ್ಲೆಕ್ಸಸ್. ನಾನು ಹೇಳುವಾಗ್ಲೆಲ್ಲ ಅದನ್ನ ಪಾಯಿಂಟ್ ಏನೋ ಬರ್ಕೊಂಡ್ಬಿಡ್ಬೋದು, ಬಟ್ ಇಫ್ ಇನ್ ಕೇಸ್ ಕನ್ಫ್ಯೂಸ್ ಆಯ್ತು ಅಂತಂದ್ರೆ ಒಂದ್ಸತಿ ರೆಕಾರ್ಡಿಂಗ್ನ ನೋಡಿ. ಅದೇ ಇಫ್ ಇನ್ ಕೇಸ್ ಈ ಸ್ಟಮಕ್ ಅಲ್ಸರ್ ಬಂದ್ಬಿಟ್ಟು ಲೆವೆಲ್ 3 ನಲ್ಲಿ ಇದೆ ಅನ್ಕೊಳ್ಳಿ, ದಟ್ ಇಸ್ ಅ ಕ್ರಾನಿಕ್ ಇಶ್ಯೂ, ತುಂಬಾನೇ ಸೀರಿಯಸ್ ಇಶ್ಯೂ. ಅವಾಗ ಪಾಯಿಂಟ್ ನಂಬರ್ 27 ಅಲ್ಲಿ ಹಾರ್ಡ್ನೆಸ್ ಇರುತ್ತೆ, ಸ್ಕಿನ್ ಗಟ್ಟಿ ಆಗ್ಬಿಟ್ಟಿರುತ್ತೆ, ಅಥವಾ ನಿಮಗೆ ಕ್ರಿಸ್ಟಲ್ ಟೈಪು, ನಾಡ್ಯೂಲ್ಸ್ ಟೈಪು, ಗಂಟು ಟೈಪು ಆ ಪಾಯಿಂಟ್ ನಂಬರ್ 27 ಸಿಗೋ ಚಾನ್ಸಸ್ ಇರುತ್ತೆ. ಟ್ರೀಟ್ಮೆಂಟ್ ಏನ್ ಮಾಡಬೇಕು? 27, 23, 29, ಅದಾದ್ಮೇಲೆ 25, 25, 27, 23, 29, 25. 27, 23, 29 ಅಂಡ್ 25 ಸೀಕ್ವೆನ್ಸು ಇದೇ ಟೈಪ್ ಇರಬೇಕು. ಇನ್ನ ಲಿವರ್ ಕಂಜೆಷನ್ ಅಂತ ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಫ್ಯಾಟಿ ಲಿವರ್. ಸೊ ಹಾಗಾಗಿ ನಾನು ಲಿವರ್ ಕಂಜೆಷನ್ ನ ಬಿಡ್ತೀನಿ, ಬಟ್ ಫ್ಯಾಟಿ ಲಿವರ್ ಬೇಕಲ್ವಾ, ಫ್ಯಾಟಿ ಲಿವರ್ನ ಹೇಳ್ತೀನಿ. ಫ್ಯಾಟಿ ಲಿವರ್ ತುಂಬಾ ಇಂಪಾರ್ಟೆಂಟ್. ಫ್ಯಾಟಿ ಲಿವರ್ ಸ್ಟೇಜ್ 1 ಅಲ್ಲಿ ಇದೆ ಅಂತ ಅಂದ್ರೆ ಪಾಯಿಂಟ್ ನಂಬರ್ 23 ನಲ್ಲಿ ಟೆಂಡರ್ನೆಸ್ ಇರುತ್ತೆ. ಯಾಕೆಂದ್ರೆ ಲಿವರ್ ತುಂಬಾ ಈಸಿ ಡಯಾಗ್ನೋಸಿಸ್ ರಿಫ್ಲೆಕ್ಸಾಲಜಿದು, ಹಾಗಾಗಿ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ಬಿಡುತ್ತೆ. ನಾನು ಡೇ 1 ಇಂದ ಕ್ಲಾಸ್ 1 ಅಲ್ಲೂ ಹೇಳ್ತಾ ಬರ್ತಾ ಇದ್ದೀನಿ, ಓನ್ಲಿ ರಿಫ್ಲೆಕ್ಸಾಲಜಿ ಇಟ್ಕೊಂಡು ಕ್ಲಿನಿಕ್ ನಡೆಸ್ತಾ ಇದ್ದಾರೆ, ಪೇಷಂಟ್ ನೋಡ್ತಾರೆ. ಇದು ತುಂಬಾ ಬೇಗ ಇಲ್ಲಿ ಟಂಗ್ ನೋಡ್ಬೇಕು, ಅದ್ ನೋಡ್ಬೇಕು, ಇದ್ ನೋಡ್ಬೇಕು, ಏನು ಇಲ್ಲ. ಎಲ್ಲಿ ನೋವು ಇದೆಯೋ ಆ ಪಾಯಿಂಟ್ ನ ಒತ್ತದ ಆಯ್ತು. ಐ ಮೀನ್ ಏನು ಸಿಂಪ್ಟಮ್ ಇದೆಯೋ ಆ ಸಿಂಪ್ಟಮ್ಗೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ನ ಒತ್ತದ ಆಯ್ತು. ಪೇನ್ ಹೇಗಿದೆ ಅಂತ ತಿಳ್ಕೊಳ್ಳೋದು, ಲೆವೆಲ್ ಗೊತ್ತಾಗ್ಬಿಡತ್ತೆ. ಅಂದ್ರೆ ಫಸ್ಟ್ ಟೈಮ್ ಓದದ್ ಕೂಡಲೇ ಗೊತ್ತಾಗೋದು ಇಲ್ಲ. ಹೀಗೆ ನೀವು ಪ್ರೆಸ್ ಮಾಡ್ತಾ ಬಂದಾಗ ಒಂದು 4-5 ಪೇಷಂಟ್ ಅಥವಾ ಒಂದು 10 ಪೇಷಂಟ್ ಆದ್ಮೇಲೆ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ಇದೇನು ಓವರ್ ನೈಟ್ ಕಲಿಯುವಂತ ವಿದ್ಯೆಗಳಲ್ಲ. ಬಟ್ ಇಲ್ಲಿ ಏನು ನಾನು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಮಾಡಿದೀನಿ ನೋಡಿ, ನೀವು ಇದನ್ ಮಾಡೋದಕ್ಕೆ ನಿಮ್ಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಇದು ನಿಮ್ಗೆ ತುಂಬಾ ಈಸಿಯಾಗಿ ಸಿಗ್ತಾ ಇದೆ ಅಷ್ಟೇ. ಓಕೆ, ಸೊ ಫ್ಯಾಟಿ ಲಿವರ್ ಇದೆ ಅಂತ ಅನ್ಕೊಳ್ಳಿ, ಲೆವೆಲ್ 1 ಅಲ್ಲಿ ಇದೆ ಅಂತ ಅಂದ್ರೆ ಪಾಯಿಂಟ್ ನಂಬರ್ 23 ನಲ್ಲಿ ಟೆಂಡರ್ನೆಸ್ ಇರುತ್ತೆ. ಅವಾಗ ಟ್ರೀಟ್ಮೆಂಟ್ ಏನ್ ಮಾಡಬೇಕು ಅಂತ ಅಂದ್ರೆ ಪಾಯಿಂಟ್ ನಂಬರ್ 23 ಪ್ಲಸ್ ಪಾಯಿಂಟ್ ನಂಬರ್ 29. ಪಾಯಿಂಟ್ ನಂಬರ್ 29 ಸೋಲಾರ್ ಪ್ಲೆಕ್ಸಸ್. ಇದು ಕಾಮನ್ ಆಗಿ ಎಲ್ಲದಕ್ಕೂ ಬಂದೇ ಬರುತ್ತೆ. ಅದೇ ಲೆವೆಲ್ 2 ಅಲ್ಲಿ ಇತ್ತು ಅನ್ಕೊಳ್ಳಿ, ಪಾಯಿಂಟ್ ನಂಬರ್ 23 ಮತ್ತೆ ಪಾಯಿಂಟ್ ನಂಬರ್ 25 ಅಲ್ಲಿ ಶಾರ್ಪ್ ಪೇನ್ ಇರುತ್ತೆ ನಿಮಗೆ. ಓಕೆ, ಅವಾಗ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ 23, 25, 29, 23, 25, 29 ಲೆವೆಲ್ 2. ಲಾಸ್ಟ್ ಅಲ್ಲಿ ಲೆವೆಲ್ 3 ನಲ್ಲಿ ಬಂದಿದೆ ಅಂತ ಅಂದ್ರೆ ನಿಮಗೆ ಕ್ರಿಸ್ಟಲ್ ಫಾರ್ಮ್ ಅಥವಾ ಸ್ಕಿನ್ ಥಿಕ್ನಿಂಗ್ ಆಗಿರುತ್ತೆ ಪಾಯಿಂಟ್ ನಂಬರ್ 23 ಪ್ಲಸ್ ಪಾಯಿಂಟ್ ನಂಬರ್ 25 ಅಲ್ಲಿ. ಇದು ಗೈಡ್ 3 ಅಥವಾ ಇನ್ನೂ ಹೆಚ್ಚಿಗೆ ಕೇಸಸ್ ಅಲ್ಲಿ. ನಿಮಗೆ ಮ್ಯಾಕ್ಸಿಮಮ್ ಕೇಸಸ್ ಲೆವೆಲ್ 2 ಅಲ್ಲೇ ಸಿಗ್ಬಹುದು. ಲೆವೆಲ್ 3 ಅಲ್ಲಿ ಬಂದಿದೆ ಅಂತಂದ್ರೆ ತುಂಬಾನೇ ಕ್ರಿಸ್ಟಲ್ ಫಾರ್ಮ್ ಆಗ್ಬಿಟ್ಟಿರುತ್ತೆ ಪಾಯಿಂಟ್ ನಂಬರ್ 23 ಮತ್ತೆ 25 ಅಲ್ಲಿ. ಅದಕ್ಕೂ ಟ್ರೀಟ್ಮೆಂಟ್ ಏನು ಅಂತಂದ್ರೆ 23, 25, 28 ಮತ್ತೆ 29. ಲೆವೆಲ್ 3 ಫ್ಯಾಟಿ ಲಿವರ್ಗೆ 23, 25, 28, 29.
ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಗಾಲ್ ಬ್ಲಾಡರ್ ಸ್ಟೋನ್ಸ್. ಗಾಲ್ ಬ್ಲಾಡರ್ ಸ್ಟೋನ್ ಅಲ್ಲೂ ನಿಮಗೆ ಲೆವೆಲ್ ಇದೆಯಾ ಅಂತ ಕೇಳಿದ್ರೆ ಹೌದು. ಒಂದೇ ದಿನಕ್ಕೆ ಇಷ್ಟು ದೊಡ್ಡದು ಸಿಗೋದಿಲ್ಲ ನಿಮಗೆ. ಆ ಸ್ಟೋನ್ಸ್ ಏನಿದೆ ನಿಧಾನಕ್ಕೆ ಬೆಳ್ಕೊಂಡು ಹೋಗುತ್ತೆ. ಓಕೆ, ಸೊ ಲೆವೆಲ್ 1 ಅಲ್ಲಿ ಇತ್ತು ಅನ್ಕೊಳ್ಳಿ, ಪಾಯಿಂಟ್ ನಂಬರ್ 22 ಗಾಲ್ ಬ್ಲಾಡರ್, ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಟ್ರೀಟ್ಮೆಂಟ್ ಏನ್ ಮಾಡಬೇಕು? ಪಾಯಿಂಟ್ ನಂಬರ್ 22 ಅದಾದ್ಮೇಲೆ ಪಾಯಿಂಟ್ ನಂಬರ್ 23 ಮಾಡ್ಬೇಕು. ಅದೇ ಲೆವೆಲ್ 2 ಅಲ್ಲಿ ಬಂದಿತ್ತು ಅನ್ಕೊಳ್ಳಿ, ಪಾಯಿಂಟ್ ನಂಬರ್ 22 ಅಲ್ಲಿ ಶಾಕ್ ಪೇನ್ ಇರುತ್ತೆ. ಫಸ್ಟ್ ಏನಾಗಿತ್ತು? ಪಾಯಿಂಟ್ ನಂಬರ್ 22 ಅಲ್ಲಿ ಟೆಂಡರ್ನೆಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಲೆವೆಲ್ 1 ಅಲ್ಲಿ. ಅದೇ ಅದು ಲೆವೆಲ್ 2 ಬಂದಿದೆ ಅಂತಂದ್ರೆ ಪಾಯಿಂಟ್ ನಂಬರ್ 22 ಅಲ್ಲಿ ಶಾರ್ಪ್ ಪೇನ್ ಇದೆ. ಓನ್ಲಿ ಪಾಯಿಂಟ್ ನಂಬರ್ 22 ಅಲ್ಲಿ ಶಾರ್ಪ್ ಪೇನ್. ಟ್ರೀಟ್ಮೆಂಟ್ ಬಂದ್ಬಿಟ್ಟು 22, 23, 29. ಗಾಲ್ ಬ್ಲಾಡರ್, ಲಿವರ್, ಅದಾದ್ಮೇಲೆ ಸೋಲಾರ್ ಪ್ಲೆಕ್ಸಸ್. ಲಾಸ್ಟ್ ಸ್ಟೇಜ್ ಲೆವೆಲ್ 3 ಅಂದ್ರೆ ಸ್ಟೋನ್ ಫಾರ್ಮ್ ಆಗಿದೆ, ದೊಡ್ಡದಾಗ್ಬಿಟ್ಟಿದೆ. ಅವಾಗ ಅಂತ ಟೈಮ್ನಲ್ಲಿ ಆ ದೊಡ್ಡದಾಗಿದೆ ಅಂತಂದ್ರೆ ಇಲ್ಲಿ ಸೈಜ್ ಮ್ಯಾಟರ್ ಆಗೋದಿಲ್ಲ ನಮಗೆ. 2 mm ಕೂಡ ದೊಡ್ಡ ಸ್ಟೋನ್. 2 mm ಇದೆಯಲ್ಲ, ತುಂಬಾ ಚಿಕ್ಕದು, ಲೆವೆಲ್ 2 ಇರಬೇಕು. 2 mm ಕೂಡ ದೊಡ್ಡದೆ, ಯಾಕೆಂದ್ರೆ ಸ್ಟೋನ್ ಫಾರ್ಮ್ ಆಗಿದೆ, ಆಗೋಗ್ಬಿಟ್ಟಿದೆ. ಪಾಯಿಂಟ್ ನಂಬರ್ 22ನ ಪ್ರೆಸ್ ಮಾಡಿ ನೋಡಿ, ಅಲ್ಲಿ ಕ್ರಿಸ್ಟಲ್ ಟೈಪ್ ಇದೆ, ಸ್ಕಿನ್ ಥಿಕ್ ಆಗಿದೆ ಅಂತ ಅಂದ್ರೆ ಕನ್ಫರ್ಮ್. ಅವಾಗ ಟ್ರೀಟ್ಮೆಂಟ್ ಬಂದ್ಬಿಟ್ಟು 22, 23, 25. ಗಾಲ್ ಬ್ಲಾಡರ್, ಲಿವರ್, ಅದಾದ್ಮೇಲೆ ಪ್ಯಾಂಕ್ರಿಯಾಸ್. ಗಾಲ್ ಬ್ಲಾಡರ್ ಸ್ಟೋನ್ಗೂ ಪ್ಯಾಂಕ್ರಿಯಾಸ್ಗೂ ತುಂಬಾನೇ ಸಂಬಂಧಗಳಿದಾವೆ, ಕೆಲವರಿಗೆ ಗೊತ್ತಿರ್ಬೋದು ಇದರಲ್ಲಿ. ಓಕೆ, ಓಕೆ, ನಿಮ್ದೇನಾದ್ರು ಕ್ವೆಶನ್ ಇದ್ರೆ ಹೇಳಿ, ತಗೊಂಡು ನೆಕ್ಸ್ಟ್ ಕ್ಲಾಸಿಂದ ಕಂಟಿನ್ಯೂ ಮಾಡ್ತೀನಿ. ಅಥವಾ ನಾನು ಸೀಕ್ವೆನ್ಸ್ನ ಚೇಂಜ್ ಮಾಡಿ ಅಂತ ಅಂದನು ನಾನು ಮಾಡ್ತೀನಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ನನಗೆ. ಫಸ್ಟ್ನೇ ಬ್ಯಾಚ್ ಇದೇ ಚೆನ್ನಾಗಿದೆ ಸರ್. ಫಸ್ಟ್ ಬ್ಯಾಚು ಫಸ್ಟ್ ಬ್ಯಾಚ್ ಇದೇ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಏನ್ ಮಾಡೋದು? ಸೊ ನಾನು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೀನಲ್ಲ. ಸರ್ ಮಾಡಿಫೈ ಆಗಿದ್ದಾರೆ ಸರ್. ನೋಡಿ, ಮುಖದ ಮೇಲೆ ಲೈಟ್ ಕೂಡ ತುಂಬಾ ಜಾಸ್ತಿ ಬೀಳ್ತಾ ಇದೆ. ಸರ್, ಇದು ದಿನದಲ್ಲಿ ನಾವು ಎಷ್ಟು ಸರಿ ಮಾಡ್ಬೇಕಾಗ್ತದೆ? ಇದು ಸೀಕ್ವೆನ್ಸ್ ಹೇಳಿದ್ರಲ್ಲ. ಹಾ, ಅದಕ್ಕೂ ಬರ್ತೀನಿ ಮೇಡಮ್. ಫಾರ್ ದಟ್ ಆಲ್ಸೋ ಐ ವಿಲ್ ಕಮ್. ಓಕೆ. ಮಿಥುನ್ ಸರ್, ನಾವ್ ಇನ್ನೊಂದ್ಸರಿ ಜಾಯ್ನ್ ಆಗ್ಬೇಕು ಅನ್ಸ್ತಾ ಇದೆ ಕ್ಲಾಸ್ ಕೇಳ್ಬಿಟ್ಟು. ಹೌದು ಸರ್. ಸರ್ ಹೌದು, ತುಂಬಾ ಚೆನ್ನಾಗಿ ಬರ್ತಾ ಇದೆ ಈ ಕ್ಲಾಸ್ಗಳಂತೂ. ನಮ್ಮಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸೆಕೆಂಡ್ ಬ್ಯಾಚ್ ಅಲ್ಲಿ. ಸರ್, ನಾನು ಆಲ್ರೆಡಿ ಜಾಯ್ನ್ ಆಗಿದ್ದೀನಿ ಸರ್. ಹ್ಞೂ ಸರ್, ನಾವು ಇಲ್ಲ, ಆಕ್ಚುಲಿ ಟಂಗಲ್ಲಂತೂ ತುಂಬಾನೇ ಮೇಜರ್ ಚೇಂಜಸ್ ಮಾಡ್ತಾ ಇದ್ದೀನಿ ಸರ್. ಇದು ಫ್ಲೆಕ್ಸಾಲಜಿಕ್ಕಿಂತ ಟಂಗ್ ಡಯಾಗ್ನೋಸಿಸ್, ಆಮೇಲೆ ಕೆಲವು 5 ಎಲಿಮೆಂಟ್ಸ್ ಅಲ್ಲೂ ತುಂಬಾ ಮೇಜರ್ ಚೇಂಜಸ್ ಮಾಡ್ತಾ ಇದ್ದೀನಿ. ಅದೇ ಸರ್, ಇನ್ನೊಂದ್ಸರಿ ಜಾಯ್ನ್ ಆಗ್ಬೇಕಲ್ಲ ಸರ್. ಆಗಿ ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಜೊತೆಲೇ ಹೇಳೋಣ ಬಿಡಿ. ಸರ್ ಕೇಳ್ಬೋದಾ? ಹಾ, ನಿಮ್ ವಾಯ್ಸ್ ತುಂಬಾ ಲೋ ಇದೆ, ಊಟ ಮಾಡಿಲ್ಲ ಅನ್ಸುತ್ತೆ. ಇಲ್ಲ ಸರ್, ಕೇಳ್ಬೋದಾ ಸರ್? ಹಲೋ ಹೇಳಿ. ಸರ್, ಹಾ, ಈಗ ನೀವು ರಿಫ್ಲೆಕ್ಸಾಲಜಿ ಏನ್ ತೋರಿಸಿದ್ರೆ, ಇವಾಗ ಇದನ್ನ ನಾವು ಈಗ ನೀವು ಹೇಳಿದಾಗ ಈಗ ಆಲ್ರೆಡಿ ಇರೋ ಗಾಲ್ಬೆಡರ್ ಇರೋ ಸ್ಟೋನ್ ಸ್ಟಾರ್ಟ್ ಮಾಡ್ಬೋದಾ ಸರ್ ನಾವು? ಆಲ್ರೆಡಿ ಸ್ಟೋನ್ ಇದೆ ಅಂದಾಗ ಆಲ್ರೆಡಿ ಇದೆ ಸ್ಟೋನು, ಅವ್ರಿಗೆ ಆಪರೇಷನ್ ಲೆವೆಲ್ವರೆಗೂ ಹೋಗಿದೆ, ಮಾಡಲೇಬೇಕಂತಿದ್ದಾರೆ. ಇದೇನಾದರೂ ಮಾಡಿದ್ರೆ ಹೆಲ್ಪ್ ಆಗುತ್ತಾ ಸರ್ ಅವ್ರಿಗೆ?
ಡೆಫಿನೆಟ್ ಆಗಿ ಆಗುತ್ತೆ ಮೇಡಮ್, ಬಟ್ ಫ್ರೀಕ್ವೆನ್ಸಿ ಅಂದ್ರೆ ಜಾಸ್ತಿ ಸ್ಟಾರ್ಟ್ ಇರಬೇಕು. ಓಕೆ ಏನಾಗುತ್ತೆ ಗೊತ್ತಾ, ಇವಾಗ ಗಾಲ್ ಬ್ಲಾಡರ್ ಸ್ಟೋನ್ ಇದೆ, ನೀವು ರಿಫ್ಲೆಕ್ಸಾಲಜಿ ಮಾಡ್ತಾ ಇದೀರಿ ಅಂತ ಅಂದಾಗ ದಿಸ್ ಇಸ್ ಅ ಸಪೋರ್ಟಿವ್ ಟ್ರೀಟ್ಮೆಂಟ್. ನೀವು ಓಕೆ ಸರ್ ಆಲೋಪತಿಯಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ನೋಡ್ತಾ ಇದ್ದೀನಿ ಅಂತ ಅಂದಾಗ ಅವು ಗಾಲ್ ಬ್ಲಾಡರ್ ಸ್ಟೋನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ, ಗಾಲ್ ಬ್ಲಾಡರ್ನೇ ಕಿತ್ತಾಕ್ಬಿಡ್ತಾರೆ, ಬೇಡವೇ ಬೇಡ ಅಂತ. ಹೌದು ಹೌದು ಅದೇ ಹೇಳ್ತಾ ಇರೋದು ಸರ್. ಹಾ ಹಾ ಅಲ್ಲ, ನೀವು ರಿಫ್ಲೆಕ್ಸಾಲಜಿ ಮಾಡ್ಬೋದು. ಸಿ, ರಿಫ್ಲೆಕ್ಸಾಲಜಿ ಇಸ್ ಪ್ಯೂರ್ಲಿ ಸೇಫ್. ಓಕೆ, ಓಕೆ ಸರ್. ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ರಿಫ್ಲೆಕ್ಸಾಲಜಿ ಬಿಟ್ಬಿಡಿ, ನಾನು ಇದ್ರ ಬಗ್ಗೆ ಆಲೋಪತಿ ಬಗ್ಗೆ ಹೇಳಿದೆ. ಹ್ಮ್ ಬೇಡ ಸರ್, ಆಲ್ರೆಡಿ ಗಾಲ್ ಬ್ಲಾಡರ್ ತೆಗ್ದಿದ್ರೆ ಅವಾಗ್ಲೂ ವರ್ಕ್ ಅವ್ರಿಗೆ ಹೆಂಗ್ ಆಗುತ್ತೆ, ಟ್ರೀಟ್ಮೆಂಟ್? ಅವಾಗ್ಲೂ ವರ್ಕ್ ಆಗುತ್ತೆ. ಹೇಗ್ ವರ್ಕ್ ಆಗುತ್ತೆ ಅಂತಂದ್ರೆ, ನೀವು ಗಾಲ್ ಬ್ಲಾಡರ್ ಅಷ್ಟೇ ತೆಗ್ದಿರೋದು, ಆ ಚಾನಲ್ ಅಲ್ಲ. ಎಸ್ ಸರ್. ಇವಾಗ ಇಲ್ಲೆಲ್ಲೋ ಗಾಲ್ ಬ್ಲಾಡರ್ ರಿಫ್ಲೆಕ್ಸ್ ಇದೆ ಅಂತ ಅಂದ್ರೆ ಆ ಚಾನಲ್ ಇಲ್ಲಿ ತನಕ ಬಂದಿದೆ ಅಂತ ತಾನೆ. ಹೌದು ಸರ್. ಮತ್ತೆ ನೀವು ಗಾಲ್ ಬ್ಲಾಡರ್ ನ ತೆಗ್ದಿರ್ಬೋದು, ಈ ಚಾನಲ್ ನ ತೆಗ್ದಿಲ್ವಲ್ಲ. ಅವರಿಗೆ ಊಟ ಮಾಡಿದ್ದು ಡೈಜೆಷನ್ ಆಗಲ್ಲ ಸರ್ ಅವ್ರಿಗೆ. ಹ್ಮ್ ಅಲ್ಲ, ಅದು ಅದಕ್ಕೆ ಇಶ್ಯೂ ಬಹಳ ಆಗುತ್ತೆ. ಬೈಲ್ Indigestion. ಸೆಕ್ರೇಟ್ ಆಗಿರುತ್ತೆ, ಅದು ಎಲ್ಲಿಗೆ ಹೋಗುತ್ತೆ ಹಂಗಾಗಿ. ಹೌದು. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್. ಓಕೆ, ಸರ್ ಒಂದು ಕ್ವೆಶನ್ ಇದೆ. ಹಲೋ ಸರ್, ಹೇಳಿ. ಈ ಕಾಲಲ್ಲಿ ಕಾರ್ನ್ ಅಂತ ಬೆಳೆಯುತ್ತಲ್ಲ ಸರ್, ಅದು ಒಂದು ಪರ್ಟಿಕ್ಯುಲರ್ ಫುಟ್ ಅಲ್ಲೇ ಒಂದು ಜಾಗದಲ್ಲಿ ಬರುತ್ತೆ ಕಾರ್ನ್ ಅಂತ ಹೇಳಿ. ಹ್ಮ್. ಅದು ಇವಾಗ ರಿಫ್ಲೆಕ್ಸಾಲಜಿ ತಕೊಂಡ್ರೆ ಲಂಗ್ ಏರಿಯಾದಲ್ಲಿ ಬರುತ್ತೆ. ಸೊ ಈಸ್ ಇಟ್ ರಿಲೇಟೆಡ್ ಅಂತ ತಕೋಬೇಕಾ ಅಥವಾ? ಇಲ್ಲ ಇಲ್ಲ, ನೋ, ಇಟ್ ಇಸ್ ನಾಟ್ ದಟ್. ಅದಕ್ಕೂ ರಿಫ್ಲೆಕ್ಸ್ಗೂ ಸಂಬಂಧ ಇಲ್ಲ. ಅಲ್ಲ, ಕಾರ್ನ್ ಒಂದೇ ಕಡೆ ಬರಲ್ಲ, ಎಲ್ಲ ಕಡೆನೂ ಬರುತ್ತೆ. ಇಲ್ಲ, ಜನರಲಿ ಫೂಟಿನ ಸೆಂಟರ್ ಅಲ್ಲಿ ತುಂಬಾ ಜನಕ್ಕೆ ಆ ಫ್ಲಾಟ್ ಫೂಟ್ ಆ ಸೆಂಟ್ರಲ್ಲೇ ಬರೋದು. ಇಲ್ಲ, ಅದಕ್ಕೂ ರಿಫ್ಲೆಕ್ಸ್ಗೂ ಸಂಬಂಧ ಇಲ್ಲ ಬಿಡಿ. ಇಲ್ಲ ಇಲ್ಲ, ಓಕೆ. ಸರ್ ಒಂದು ಕ್ವಶನ್ ಇದೆ. ಹ್ಮ್. ಸರ್, ಇದು ಪೇಯ್ನು ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಇರಲ್ಲ. ಯಾವಾಗ ತುಂಬಾ ನಿಂತು ಕೆಲಸ ಮಾಡಿದಾಗ ತುಂಬಾ ಓಡಾಡಿದ ದಿನ ಆ ಪೇಯ್ನ್ ಜಾಸ್ತಿ ಆಗುತ್ತೆ ಕಾಲಲ್ಲಿ, ರಿಫ್ಲೆಕ್ಸ್ ಜಾಗಗಳಲ್ಲಿ. ಅದು ರಿಫ್ಲೆಕ್ಸ್ ಪೇಯ್ನ್ ಅಂತ ಅನ್ಕೋಬೋದ ಅಥವಾ ಬೇರೆ? ನೋ, ನೋಡಿ, ನಾನ್ ತುಂಬಾ ಸಿಂಪಲ್ ಆಗಿ ಹೇಳಿದೆ. ರಿಫ್ಲೆಕ್ಸು ಎಲ್ಲೂ ನೋವಲ್ಲ. ರಿಫ್ಲೆಕ್ಸ್ ಪೇಯ್ನ್ ಇದೆ ನೋಡಿ, ಅಂಟಿಲ್ ಅಂಡ್ ಅನ್ಲೆಸ್ ನೀವು ಮುಟ್ಟದಾಗ ಮಾತ್ರ ಪೇಯ್ನ್ ಆಗುತ್ತೆ. ಓಕೆ, ಗಾಟ್ ಇಟ್. ಓಕೆ, ಸುಮ್ನೆ ಪೇಯ್ನ್ ಆಗ್ತಾ ಇದೆ ಅಂತಂದ್ರೆ ನೋ, ದಟ್ ಇಸ್ ನಾಟ್ ದ ರಿಫ್ಲೆಕ್ಸ್. ಓಕೆ. ಹಂಗಾಗಿ ಇಲ್ಲಿ ಆ ಬೈಫರ್ಕೇಶನ್ ಮಾಡೋದೇ ತುಂಬಾನೇ ಇಂಪಾರ್ಟೆಂಟ್. ಹಲೋ ಸರ್. ಹಲೋ ಹಾ. ಸರ್, ನಮಸ್ತೆ. ನನಗೆ ಒಂದು ಕ್ವಶನ್ ಇದೆ. ಗ್ಯಾಸ್ಟ್ರಿಕ್ ಬಗ್ಗೆ ಹೇಳಿದ್ರಲ್ಲ, ಸೆಕೆಂಡ್ ಸ್ಟೇಜ್ ಬಗ್ಗೆ ಹೇಳಿದ್ರಲ್ಲ, ಅದರಲ್ಲಿ ಎದೆ ಭಾಗದಲ್ಲಿ ಅಂದ್ರೆ ನೇವಲಿಂದ ಮೇಲೆ ಎದೆಯಿಂದ ಕೆಳಗಡೆಗೆ ಪೇಯ್ನ್ ಬರುತ್ತೆ ಅಂತ ಅದನ್ನ ಹೇಳಿದ್ರಲ್ಲ ಸರ್. ಅಬ್ಡಾಮಿನಲ್ ಡಿಸ್ಕಂಫರ್ಟ್ ಅಂತ ಹೇಳ್ತೀವಿ. ಹಾ, ಅದು ನನಗೆ ತುಂಬಾ ರೇರ್ ಆಗಿ ಯಾವಾಗ್ಲಾದ್ರೂ ಆಗಿರುತ್ತೆ. ಸೊ ಅಲ್ಲಿ ಆ ಥರ ಆದಾಗ ಇನ್ನೊಂದೆರಡು ಸಿಂಪ್ಟಮ್ಸು ಅನ್ನಿಸ್ತು ನನಗೆ. ಇದು ಕರೆಕ್ಟಾ ಅಂತ ಹೇಳ್ಬೇಕು ನೀವು. ಅದು ತುಂಬ ತೇಗ್ ಬರುತ್ತಲ್ಲ, ಮೇಲಕ್ಕೆ ತೇಗ್ ಬರುತ್ತೆ. ಬಟ್ ಎಷ್ಟು ಸಲ ತೆಗೆದ್ರೂ ಅದು ಹೊಟ್ಟೆ ಹಗುರ ಆಯಿತು, ಗ್ಯಾಸ್ಟ್ರಿಕ್ಕು ಕಡಿಮೆ ಆಯಿತು ಅಂತ ಅನ್ಸೋದೇ ಇಲ್ಲ ನಮಗೆ. ಅಂದರೆ ತೆಗೆದಾಗ ಗ್ಯಾಸ್ ಹೊರಗಡೆ ಹೋಯ್ತು ಅನ್ನೋ ಫೀಲ್ ಆಗತ್ತೆ ಅಷ್ಟೇ ಆ ಟೈಮಲ್ಲಿ. ಬಟ್ ಅದು ಗ್ಯಾಸ್ಟ್ರಿಕ್ ಫುಲ್ ಕ್ಲಿಯರ್ ಆಗೋದೇ ಇಲ್ಲ. ಬಟ್ ಏನಸಲ್ಲಿ ಹೋದಾಗ ಮಾತ್ರ ನಮ್ಗೆ ಗ್ಯಾಸ್ಟ್ರಿಕ್ ಕ್ಲಿಯರ್ ಆದಂಗೆ ಅನ್ಸುತ್ತೆ. ಇದರದ್ದು ಏನು, ಯಾವ ಥರ ತಗೋಬೇಕಿದೆ? ಲೆವೆಲ್ 2 ಅಂತ ನನಗೆ ಅನಿಸ್ತಾ ಇದೆ. ಲೆವೆಲ್ 2, ಅದೇ, ಅದು ಬಟ್ ಇಟ್ ಇಸ್ ಲೆವೆಲ್ ನಾಟ್ 2 ಸಿಂಪ್ಟಮ್ಸ್ ಕರೆಕ್ಟಾ? ಈಗ ನಾನು ಹೇಳಿದ್ದು ಇದೆಲ್ಲ ಸಿಂಪ್ಟಮ್ಸ್ ಇರುತ್ತಾ ಅದಕ್ಕೆ? ಲೆವೆಲ್ 2 ಕರೆಕ್ಟ್, ಬಟ್ ಗ್ಯಾಸ್ಟ್ರಿಕ್ ಅಲ್ಲ, ಇಟ್ ಇಸ್ ಅಸಿಡಿಟಿ. ಓಕೆ, ಅಂದ್ರೆ ಎದೆ ಗೂಡಲ್ಲಿ ನೋವು ಬರುತ್ತಲ್ಲ ಸರ್ ಅದು? 27, 29, 23. ಓಕೆ ಓಕೆ ಸರ್, ಥ್ಯಾಂಕ್ ಯು. ಸರ್,
ನಾಳೆ ಕ್ಲಾಸು ಅಲ್ಲ ಸರ್ ಪ್ರಾಬಬ್ಲಿ 8 ಗಂಟೆ. ಹೇಳ್ತೀನಿ. ನಾಳೆ ಕ್ಲಾಸು ಪ್ರಾಬಬ್ಲಿ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 8 ಗಂಟೆಗಿಂತ ಮುಂಚೆ ಇಫ್ ಇನ್ ಕೇಸ್ ಬಂದೆ ಅಂತಂದ್ರೆ ನಾನು ಕ್ಲಾಸ್ ತಗೋತೀನಿ. ನಾಳೆ ಕ್ಲಿನಿಕ್ ಇದೆ, ಹಾಗಾಗಿ. ಹೇಳಿ ಮೇಡಮ್ ಸುಮಾ. ಸರ್ ಒಂದ್ ಕ್ವಶನ್. ಹಾ ಹಲೋ ಹೇಳಿ, ಕೇಳಿಸ್ತಾ ಇದೆ. ಸರ್ ಇದು ಎದೆ ಉರಿ ಬರಲ್ಲ, ಹೊಟ್ಟೆ ಉರಿ ತುಂಬಾ ಇರುತ್ತೆ, ಮತ್ತೆ ಈ ರಿಫ್ಲೆಕ್ಸ್ ಅಲ್ಲೆಲ್ಲ ಪೇನ್ ಇಲ್ಲ, ಅದನ್ನ ಯಾವ ರೀತಿ, ಮತ್ತೆ ಬರ್ಫಿಂಗ್ ತುಂಬಾ ಇರುತ್ತೆ, ಅದನ್ನ ಯಾವ ರೀತಿ ತಗೋಬೇಕು? ಸ್ಟೇಜ್ 1 ಅಂತಾನೆ ತಗೊಳ್ಳಿ. ರಿಫ್ಲೆಕ್ಸ್ ಅಲ್ಲಿ ಪೇನ್ ಇಲ್ವಾ? ಇಲ್ಲ ಸರ್, ಪೇನ್ ಇಲ್ಲ. ಕಾಲಲ್ಲಿ ತುಂಬಾ ಬರ್ಫಿಂಗ್ ಇದೆ, ಕಾಲಲ್ಲಿ ಟಚ್ ಮಾಡಿಲ್ಲ, ಐಡಿಯಾ ಇಲ್ಲ, ಟಚ್ ಡೆಫಿನೆಟ್ ಮಾಡಿರ್ಲಿಲ್ಲ. ಆಗಿ ಇರುತ್ತೆ. ಕೈಯಲ್ಲಿ ಇಲ್ಲ. ಇಲ್ಲಿ ನೋಡಿ, ಸಿಂಪ್ಟಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ರಿಫ್ಲೆಕ್ಸ್ ಅಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ. ಕೈಯಲ್ಲಿ ಪ್ರೆಷರ್ ಮಾಡಿ ನೋಡಿದೀನಿ ಅವ್ರಿಗೆ, ಕೈಯಲ್ಲಿ ಎಲ್ಲೂ ಪೇನ್ ಇಲ್ಲ. ಕಾಲಲ್ಲಿ ನೋಡಿ ಇದೆ. ತುಂಬಾ ಕಾಲಲ್ಲಿ ಚೆಕ್ ಮಾಡ್ತೇನೆ, ತುಂಬಾ ಬರ್ಫಿಂಗ್, ಹೊಟ್ಟೆ ಉರಿ ತುಂಬಾ ಇದೆ ಸರ್. ಎದೆ ಉರಿ ಬರಲ್ಲ, ಹೊಟ್ಟೆ ಉರಿ ಬರುತ್ತೆ. ಲೆವೆಲ್ 1 ಅಲ್ಲೇ ಇರ್ಬೋದು. ಲೆವೆಲ್ 1 ಅಲ್ಲೇ ಇರೋ ಚಾನ್ಸಸ್ ಇರುತ್ತೆ. ಅಲ್ಲ, ಸ್ಟಮಕ್ ಅದು ಬರ್ನ್, ಗ್ಯಾಸ್ಟ್ರಿಕ್ ತರ ಅಲ್ಲ, ಗ್ಯಾಸ್ಟ್ರಿಕ್ ತರನ ಅಸಿಡಿಟಿ ತರ? ಅಸಿಡಿಟಿ, ಸ್ಟಮಕ್ ಬರ್ನಿಂಗ್. acidity. ಫಸ್ಟ್ ಮೈಲ್ಡ್ ಆಗಿ ಬರ್ನಿಂಗ್ ಇರುತ್ತೆ. ಇವ್ರಿಗೆ ತುಂಬಾನೇ ಬರ್ನಿಂಗ್ ಇರುತ್ತೆ ಸರ್. ಏನ್ ತಿಂದ್ರು ಬರ್ನಿಂಗ್, ಸ್ವೀಟ್ ತಿಂದ್ರೆ ಬರ್ನಿಂಗ್, ಫ್ರೂಟ್ಸ್ ತಿಂದ್ರೆ ಬರ್ನಿಂಗ್. ಹಾಗಾದ್ರೆ ಒಂಥರ ಅಲ್ಲೆಲ್ಲ ಅಟ್ಲೀಸ್ಟ್ ಲೆವೆಲ್ 2 ಅಲ್ಲಿ ಇದೆ ಅಂತ ಅಂದ್ರೆ ನಿಮಗೆ ಪಾಯಿಂಟ್ ನಂಬರ್ 23 ನಲ್ಲಿ ಟೆಂಡರ್ನೆಸ್ ಇದ್ದೇ ಇರ್ಬೇಕು, ಮೈಲ್ಡ್ ಪೇನ್ ಇದ್ದೇ ಇರ್ಬೇಕು ಪ್ರೆಸ್ ಮಾಡಿದಾಗ. ಅಥವಾ ಬನ್ನಿ ಕಾಲಲ್ಲಿ ಒಂದ್ಸತಿ ಜಿಮ್ಮಿ check ಇಟ್ಕೊಂಡು ಚೆಕ್ ಮಾಡೋಣ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಹಾ ನಮಸ್ತೆ. ನಮಸ್ತೆ. ಸರ್, ಸೆಕೆಂಡ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಅಂದ್ರೆ 2 ಹ್ಯಾಂಡ್ ಮುಟ್ಟಿದ್ರೆ ನನಗೆ ಓವರ್ ಆಲ್ ಎಲ್ಲಾ ಕಡೆ ಪೈನ್ ಇದೆ ಅಂತ. ಬಟ್ ಇವತ್ತು ಕ್ಲಾಸ್ ಅಲ್ಲಿ ನೋಡುವಾಗ ಫೂಟಲ್ಲೂ ಚೆಕ್ ಮಾಡಿದ್ದೀನಿ, ಅಂದ್ರೆ ಹ್ಯಾಂಡ್ ಅಲ್ಲಿ ಎಲ್ಲಿ ಪೈನ್ ಇದೆ ಫೂಟಲ್ಲಿ ಅದೇ ಪ್ಲೇಸ್ ಅಲ್ಲೇ ಇದೆ ಸರ್. ಅಂದ್ರೆ ಇವತ್ತು ಕೊಟ್ಟಿರೋ ಚಾರ್ಟ್ ಹೆಲ್ಪ್ ಆಯ್ತು, ಅಂದ್ರೆ ಯಾವ್ಯಾವುದು ರಿಫ್ಲೆಕ್ಸ್ ಪಾಯಿಂಟ್ ಇದೆ ಅನ್ನೋದು. ಇವತ್ತೇನ್ ಚಾರ್ಟ್ ನಾನು ಕೊಟ್ಟಿದ್ದೀನಿ ನೋಡಿ, ದಟ್ ಇಸ್ ದ ಫೈನಲ್ ಚಾರ್ಟ್. ಆಮೇಲೆ ಒಂದು ಸರ್, ಅದು ನನ್ಗೆ 24 ಶೋಲ್ಡರ್ ಪಾಯಿಂಟ್ ಇದೆಯಲ್ಲ, ಅಂದ್ರೆ ಈಗ ಇಷ್ಟು ದಿನದಿಂದ ಇವಾಗ ಡೇ 1 ಸೆಕೆಂಡ್ ಕ್ಲಾಸ್ ಇಂದಾನು ಹೇಳಿದ್ರಲ್ಲ, ನಾನು ನಿಮ್ಗೆ ಹೇಳಿದ್ದೆ, ಅದನ್ನ ನಾನು ಫೂಟಲ್ಲೇ ಮಾಡ್ತಾ ಇದ್ನಲ್ಲ, ಅದು ಕಡಿಮೆ ಇದೆ ಸರ್. ಅಂದ್ರೆ ಆ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಏನೂ ಪೈನ್ ಗೊತ್ತಾಗ್ತಾ ಇಲ್ಲ. 24 ಪಾಯಿಂಟ್. ಬಟ್ ಇವತ್ತು ಎಕ್ಸಾಕ್ಟ್ ಪಿಕ್ಚರ್ ಸಿಕ್ಕಿದೆ ಸರ್, ನಂದು ಫೂಟಲ್ಲಿ ಎಲ್ಲೆಲ್ಲಿ ಪೈನ್ ಇದೆ ಅನ್ನೋದಕ್ಕೆ ಪಾಯಿಂಟ್ಸ್ ಕೊಟ್ಟಿದ್ದು ತುಂಬಾ ಹೆಲ್ಪ್ ಆಯ್ತು ಸರ್ ಅದು. ಥ್ಯಾಂಕ್ ಯು. ಸರ್, ಐ ಹ್ಯಾವ್ ಎ ಕ್ವೆಶ್ಚನ್ ಸರ್. ನೀವು ಸರ್ ಕಾನ್ಸ್ಟಿಪೇಷನ್ ಅಂಡ್ IBS ಎರಡು ಸಿಮಿಲರ್ ಸಿಂಪ್ಟಮ್ಸ್ ಅಂತ ಹೇಳ್ತಾ ಇದ್ರಿ. ನೋ ಸೊ ನೋ ನೋ ಅದನ್ನ ನೋ ಎರಡು ನೋ 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 ಇಲ್ಲೇ ನಿಲ್ಸ್ಬಿಡ್ತೀನಿ ನೋಡಿ. ಎರಡು ಸಿಮಿಲರ್ ಅಂತ ಏನಕ್ಕೆ ಹೇಳಿದೆ ಅಂತಂದ್ರೆ ಇನ್ ರಿಫ್ಲೆಕ್ಸಾಲಜಿ. ಓಕೆ ಇವಾಗ ಒಂದು ಸಿಂಪ್ಟಮ್ ಸ್ಟಮಕ್ಗೆ ಸಂಬಂಧಪಟ್ಟಿದ್ದು. ಓಕೆ, ಸ್ಟಮಕ್ ಕೋಲ್ಡ್ ಇಂದ ಆಯ್ತೋ, ಸ್ಟಮಕ್ ಹೀಟ್ ಇಂದ ಆಯ್ತೋ, ಸ್ಟಮಕ್ ಇಂಡಿಫಿಷಿಯನ್ಸಿಯಿಂದ ಆಯ್ತೋ, ಸ್ಟಮಕ್ ಅಲ್ಲಿ ಯಾಂಗ್ ರೈಸಿಂಗ್ ಇಂದ ಆಯ್ತೋ, ಹೆಂಗಾದನು ಸ್ಟಮಕ್ಗೆ ರಿಫ್ಲೆಕ್ಸಾಲಜಿಗೆ ಆ ಟೈಪ್ ಆ ವ್ಯೂ ಅಲ್ಲಿ ಯೋಚನೆ ಮಾಡಿದಾಗ ನಿಮಗೆ ಇದೆಲ್ಲ ಒಂದೇ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಇನ್ ಡೆಪ್ತ್ ನೋಡೋದಕ್ಕೆ ಹೋದ್ರೆ, TCM ಅಂತ ನೋಡೋದಕ್ಕೆ ಹೋದ್ರೆ ಮತ್ತೆ ಚೇಂಜ್ ಆಗುತ್ತೆ. ಓಕೆ, ನನ್ಗೆ ಈ ಡೌಟ್ ಏನಕ್ಕೆ ಅನ್ನಿಸ್ತು ಅಂದ್ರೆ, ಈಗ ನಮ್ಗೆ IBS ಅಂತ ನಾವು ಹ್ಯಾಲೋಪತಿನಲ್ಲಿ ತಗೊಳಕ್ ಹೋದ್ರೆ ಅದ್ರದ್ದು ಸಿಂಪ್ಟಮ್ಸೇ ಬೇರೆ 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 ಕೊಡ್ತಾರೆ. ಸೊ ಊಟ ಆಗಿದ ತಕ್ಷಣ ಪೇನ್ ಬಂದು ಅವ್ರಿಗೆ ಲೂಸ್ ಟೂಲ್ಸ್ ಆಗೋದು, ಇದನ್ನ IBS ನ ಮೇಜರ್ ಸಿಂಪ್ಟಮ್ಸ್ ಅಂತ ಹೇಳಿ ತಗೊಳ್ಳೋದು ಉಂಟು. ಸೊ ಹಂಗಾಗಿ ಕಾನ್ಸ್ಟಿಪೇಷನ್ ಅಂದ್ರೆ ಅವ್ರಿಗೆ ಬೌಲ್ ಸಿಸ್ಟಮೇ ಆಗಲ್ಲ ಅನ್ನೋದು ಅಂತ. ಸೊ ಅದು ಕನ್ಫ್ಯೂಷನ್ ಇತ್ತು ನನಗೆ. ಡಿಸೀಸ್ ವೈಸ್ ಮಾಡೋಣ ಬಿಡಿ ನೆಕ್ಸ್ಟ್. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಸರ್, ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ, ಗೊತ್ತಿಲ್ಲ ಈ ಪಾಯಿಂಟ್ ನೀವು ಆಡ್ ಮಾಡಿದ್ರೋ ಇಲ್ವೋ ಅಂತ. ಬಟ್ ಗ್ಯಾಸ್ಟ್ರಿಕ್ ಇದ್ದು ಊಟ ಮಾಡೋದು ಸ್ವಲ್ಪ ನಿಧಾನ ಆದಾಗ ಹೆಡೇಕ್ ಬರೋದು, ಫುಲ್ ಡೇ ಒಂದ್ ಸ್ವಲ್ಪ ಫಟೀಗ್ ತರ ಫೀಲ್ ಆಗೋದು, ಸೊ ಇದೆಲ್ಲಾನು ಗ್ಯಾಸ್ಟ್ರಿಕ್ ಅಂತ ತಗೋ. ಅಸಿಡಿಟಿ ಸ್ಟಮಕ್ ಆಸಿಡ್ Acidity. ಜಾಸ್ತಿ ರಿಲೀಸ್ ಆಗ್ತಾ ಇದೆ. ಓಕೆ ಓಕೆ, ಸೊ ಯಾವ ಪಾಯಿಂಟ್ಸ್ ಸರ್ ಅದು? ಅಲ್ಲ, ಅಸಿಡಿಟಿಗೆ ಲೆವೆಲ್ 1 ಅಲ್ಲಿ ಇದೆ ಅಲ್ವಾ, ಅದನ್ನೇ ತಗೊಳ್ಳಿ. ಲೆವೆಲ್ 1 level ಅಲ್ಲಿ one, ಇತ್ತು ಅಂತ okay. ಅಲ್ಲ, ಲೆವೆಲ್ 1 ಅಲ್ಲಿ ಇದೆ ಅಂತಂದ್ರೆ 27, 29 ತಗೊಳ್ಳಿ.
ಇಫ್ ಇನ್ ಕೇಸ್ ಲೆವೆಲ್ 2 ಅಲ್ಲಿ ಇದೆ ಅಂತಂದ್ರೆ 27, 29, 23 ತಗೊಳ್ಳಿ. ಇಫ್ ಇನ್ ಕೇಸ್ ಲೆವೆಲ್ 3 ನಲ್ಲಿ ಬಂದಿರೋದಕ್ಕೆ ಚಾನ್ಸ್ ಇಲ್ಲ, ಅವಾಗ 27, 29, 23, 25. ಓಕೆ. ಸೊ ಇದು ಡಯಾಬಿಟೀಸ್ ಇರೋದಕ್ಕೇನೋ ಏನಾದ್ರೂ ಡಿಫ್ರೆನ್ಸ್ ಆಗಿ ಅನ್ಸುತ್ತಾ, ಇಲ್ಲ ಅದು ಅದ್ರ ಜೊತೆಗಿದ್ರು ಹಾಗೆ ಇಲ್ಲ ಅಂದ್ರೂ ಹಾಗೆ ಅಂತ ಏನಾದ್ರೂ ಇದೆಯಾ ಸರ್? ಅವಾಗ ಕಾಂಬಿನೇಷನ್ ಅಲ್ಲಿ ಪೇನ್ ಇರುತ್ತೆ. ಓಕೆ, ಬಟ್ ಅವ್ರಿಗೆ 27 ಅಲ್ಲಿ ಪೇನ್ ಗೊತ್ತಾಗುತ್ತೆ. 27 ಇವಾಗ ಮುಂದೆ ನಾನು ಚೆಕ್ ಮಾಡಿ. ಹೇಗೆ ಅಂತಂದ್ರೆ ಕಾನ್ಸ್ಟಿಪೇಷನ್ ಇದೆ, ಫ್ಯಾಟಿ ಲಿವರ್ ಆಗಿದೆ ಅಂತಂದ್ರೆ ಅವಾಗ ಕಾಂಬಿನೇಷನ್ ಅಲ್ಲಿ ಪೇನ್ ಇರುತ್ತೆ. ಓಕೆ, ಅಂಡರ್ಸ್ಟುಡ್. ಓಕೆ ಸರ್, ಫೈನ್, ಥ್ಯಾಂಕ್ ಯು ಸರ್. ಸರ್, ನನಗೆ ಟೆನ್ನಿಸ್ ಎಲ್ಬೋ ಪ್ರಾಬ್ಲಮ್ ಇದೆ. ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಯಾವ ಪಾಯಿಂಟ್ ನೋಡ್ಬೇಕು? ಎಲ್ಲಿ ದೀಪಾನ? ಹಾ, ಹೌದು. ದೀಪ ಗಜಾನನ್ ಪೈ. ಮೇಡಮ್, ನಾನು ಅದಕ್ಕೆ ಬರ್ತೀನಿ. ಇವತ್ತು ಇಷ್ಟೇ ಓಕೆ, ನಾನು ಕವರ್ ಮಾಡಿ, ಅದು 1 to 11 ಅಷ್ಟೇ. ಓಕೆ, ಅದು ಕವರ್ ಆಗುತ್ತಾ? ಓಕೆ, ಫೈನ್. ಅದೇ ಒಂದು ಸರ್ ಆಲ್ಮೋಸ್ಟ್ 80+ ಕವರ್ ಆಗುತ್ತೆ. ಓಕೆ, ಓಕೆ. ಸರ್, ಇನ್ನೊಂದು ಡೌಟ್ ಇದೆ ನನಗೆ. ಹಾ. ಇದು ಸ್ಟಮಕ್ ಕೋಲ್ಡ್ ಅಂತಂದ್ರೆ ಸ್ಟಮಕ್ ಕೋಲ್ಡ್ ಅಂದ್ರೆ ಈ ಸಫಿಶಿಯೆಂಟ್ ಜಠರಾಗ್ನಿ ಏನಿರುತ್ತೆ ಅದು ಸಫಿಶಿಯೆಂಟ್ ಫಾರ್ಮೇಶನ್ ಆಗಲ್ಲ ಅಂತ ಅರ್ಥನಾ? ಹಾ, ಇಲ್ಲ ಅಂತ. ಹೌದು. ಸಫಿಶಿಯೆಂಟ್ ಇಲ್ಲ. ಸೊ ಹ್ಮ್ ನನ್ಗೆ ಒಂದು ಡೌಟ್ ಇದೆ ಸರ್. ನನಗೆ ಬೆಳಗ್ಗೆ ಎದ್ದ ತಕ್ಷಣನೇ ತುಂಬಾ ನೀರು ಕುಡಿಯೋ ಅಭ್ಯಾಸ ಇದೆ, ತುಂಬಾ ವರ್ಷಗಳಿಂದ ಇದೆ. ಅಂದ್ರೆ ನಾನು ಹ್ಮ್ ಯೋಗ ಕ್ಲಾಸ್ಗೆಲ್ಲ ಹೋಗ್ತಿದ್ದೆ, ಅದು ಇದೆ. ಆದ್ರೆ ಕೆಲವ್ರು ಹೇಳ್ತಾರೆ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣನೇ ಜಠರಾಗ್ನಿ ಜೋರಾಗಿರುತ್ತೆ, ಆ ಟೈಮಲ್ಲಿ ಹಸುವಾಗಿರುತ್ತೆ. ನೀರ್ ಕುಡಿದ್ಬಿಟ್ರೆ ಅದು ತಣ್ಣದು ಹೋಗ್ಬಿಡುತ್ತೆ. ಸೊ ನಂತರ ನಾವು ತಗೊಳ್ಳೋ ಫುಡ್ ಏನಿರುತ್ತಲ್ಲ ಅದು ಡೈಜೆಷನ್ ನಲ್ಲಿ ವೀಕ್ ಆಗತ್ತೆ ಅಂತ ಕೆಲವ್ರು ಹೇಳ್ತಾರೆ. ಇನ್ ಹ್ಮ್ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯೋದು, ಉಷಾಪಾನ ಮಾಡೋದು ಕಿಡ್ನಿಗೆ ಹ್ಮ್ ಒಳ್ಳೇದು ಅಂತಾರೆ. ಇದ್ರಲ್ಲಿ ಹ್ಮ್ ಯಾವ್ದನ್ನ ನಾವು ತಗೋಬೇಕು? ಮತ್ತೆ ನೀವು ಕೋರ್ಸ್ ಅಲ್ಲಿ ಇದೀರಲ್ಲ ಮೇಡಮ್, ಹೌದು ಸರ್. ಬೈ ಎಂಡ್ ಆಫ್ ದ ಕೋರ್ಸ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ನಾನ್ ಆನ್ಸರ್ ಮಾಡೋದ್ಕಿಂತ ನೀವಾಗೆ ತಿಳ್ಕೊಂಡಾಗ ಈಸಿ ಆಗುತ್ತೆ. ಯಾಕೆ ಅಂತಂದ್ರೆ ಇವೆಲ್ಲ ಸರ್ಫೇಸ್ ಕ್ವಶನ್ಸ್. ಬೆಳಗ್ಗೆ ಎದ್ದು ಕೂಡಲೇ ನೀರು ಕುಡಿಬೇಕು, ಅಥವಾ ನೈಟ್ ಮಲ್ಗೋಕ್ಕಿಂತ ಮುಂಚೆ ನೀರು ಕುಡಿಬೇಕು, ಅಥವಾ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಬೇಕು, ಅಥವಾ ಹೊಟ್ಟೆ ಹಸು ಆದಾಗ್ಲೇ ಊಟ ಮಾಡಬೇಕು. ಇವೆಲ್ಲ ಸರ್ಫೇಸ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ತಗೋತೀವಿ. ನಾನು ಸ್ಟಮಕ್ ಕೋಲ್ಡ್ ಹೇಗಾಗುತ್ತೆ, ಸ್ಟಮಕ್ ಹೀಟ್ ಜಾಸ್ತಿ ಹೇಗಾಗುತ್ತೆ, ಅಥವಾ ಸ್ಟಮಕ್ ಕೋಲ್ಡ್ ಆದಾಗ ಏನ್ ಮಾಡ್ಬೋದು, ಅಥವಾ ಸ್ಟಮಕ್ ಹೀಟ್ ಜಾಸ್ತಿ ಆದಾಗ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನನಗೆ ಬೆಳಗ್ಗೆ ಎದ್ದು ಕೂಡಲೇ ಆ ಸ್ಟಮಕ್ ಹೀಟ್ ಕಡಿಮೆ ಆಗ್ಬಿಡುತ್ತಾ ಇಫ್ ಇನ್ ಕೇಸ್ ನಾನು ನೀರು ಕುಡ್ದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬಾ ಬಂದಿದೆ. ಸಿಕ್ಕಾಗೆಲ್ಲ ಪಾಡ್ಕಾಸ್ಟ್ ಮಾಡ್ಬಿಟ್ಟು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. ದಯವಿಟ್ಟು ಕನ್ಫ್ಯೂಷನ್. ಹೆಲ್ತ್ ಅಂತ ಬಂದಾಗ ಒಂದು ಪಕ್ಕಾ ಸೋರ್ಸ್ ನ ನಂಬಿ, ಸಿಕ್ಕವ್ರನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ ದಯವಿಟ್ಟು. ನಾನು ತುಂಬಾ ವರ್ಷದಿಂದ ಇದು ಮಾಡ್ತಾ ಇದ್ದೀನಿ, ಬಟ್ ನನ್ಗೆ ಇವಾಗ ಸ್ವಲ್ಪ ಡೈಜೆಷನ್ ನಲ್ಲಿ ಒಂಚೂರು ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೋಸ್ಕರ ನಾನು ಅದೇ ರೀಸನ್ ಏನ್ ಮಾಡ್ಬೇಕು, ಕುಡಿಬೇಕಾ ಬೇಡವಾ ಬೆಳಗ್ಗೆ ಫಸ್ಟ್ ಅಂತ ನನ್ಗೆ ಅಷ್ಟೇ ಕ್ವೆಶನ್. ನೀವು ನನ್ನ ಪರ್ಸನಲ್ ಆಗಿ ಕೇಳಿದ್ರೆ ಬೆಳಗ್ಗೆ ಎದ್ದು ಕೂಡಲೇ ಅಟ್ಲೀಸ್ಟ್ ಒಂದು 2 glasses ಹಾಟ್ ವಾಟರ್ ತಗೋಬೇಕು. ಅದೇ ಹಾಟ್ ವಾಟರ್, ವಾರ್ಮ್ ವಾಟರ್ ತಗೋತೀನಿ ನಾನು. ವಾರ್ಮ್ ಅಲ್ಲ, ಹಾಟ್ ವಾಟರ್. ಹಾಟ್, ಓಕೆ ಓಕೆ. ನಾನು ವಾರ್ಮ್ ಕುಡಿತೀನಿ. ಬಟ್ ಅದಕ್ಕೂ ಕೂಡ ಒಂತ ಕಾಂಟ್ರಾಡಿಕ್ಷನ್ ಇದೆ. ಏನಕ್ಕೆ ನಾನು ಹೇಳ್ದಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಓಕೆ, ಆತರ ಏನಿಲ್ಲ. ಇವಾಗ ನಿಮ್ಮ ಬಾಡಿ ಕಾನ್ಸ್ಟಿಟ್ಯೂಷನ್ ಬೇರೆ, ನನ್ನ ಬಾಡಿ ಕಾನ್ಸ್ಟಿಟ್ಯೂಷನ್ ಬೇರೆ. ಇವಾಗ ನಾನು ಕಂಟಿನ್ಯೂಸ್ ಆಗಿ 4 ಗಂಟೆ ಮಾತಾಡ್ತೀನಿ ವಿತೌಟ್ ಎನಿ ಬ್ರೇಕ್. ಒಬ್ಬೊಬ್ಬ ಮಾತಾಡಲ್ಲ, ಬ್ರೇಕ್ ತಗೋತಾರೆ. ಹಂಗಂದ್ಕೂಳೆ 4 ಗಂಟೆ ಕಡಿಮೆ ಅಂತ ಅಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಕಾನ್ಸ್ಟಿಟ್ಯೂಷನ್ ಅಷ್ಟೇ. ನಿಮಗೆ ಏನ್ ನೀಡಿದೆ ಅದನ್ನ ಮಾಡ್ಬೇಕು ಅಂತ ನನ್ನ ಅನಿಸಿಕೆ. ಇವಾಗ ನಿಮಗೆ 9 ಗಂಟೆ ನೈಟ್ 9 ಗಂಟೆ ಮೇಲೆ ಊಟ ಹಸುವಾಗ್ತಾ ಇದೆ, ಊಟ ಮಾಡೋ ಹಾಗಾಗ್ತಾ ಇದೆ ಅಂತಂದ್ರೆ ನೀವು ಹಂಗೆ ಮಾಡ್ಬೇಕು. ಬಟ್ 9 ಗಂಟೆ ಮೇಲೆ ಏನಕ್ಕೆ ಹಸುವಾಗ್ತಾ ಇದೆ ಅಂತಂದ್ರೆ ನಿಮ್ಮ ದಿನದ ಕೆಲಸ ಏನಿದೆ ಅಲ್ಲಿ ಏನೋ ಇಂಬ್ಯಾಲೆನ್ಸ್ ಇದೆ. ಹಾಗಾಗಿ ನಿಮಗೆ 9 ಗಂಟೆ ಆದ್ಮೇಲೆ ಹಸುವಾಗ್ತಾ ಇದೆ. ನಿಮ್ಮ ಇನ್ನು ಯಾಂಗು ಬ್ಯಾಲೆನ್ಸ್ ಆಗಿತ್ತು ಅಂತಂದ್ರೆ ಈವ್ನಿಂಗು 6:30 ಮೇಲೆ ಹಸು ಆಗೋದೇ ಇಲ್ಲ.
ಅಥವಾ ಬೆಳಗ್ಗೆ ಎದ್ದು ಕೂಡ್ಲೆ ಹಸುವಾಗುತ್ತೆ ಇನ್ಯಾಂಗ್ ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ. ಇನ್ಯಾಂಗ್ ಇಂಬ್ಯಾಲೆನ್ಸ್ ಇತ್ತು ಅನ್ಕೊಳ್ಳಿ, ಈ ಟೈಪ್ ಎಲ್ಲ ಆಗುತ್ತೆ. ಬಟ್ ಸ್ಟಿಲ್ ಬಾಡಿ ಕೇಳ್ತಾ ಇದೆ ಅಂತ ಅಂದಾಗ ನೀವು ಅದನ್ನ ಮಾಡ್ಲೇಬೇಕು. ಅದ್ರ ಜೊತೆಗೆ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದನ್ನು ಒಳ್ಳೇದು ಅಂತ ನನ್ನ ಅನಿಸಿಕೆ. ಓಕೆ ಸರ್, ನೀವು ಥ್ಯಾಂಕ್ ಇವಾಗ ಯು. ಹೇಳಿದ್ರು ನೀರು ಬಿಸಿನೀರು ಕುಡಿಬೇಕು ಅಂತ ಹೇಳಿದಿರಾ. ಸೊ ಇನ್ ದ್ಯಾಟ್ ಕೇಸ್ ಮೈ ತಂಪಿದ್ದವರು ಬಿಸಿ ನೀರೇ ಕುಡಿಬೇಕು, ಮೈ ಹೀಟ್ ಬಾಡಿ ಇದ್ದವರು ಬಿಸಿನೀರೇ ಕುಡಿಬೇಕಾ? ಎಲ್ಲರೂ ಬಿಸಿನೀರೇ ಕುಡಿಬೇಕಾ, ಅಥವಾ ಡಿಪೆಂಡಿಂಗ್ ಆನ್ ಓಕೆ ನಂದು ಹೀಟ್ ಬಾಡಿ ಅಂದ್ರೆ ನಾನು ತಣ್ಣೀರ್ ಕುಡಿಬೇಕು, ಅಥವಾ ನನ್ನ ಕೋಲ್ಡ್ ಬಾಡಿ ಇದ್ರೆ ಬಿಸಿನೀರ್ ಕುಡಿಬೇಕು, ಆತರ ಇರುತ್ತಾ ಸರ್? ಇಲ್ಲ, ಆಕ್ಚುಲಿ ನಾನ್ ಕುಡಿತೀನಿ ಅಂತ ಹೇಳ್ದೆ. ಅಲ್ಲ ಅದಕ್ಕೇನೆ ಅಂದ್ರೆ ನನಗೆ ಬಿಸಿಲು ಕುಡ್ದು ಇಲ್ಲ, ಅಭ್ಯಾಸ ಇತ್ತು, ಅದನ್ನ ಸಿ ಬಿಟ್ಟೆ ನಾನು ಇವಾಗ ತಣ್ಣೀರ್ ಕುಡಿತಾ ಇದ್ದೀನಿ. ಬಾಡಿ ಯಾಕಂದ್ರೆ ಬಾಡಿ ಹೀಟ್ ಇದೆಯೋ ಬಾಡಿ ಕೋಲ್ಡ್ ಇದೆಯೋ ಬಿಸಿನೀರು ಕುಡಿಯೋದು ತುಂಬಾನೇ ಒಳ್ಳೇದು ಬೆಳಗ್ಗೆ ಎದ್ದು ಕೂಡ್ಲೆ. ಓಕೆ ಬಟ್ ನಿಮಗೆ ಓಕೆ ಸ್ಟಮಕ್ ಹೀಟ್ ತುಂಬಾ ಜಾಸ್ತಿ ಇದೆ ಅಂತ ಅಂದಾಗ ನೀವು ಸ್ಟಮಕ್ ಹೀಟ್ಗೆ ಟ್ರೀಟ್ಮೆಂಟ್ ತಗೋಬೇಕು ಹೊತ್ತು ಬಿಸಿನೀರು ಕುಡಿಯೋದನ್ನ ಬಿಡಬಾರ್ದು. ಓಕೆ ನಿಮಗೆ ಡೈಜೆಷನ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡೋದನ್ನ ಬಿಟ್ಬಿಟ್ಟು ಹೆಂಗೆ? ಹ್ಮ್ ಡೈಜೆಷನ್ ಆಗುತ್ತೋ ಇಲ್ವೋ, ಊಟ ಮಾಡೋದ್ ಮಾಡ್ಲೇಬೇಕಾ? ಹ್ಮ್ ಹಾಗೆ ನೀವು ವಾರ್ಮ್ ವಾಟರ್ನ ಅಥವಾ ಹಾಟ್ ವಾಟರ್ನ ತಗೋಬೇಕು. ಇಫ್ ಇನ್ ಕೇಸ್ ಸ್ಟಮಕ್ ಹೀಟ್ ಜಾಸ್ತಿ ಇದೆ ಅಂತಂದ್ರೆ ಸ್ಟಮಕ್ ಹೀಟ್ ಕಡಿಮೆ ಮಾಡಿ ಅಷ್ಟೇ. ಓಕೆ ಓಕೆ ರೈಟ್, ಓಕೆ. ಸೊ ನಾಳೆ ಸಿಗೋಣ. ನಾಳೆ ಆಲ್ಮೋಸ್ಟ್ 8 ಗಂಟೆಗೆ ಪ್ರಾಬಬ್ಲಿ. ಇಫ್ ಇನ್ ಕೇಸ್ ಬೇಗ ಬಂದೆ ಅಂತಂದ್ರೆ ಬೇಗನೆ ಲಿಂಕ್ನ ಶೇರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಗುಡ್ ನೈಟ್. ಥ್ಯಾಂಕ್ ಯು ಸರ್. ಗುಡ್ ನೈಟ್. ಗುಡ್ ಥ್ಯಾಂಕ್ ನೈಟ್ ಯು ಸರ್. ಸೋ ಮಚ್. ಗುಡ್ ನೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.